ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಮಾತಲ್ಲೇ ಮೋಡಿ ಮಾಡೋ ಹಾಸ್ಯ ದಿಗ್ಗಜರು. ಪ್ರತಿ ಮಾತಲ್ಲೂ ಮಜಾ, ಪ್ರತಿ ಜೋಕ್ಸ್ನಲ್ಲೂ ಪಂಚಿಂಗ್. ಇದು ಎಂದೂ ಮರೆಯದ ಕಾಮಿಡಿ. ಇದುವೇ ಈ ಹೊತ್ತಿನ ವಿಶೇಷ ಹಾಸ್ಯ ಹಬ್ಬ. ರಂಜಾನ್ ಸ್ಪೆಷಲ್ ಹಬ್ಬದಲ್ಲಿ ಪ್ರಾಣೇಶ್ ಅವರ ಬೆಸ್ಟ್ ಜೋಕ್ಸ್ಗಳನ್ನ ನಿಮ್ಮುಂದೆ ತರಲಾಗ್ತಿದೆ. ಪ್ರಾಣೇಶ್ ಅವರ ವಿಭಿನ್ನ ಹಾಸ್ಯ ಚಟಾಕಿಗಳನ್ನ ಕೇಳಿ ಆನಂದಿಸಿ. ಈಗಿನ ಡ್ಯಾನ್ಸ್ಗಳೆಲ್ಲ ಅವು ಡ್ಯಾನ್ಸ್ ಅಂತ ಅನ್ನಲ್ಲ, ಎಕ್ಸರ್ಸೈಸ್ಗಳು. ಟಿಂಗ್ 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 ಏನು ಎಕ್ಸರ್ಸೈಸ್ ಆಗುತ್ತೆ ಅವಕ್ಕೆ. ಭರತನಾಟ್ಯ ಬಿಡಿ ನಮ್ಮದೇ, ಅದು ಒಂಥರ ವ್ಯಾಪ್. ಇದು ಮಾಡರ್ನ್ ಡ್ಯಾನ್ಸು. ನಾನು ಯಾವುದೇ ಕಾಲೇಜು ಸ್ಕೂಲ್ ಗ್ಯಾದರಿಂಗ್ಗೆ ಗೆಸ್ಟಾಗಿ ಹೋಗೋದೇ ಇಲ್ಲ. ಅಲ್ಲಿ ಇಂಥ ಹಾಡುಗಳನ್ನೇ ನೋಡಬೇಕು. ಮಕ್ಕಳ ಬಾಯಿಂದ ಹಾಡೋದು ಎಲ್ಲ ಕ್ಯಾಸೆಟ್ ಹಾಕಿದ್ರೆ ನಾವು ಡ್ಯಾನ್ಸ್ ಮಾಡಿ ಕ್ಯೂ ಕ್ಯಾಕ ಕ್ಯೂ 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 ಕ್ಯೂ. ಅದ್ರ ಪ್ಲೇಟ್ ಏನಾದರೂ ಕೆಟ್ಟು ಬಿಡ್ತೀವಿ ಅಂದರೆ ಕ್ಯಾಕ ಇಲ್ಲ, ಬರೀ ಕ್ಯೂ 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 ಹೀಗೆ ಇದೇನೋ ಅನ್ಕೊಂಬಿಡ್ಬೇಕು. 5 ವರ್ಷದ ಮಕ್ಕಳಿಗೆ ಇಷ್ಟೇ ಬಟ್ಟೆ ಹಾಕಿ ಚಿಪ್ಕಾಲೆ ಸಯ್ಯ ಫೇವಿಕಾಲೆ ಸೇ, ಆ ಹಾಡುಗಳು ಅಂಥ ಮಕ್ಕಳಿಂದ ಹಾಡಿಸೋದು ಅವೆಲ್ಲ ನೋಡಿದರೆ ಎಲ್ಲಪ್ಪ ನಮ್ಮ ಕಲ್ಚರು ನಮ್ಮ ಸಂಸ್ಕೃತಿ ಮರೆಯಾಗ್ತಿದೆ ಅಲ್ಲ. ಮಕ್ಕಳಿಗೆ ಭಯ ಜಾಸ್ತಿ ಈಗಿನ ಮಕ್ಕಳಿಗೆ. ಈಗ ನೋಡ್ತಿರ್ತೀವಿ, ಅದರಲ್ಲಿ ರ್ಯಾಂಕ್ ಬರೋ ಮಕ್ಕಳದೇ ಜಾಸ್ತಿ. ನಮ್ಮ ಕಡೆ ರ್ಯಾಂಕ್ಗಳಿಲ್ಲ, ಪಾಸ್ ಆಗೋದೇ ಕಷ್ಟ. ನಾವು ರ್ಯಾಂಕ್ ಗೊತ್ತೇ ಇಲ್ಲ. ಮತ್ತೆ ಏನಿದ್ರು ಮರಿಮಲ್ಲಪ್ಪ, ಮೈಸೂರು ಮುದ್ದೆ ಮಲ್ಲಪ್ಪ, ಇಂಥ ಕಾಲೇಜ್ಗಳಿಗೆ ಪೇಪರಲ್ಲಿ ರ್ಯಾಂಕ್ ನೋಡ್ತೀವಾಗಲಿ. ಎಲ್ಲಾದರೂ ಗುಳೇದ ಗುಡ್ಡ, ಗಜೇಂದ್ರಗಡ ರ್ಯಾಂಕ್ ಬಂದು ನೋಡಿರ ನೀವು? ನಮ್ಮ ಕಡೆ ಯಾವ ವಿದ್ಯಾರ್ಥಿನೂ ರಿಸಲ್ಟನ್ನು ಮೇಲಿಂದ ಕೆಳಗಡೆ ನೋಡಲ್ಲ, ಕೆಳಗಡೆ ಎಲ್ಲಾದ್ರೂ ಟಿಂಗ್ ಟಿಂಗ್ ಟಿಂಗ್. ಯಾಕಂದರೆ ನಾವು ಶಾಲೆ ಓದಿನ ಕಡೆ ಮಾರ್ಕ್ಸ್ ಕಾರ್ಡ್ ಕಡೆ ಯಾವತ್ತೂ ಲಕ್ಷ್ಯವೇ ಕೊಡಲ್ಲ. ನಮ್ಮ ತಂದೆ ತಾಯಿಗಳಿಗೂ ಬೇಕಿಲ್ಲ. ಅಯ್ಯೋ ಎಲ್ಲಾದರೂ ಒಂದು ತುತ್ತು ಅನ್ನ ಸಂಪಾದಿಸ್ಕೊಂಡ್ರೆ ಸಾಕು, ಎಲ್ಲಾದರೂ ಕೆಲಸ ಮಾಡಿದರೆ ಸಾಕು. ಓದ್ದವನಿಗೆ ಒಂದೇ ವಿದ್ಯೆ, ಓದಿದವನಿಗೆ ಒಂದೇ ಉದ್ಯೋಗ. ಅವ್ರು ಅದೇ ಉದ್ಯೋಗ. ಸಾಫ್ಟ್ವೇರ್ ಇಂಜಿನಿಯರ್ ಆಯ್ದ ಅಂದರೆ ಸಾಫ್ಟ್ವೇರ್ ಕಂಪ್ನಿಲೇ ಕೆಲಸ ಬೇಕು. MBBS ಓದಿದ್ರೆ ಡಾಕ್ಟ್ರ್ ಆಗಲೇಬೇಕು, ಲಾ ಓದಿದರೆ ಲಾಯರ್ ಆಗಲೇಬೇಕು. ಓದ್ದವನಿಗೆ ಒಂದೇ ಉದ್ಯೋಗ, ಓದದೇ ಇರೋರಿಗೆ ಮಾಡಿದ್ದೆಲ್ಲ ಉದ್ಯೋಗನೇ. ಎಲ್ಲಾದರೂ ಹೋಗಿ ಏನಪ್ಪ ಏನೋ ಸರ್ ಕೆಲಸ ಬೇಕು ಸರ್, ಏನು ನಾನು MA ಆಗಿದೆ. MA ಮಾಡಿದ್ರಿಗೆಲ್ಲ ಕೆಲಸ ಇಲ್ಲಪ್ಪ, ಯೂನಿವರ್ಸಿಟಿಗೆ ಹೋಗ್ಬೇಕು ನೀನು ಅಂತಾರೆ. ನಾನು ಏನು ಓದಿಲ್ಲ ಸರ್, ಬಾ ಪ್ಲೇಟ್ ತೊಳಿ ಕಪ್ ತೊಳಿ ತಕ್ಕಂತ ಅಪಾಯಿಂಟ್ಮೆಂಟೇ. ಹೌದಾ? ಓದ್ದವ್ರನ್ನ ಯಾರೋ ಕೆಲಸಕ್ಕೆ ಇಟ್ಕೊಳ್ಳಲ್ಲ, ಓದ್ದೇ ಇರೋರನ್ನ ಮೊದಲು ಬಾ ಒಳಗಡೆ ಬಾ. ಯಾಕಂದ್ರೆ ಅವ್ರಿಗೆ ಕಲಿಯೋ ಹುಮ್ಮಸ್ಸು ಇರುತ್ತೆ. ಅದಕ್ಕೆ ಮಕ್ಕಳಿಗೆ ಓದಿಸಿ ನೀವು ಬೇಡನಲ್ಲ, ಸ್ವಲ್ಪ ವ್ಯವಹಾರ ಜ್ಞಾನ ಕಲಿಸಿ. ನೇರವಾದಂಥ ದೃಷ್ಟಿಯಿಂದ ನೋಡಿದರೆ ಅದು ತತ್ವಜ್ಞಾನ ಜೀವನ, ವಕ್ರ ದೃಷ್ಟಿಯಿಂದ ನೋಡಿದರೆ ಅದೇ ಹಾಸ್ಯ. ನಂಬರ್ 1 ಆಗುವುದು ಹೇಗೆ ಅಂತ ಪ್ರಶ್ನೆ ಕೇಳಿದ್ರು ನಮ್ಮ ಕಾಲಕ್ಕೆ. ನಾವೆಲ್ಲ 72, 73ನೇ ಇಸ್ವಿಲಿ ನಂಬರ್ 1 ಆಗುವುದು ಹೇಗೆ ಎದ್ದಿಂತ ಒಬ್ಬ. ಸರ್ ನಂಬರ್ 1 ಆಗಬೇಕಂದ್ರೆ ಇಂಜಿನಿಯರ್ ಆಗಬೇಕು ಸರ್, ಬಿಲ್ಡಿಂಗ್ಸ್ ಎಲ್ಲ ಕಟ್ಟಬೇಕು. ನಂಬರ್ ವೆರಿ ಗುಡ್. ನೀನು MBBS ಮಾಡ್ಬೇಕು ಸರ್, ಒಳ್ಳೆ ಡಾಕ್ಟ್ರು ಸರ್ಜನ್ ಆಗಬೇಕು ಸರ್, ನಂಬರ್ 1 ಆಗ್ತೀವ. ಫಿಲಿಮ್ನಲ್ಲಿ ಆ್ಯಕ್ಟ್ ಮಾಡ್ಬೇಕು ಸರ್, ನಂಬರ್ 1 ಆಗ್ತೀವ. ಎಷ್ಟು ಬಗೆಯ ಉತ್ತರಗಳು ನಂಬರ್ 1 ಆಗಬೇಕು ಅಂದರೆ. ಆದರೆ ಸಿದ್ಲಿಂಗ ಅಂತ ನನ್ನ ಕ್ಲಾಸ್ಮೇಟ್, ದೊಡ್ಡ ಬಡ್ಡಿ ಮಗ. ನಿಮಗಾಗಿ ಬಡ್ಡಿ ಮಗ ಅಂತಿದ್ದೀನಿ ನಾನು, ನಮ್ಮ ಕಡೆ ಬೇರೆ ಅಂತಾರೆ, ದೊಡ್ಡ ಸೊಳೆ ಮಗ ಅಂತ. ಅವನು ಉತ್ತರ ಎಲ್ಲರನ್ನೂ ನಗಿಸ್ತು ಮತ್ತು ಹೌದಲ್ಲ ಅನ್ನಿಸ್ತು. ಗೊತ್ತಾ ನಂಬರ್ 1 ಆಗೋದು ಹೇಗೆ ಅಂದರೆ ಇವರೆಲ್ಲ ಹೇಳಿದರೆ ಅವನು ಒಂದೇ ಉತ್ತರ ಕೊಟ್ಟ. ಸರ್ ನಂಬರ್ 1 ಚೆನ್ನಾಗಿ ಆಗಬೇಕಂದ್ರೆ ನೀರು ಜಾಸ್ತಿ ಕುಡಿಬೇಕು ಸರ್. ಇದು ಉತ್ತರನಾ? ಇದು ಉತ್ತರ ಅಲ್ಲ ಅಂತ ಯಾರಾದರೂ ಅಂತೀರಾ ನೋಡೋಣ? ಉತ್ತರನೇ. ಇದೇ ವಕ್ರದೃಷ್ಟಿ ಹಾಸ್ಯಕ್ಕೆ ಕಾರಣ ಆಗೋದಿದೆ. ಅವ್ರದ್ದೆಲ್ಲ ನೇರ ದೃಷ್ಟಿ. ಸ್ವಲ್ಪ ಡೈವರ್ಷನ್ ತಗೊಂಡ್ರೆ ರೋಡ್ ರಿಪೇರಿ ಇದೆ ಅಂತ ತಗೋತೀವಿ ನೋಡಿ, ಅದೇ ಎಂತೆಂಥ ಅನುಭವಗಳನ್ನ ಕೊಡುತ್ತಲ್ಲಿ. ನಿನ್ನೆ ತಾನೇ ಹಿರಣ್ಯ ಅವರೊಂದು ಸಂದರ್ಶನ ನೋಡ್ತಿದ್ದೆ. ಏನು ಸರ್ ಹಂಪುಗಳಿದು, ಹಂಪುಗಳು ಹಂಪುಗಳು ಹಂಪುಗಳು. ಒಬ್ಬ ದೇವರು ಮನುಷ್ಯ ರೂಪ ತಾಳಿ ಬಂದಂತೆ, ಎಲ್ಲಿ ನೋಡಿದ್ರು ಹಂಪುಗಳೇ. ಪಕ್ಕದಲ್ಲಿ ಕೇಳಿದೆ, ಸರ್ ಏನು ಸರ್ ಇದು? ಹಂಪ್ಸ್ ಅಂತಾರೆ ಸರ್ ಇವಕ್ಕೆ, ಹಂಪ್ಗಳು ಅಂತ. ಹಂಪುಗಳೇ ದಾಟಿದ ತಕ್ಷಣ ದೊಡ್ಡ 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 ಹೊಂಡಗಳು. ಇವೇನು ಸರ್? ಇವು ಹಳ್ಳ ಸರ್. ಇದು ಹಂಪು, ಇದು ಹಳ್ಳನ. ಯಾಕೆ ಎರಡೆರಡಿದೆ, ಒಂದೇ ಸಾಕಲ್ವಾ? ಹಾಗಲ್ಲ ಸರ್, ಹಂಪ್ನಲ್ಲಿ ನೀವು ಬದುಕುಳಿದ್ರೆ ಹಳ್ಳದಲ್ಲಿ ಬಿದ್ದು ಸಾಯಲಿ ಅಂತ. ಎರಡೆರಡು ಇರ್ತವೆ, ಹಂಪು ಹಳ್ಳ, ಹಂಪು ಹಳ್ಳ. ಹೇಗಿದೆ ರೀ ಜೀವನ. ಅದಕ್ಕೆ ನೋಡಿ, ಹಾಸ್ಯಕ್ಕೆ ನಗ್ತೀರ, ಅದೇ ಫಿಲಾಸಫಿ. ಬಸವಣ್ಣ ಹೇಳಿದಂತೆ ಕಾಯಕವೇ ಕೈಲಾಸ, ಈ ಥರ ಹೇಳಿದರೆ ಕೇಳೋದು.
ಹಾಸ್ಯವಾಗಿ ನೀವು ಬೇಕಾದ್ದು ಹೇಳಿ ಜನ ಸ್ವೀಕರಿಸ್ತಾರೆ. ತತ್ವಜ್ಞಾನವನ್ನು ಧರ್ಮವನ್ನು ಹಾಸ್ಯದ ಮುಖಾಂತರ ಹೇಳಿದರೆ ಜನ ಸ್ವೀಕರಿಸ್ತಾರೆ. ಹೇಳುವಂಥದ್ದು ಅಯ್ಯೋ ಧರ್ಮದಲ್ಲಿ ಹಾಸ್ಯ ಬೆರೆಸಬಾರ್ದು, ಫಿಲಾಸಫಿಲಿ ಹ್ಯೂಮರ್ ತರಬಾರ್ದು. ನಮ್ಮ BG ಕೈಲಾಸ ಮಾಡಿದ್ದದೆ. ಫಿಲಾಸಫಿ ಆರ್ಥೋಡಾಕ್ಸ್ಗಳನ್ನು ನಮ್ಮ ಕನ್ಸರ್ವೇಷನ್ಸ್ಗಳನ್ನು ಅವರು ಹಾಸ್ಯದ ಮೂಲಕ ಹೇಳಿದ್ರಿಂದಲೇ ಇವತ್ತು ನಮಗೆಲ್ಲ ಅರ್ಥ ಆಯ್ತು. ಹಾಸ್ಯವನ್ನು ಯಾವನು ಅರ್ಥ ಮಾಡ್ಕೊತಾನೋ ಅವನಿಗೆ ಯಾವ ಶಾಸ್ತ್ರವೂ ಕಠಿಣ ಅಲ್ಲ. ಮೊದಲು ಹಾಸ್ಯ ಪ್ರಜ್ಞೆ ಬೆಳೆಸಿಕೊಳ್ಳಿ. ಹಾಸ್ಯದ ಮೂಲಕ ಎಲ್ಲ ಕಲಿಸ್ಬೋದು ಮಕ್ಕಳಿಗೆ. ಇವತ್ತು ಹಾಸ್ಯ ಇಲ್ಲದಕ್ಕೇ ಮಕ್ಕಳು ಡೋಂಟ್ ಲಾಫ್, ನಗುದೇ ಇರೋದೊಂದು ಫ್ಯಾಷನ್ ಇವತ್ತು. ಬಿ ಸೀರಿಯಸ್. ಈ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ನೀವು ಕೇಳಿ, ಈ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಗಲಾಟೆ ಅಲ್ಲಿ ಮೇಷ್ಟ್ರ ಮಾತು ಯಾರೂ ಕೇಳಲ್ಲ. ಕೇಳಿರೋದು ಕಾನ್ವೆಂಟ್ ಆಗ್ತಾಯಿತ್ತು, ಕೇಳಿದ್ದಕ್ಕೆ ಅದು ಸರ್ಕಾರಿ ಶಾಲೆ ಇತ್ತು. ಕಾನ್ವೆಂಟ್ಗಳಲ್ಲಿ ಮೇಡಮ್ದೊಂದೇ ಧ್ವನಿ. ನೀವು ಕಾನ್ವೆಂಟ್ ಗೋಡೆಗಳಿಗೆ ಕಿವಿ ಕೊಟ್ಟು ಕೇಳಿ, ನೀವು ಕೀಪ್ ಕ್ವೈಟ್ ನೋಡಿ, ಮಾತಾಡೋಗಿಲ್ಲ, ಸುಮ್ಮನಿರಿ ಫಸ್ಟು. ಡೋಂಟ್ ಮೂವ್, ಎದ್ದು ಓಡಾಡೋ ಆಗಿಲ್ಲ. ಬಿ ಅಲರ್ಟ್, ಲುಕ್ ಎಟ್ ಮೀ, ಅವಳನ್ನೇ ನೋಡಬೇಕು. ಹೀಗಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಒಂಥರ ಇರ್ತವೆ. ಎಕ್ಸಿಬಿಷನಲ್ಲಿ ನೀವು ಅಡ್ಡಾಡಿ, ಕೆಲವು ಮಕ್ಕಳುಗಳು ಎಲ್ಲ ಅಂಗಡಿ ಮುಂದೆ ನಿಂತು ಹಿಂಗೆ ನೋಡ್ತಿರ್ತವೆ, ಕುಣಿತಾವೋ ಏನಮ್ಮ ಇದೆಷ್ಟಮ್ಮ ಹಾಗೆ. ಅದು ಕನ್ನಡ ಮೀಡಿಯಂ. ಸುಮ್ಮನೆ ಅಪ್ಪನಿಂದ ಅಪ್ಪ ನಂಗೆ ಆ ಬಲೂನ್ ಬೇಕು, ಮಮ್ಮಿ ಹೆಂಗಂತಿದ್ರೆ ಅವು ಕಾನ್ವೆಂಟ್. ಅವಕ್ಕೆ ಚಾಯ್ಸ್ ಅನ್ನೋದೇ ಇರೋಂಗಿಲ್ಲ. ಚಾಯ್ಸೇ ಇರಲ್ಲ ಅವಕ್ಕೆ. ಅಪ್ಪ ಅಮ್ಮಗೆ ಬೇಕು ಕೇಳ್ತೇವೆ, ರೋಬೋಟ್ ಥರ ಇಷ್ಟ. ಇವು ಹಾಗಲ್ಲ, ತಂದೆ ತಾಯಿನ ತಪ್ಪಿಸ್ಕೊಳ್ಬಿಡ್ತು ಕೈಯೇ ಬಿಟ್ಬಿಡ್ತವೆ. ಅಮ್ಮ ಎಲ್ಲ ಮಗನ ಮೇಲೆ ಗೇಟ್ ಹತ್ರ ಇರ್ತೀನಿ, ಅಲ್ಲಿ ಬರ್ತೀಯಾ? ಅದು ಕನ್ನಡ ಮೀಡಿಯಮ್. ಅದು ಲಾಸ್ಟ್ ಹೋಗುವಾಗ ನಿನ್ನ ಜೊತೆ ಬರ್ತೀನಿ, ನಾನು ಫ್ರೀಯಾಗಿ ಬಿಡು ಮಮ್ಮಿ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂದರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಅಂದ್ಕೊಂಡ್ಬಿಡುವಾಗ. ಇದೇ ಕಾರ್ಯಕ್ರಮಕ್ಕೆ ನೀವು ಇಂಗ್ಲೀಷ್ ಮೀಡಿಯಂ ಮಗುನ ಅಲ್ಲಿ ಹೋಗ ಚೆನ್ನಾಗಿದೆ ಪ್ರೋಗ್ರಾಮ್ ಇದೆ, ಪ್ರಾಣೇಶ್ವರ್ ನಗೆ ಹಬ್ಬ ಇದೆ, CTD ಒಳ್ಳೆ ಮಮ್ಮಿ ಗಲಾಟೆ ಇರುತ್ತೆ, ನಾನು ನಿನ್ನ ಜೊತೆಗೆ ಬರ್ತೀನಿ ಗೊತ್ತಾ, ಅಲ್ಲಿ ಯಾರಾದ್ರೂ ನಾನು ಒದ್ಬಿಟ್ರೆ ಭಯ ಜಾಸ್ತಿ. ಆಯಿತು ಕಂದ ನನ್ನ ಜೊತೆ. ಅದೇ ಕನ್ನಡ ಮೀಡಿಯಂ ಮಗು ಇದ್ದರೆ ಹೇಳಿ ನೀವು, 4 ಗಂಟೆಗೆ ಒಂದು ಟವಲ್ ತಂದು 3 ಚೇರಿಗೆ ಹಾಕ್ತಾನೆ, ಹಾಕಿ ನಿಂತ್ಕೊಂಡ್ಬಿಡ್ತಾನೆ. ಯಾರಾದ್ರೂ ಬಂದ ರಿಸರ್ವ್ ಆಗಿದಮ್ಮ ಆ ಕಡೆ ಬಾ, ಕಂಡಿದ್ದೀನಮ್ಮ ಆ ಕಡೆ ಬಾ. ಅದು ಏನು ಕಾನ್ಫಿಡೆನ್ಸ್ ರೀ ಅವನಿಗೆ. ಯಾಕೆ ಹೇಳಿ? ಮಾತೃಭಾಷೆಯ ಶಿಕ್ಷಣ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ತಂದು ಕೊಡ್ತದೆ, ಧೈರ್ಯವನ್ನು ತಂದು ಕೊಡ್ತದೆ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸಿ. ನಾವೆಲ್ಲ 1ರಿಂದ ಡಿಗ್ರಿವರೆಗೂ ಇಂಗ್ಲೀಷ್ ಮೀಡಿಯಮ್, ನಾವು ಕನ್ನಡ ಮೀಡಿಯಮ್. ಇಂಗ್ಲೀಷನ್ನು ಫಾರಿನಿಗೆ ಹೋದ್ಮೇಲೆ ಕಲ್ತ್ವಿ. ಅದು ಏನು ಇವತ್ತಿಗೂ ಸರಿಯಾಗಿ ಫ್ಲೂಯೆಂಟಾಗಿ ಇಂಗ್ಲೀಷ್ ಬರಲ್ಲ. ಪ್ಲೈನಲ್ಲಿ ಎಷ್ಟು ಕಷ್ಟ ನಮಗೆ. ವಾಟ್ ಯು ವಾಂಟ್ ಅಂತ ಕೇಳೋಣ ನರ್ಸು, ಯಾರು ಏರ್ ಹೋಸ್ಟೆಸ್ಸು, ಅದು ಸಹಿತ ವಾಟ್ ಯು ವಾಂಟ್ ಅಂದರೆ ತಿಳಿತದೆ. ಅವಳು ಶಬ್ದವೇ ಅಮೇರಿಕನ್ನು, ಆಸ್ಟ್ರೇಲಿಯನ್, ಇಂಗ್ಲೀಷ್ ಹಿಂಗಂದ್ರೆ ಏನು ತಿಳಿಯುತ್ತೆ ಹೇಳಿ ನೀವು. ಈ ಸಿಂಗ್ಪುರ್ ಏರ್ಲೈನ್ಸು, ಈ ಥೈ ಏರ್ಲೈನ್ಸಲ್ಲಿ ಅವ್ರು ಏನು ಅಂತಾರೆ ಗೊತ್ತಾರ, ಕಪ್ಪೆ ಮಾತ್ರ ಅಂತಾವೆ. ನಾವು ಅದಕ್ಕೆ ಇಂಗ್ಲೀಷ್ ಕೆಲವು ಆ ಕಡೆ ಈ ಕಡೆ ನೋಡ್ತಿದ್ವಿ, ಯಾರ ತಟ್ಟೆಯಲ್ಲಿ ಏನಿದೆ ಅಂತ. ದಟ್ ಈಸ್ ಅವನು ತಿಂತಿದ್ದಾನಲ್ಲ ಅದನ್ನೇ ತಾಂಬ. ನಾನು ಹಿಂಗೆ 11 ದೇಶ ಅಡ್ಡಾಡಿಬಿಟ್ವಿ, ಇಂಗ್ಲೀಷ್ ಕಲೀಲೇ ಇಲ್ಲ. ಅದಕ್ಕೆ ಅವಶ್ಯಕತೆ ಇರೋದು, ದೇಶ ತಿರುಗೋದಕ್ಕೆ ಬೇಕಾಗಿರೋದು ನಾಲೆಡ್ಜ್ಗಿಂತ ಹೆಚ್ಚು ಆತ್ಮವಿಶ್ವಾಸ. ಎಲ್ಲಿ ಬಿಟ್ಟರೂ ಬದುಕಬಲ್ಲೆ ಅನ್ನೋ ಆತ್ಮವಿಶ್ವಾಸನ ನಿಮ್ಮ ಮಕ್ಕಳಿಗೆ ನೀವು ತುಂಬಿದಾಗ ಮಾತ್ರ ಅವರು ಉತ್ತಮ ಪ್ರಜೆ ಆಗ್ತಾರೆ. ಇಲ್ಲ ಅಂದರೆ ಬರೀ ಮಾರ್ಕ್ಸ್ ಕಾರ್ಡ್. ಕೆಲವರು ಮನೆಗೆ ಹೋಗಿ ಆ ಮಗುಗೆ ಏನೂ ಟ್ಯಾಲೆಂಟ್ ಇಲ್ಲ, ನಮ್ಮ ಮಗು 98 ಗೊತ್ತಾ, 100ಕ್ಕೆ 100 ಗೊತ್ತಾ, ಬರೀ ಮಾರ್ಕ್ಸ್ ಕಾರ್ಡ್ ತೋರಿಸ್ತಿರ್ತಾರೆ. ಮಗು ಶ್ಲೋಕ ಬರುತ್ತೇನೆ ಯಾವುದಾದ್ರು? ಇಲ್ಲ ಆಂಟಿ, ಮಿಸ್ ಹೇಳಿಲ್ಲ. ಮಗು ಏನಾದರೂ ಮಿಮಿಕ್ರಿ ಹಾಡು ಗೀಡು ಏನಾದರೂ ಜೋಕ್ ಹೇಳ್ತೀನಪ್ಪ, ಮಿಸ್ ಬೈತಾರೆ. ಎಲ್ಲದಕ್ಕೂ ಮಿಸ್ಸೇ. ಆ ಮಿಸ್ ಅಂದು ಇವ್ನ ಜೀವನನೇ ಮಿಸ್ ಆಗಿ ಹೋಗ್ಬಿಡ್ತದೆ. ಮಕ್ಕಳಿಗೆ ಅವನ್ನೆಲ್ಲ ಕಲಿಸಿ. ಬರೀ ಶಾಲೆಯಿಂದ ಬಂದ ತಕ್ಷಣ ಹೋಮ್ವರ್ಕ್ ಮುಗಿದ ತಕ್ಷಣ ಶಾಲೆ ಆಗೋದ್ರಿಂದಲೇ ಮಕ್ಕಳು ಸಾಂಸ್ಕೃತಿಕವಾಗಿ ಭಾಳ ಹಿಂದೆ ಉಳಿದಿದ್ದಾರೆ. ದಯವಿಟ್ಟು ಕಲಿಸಿ ಆ ಮಕ್ಕಳಿಗೆ ಧೈರ್ಯ ಕೊಡಬೇಕು. ಒಂದು ಶ್ಲೋಕ ಹೇಳಿ ಅಂದರೆ ಮಕ್ಕಳಿಗೆ ಬರಲ್ಲ. ನಾವು ನೋಡಿ 55 ವರ್ಷ ನನಗಿವ, ಯಾವಾಗಲೋ 13-14ನೇ ವರ್ಷಕ್ಕೆ ಕಲಿತ ಶ್ಲೋಕಗಳು ಇವತ್ತು ತಲೆಯಲ್ಲಿದೆ.
ತಂಬಿಗೆಯಿಂದ ಭುಜಕ್ಕೆ ನೀರು ಹಾಕ್ಕೊಂಡ್ವಿ ಸ್ನಾನ ಮಾಡಬೇಕಾದ್ರೆ ಪ್ರಾತಃ ಶ್ಲೋಕ ಬರ್ತದೆ. ಗಂಗಾ ಸಿಂಧುಶ್ಚ ಕಾವೇರಿ ಯಮುನಾ ಚ ಸರಸ್ವತಿ ರೇವಾ ಮಹಾನದಿ ಗೋದಾ ಬ್ರಹ್ಮಪುತ್ರ ಪುನಾತಮಾಂ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಪ್ರಯಾಗಂ ಪಾಟಲಿಪುತ್ರಂ ವಿಜಯವಾನಗರಂ ಪುರಿಂ ಇಂದ್ರಪ್ರಸ್ಥ ಗಯಾಂಚೈವ ಪ್ರತ್ಯೂಷೆ ಪ್ರತ್ಯಂ ಸ್ವರೇತ್ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ. ನಮ್ಮ ನದಿಗಳೇ ಅವು, ನಮ್ಮ ಪರ್ವತಗಳೇ ಅವು, ನಮ್ಮ ಚಿರಂಜೀವಿಗಳೇ ಅವು. ಈ ಪ್ರಾತಃ ಶ್ಲೋಕನ ಭುಜಕ್ಕೆ ನೀರು ಬಿದ್ದ ತಕ್ಷಣ ಬಾಯಿಯಿಂದ ಬರ್ತದೆ ಅಂದರೆ ಹೇಗೆ? ಇಂಥದ್ದು ಒಂದಾದ್ರೂ ನಮ್ಮ ಮಕ್ಕಳಿಗೆ ಗೊತ್ತಿದೆಯಾ? ಎಲ್ಲ ಮಕ್ಕಳು ಹಾಡೋದು ಅದೇ. ಮಗು ಏನಂತ ಹಾಡಾಡು? ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಟೆಲ್ಲಿಂಗ್ ಅವೆರಡೇ ಹಾಡು. ಕನ್ನಡದಲ್ಲಿ ಎಷ್ಟು ಹಾಡಿದ್ದು ರೀ? ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು ಸರಿಗಮ ಪದನಿಸ ಬಾರಿಸಿದನು. ಹೌದಾ? ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಕಾಟೇವಾಡದ ಕುದುರೆ. ಈ ಥರದ ಹಾಡುಗಳೇ ಇಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ, ಬಾರೋ ಬಾರೋ ಮಳೆರಾಯ. ಮಳೆನ ಕರೆಯುವಂಥ ಹಾಡುಗಳಿದೆ. ಯಾಕಂದರೆ ಕೃಷಿ ಪ್ರಧಾನವಾದಂಥ ದೇಶ ನಮ್ಮ. ಮಳೆನ ಕರಿತೀವಿ. ಇಂಗ್ಲೀಷಲ್ಲಿ ಮಳೆಯ ಕರೆ ಹಾಡಿಲ್ಲ, ನಿಮಗೆಲ್ಲ ಗೊತ್ತು. ರೇನ್ ಗೋವೆ, ರೇನ್ ಗೋವೆ ಕಮ್ ಅನದರ್ ಡೇ ಬಿಕಾಸ್ ಲಿಟ್ಲ್ ಜಾನಿ ವಾಂಟ್ಸ್ ಟು ಪ್ಲೇ. ಅವನ ಆಡೋಕ್ಕೆ ಮಳೆಗಾಲವೇ ಹಾಳಾಗಿ ಹೋಗ್ಬೇಕಂತ ನೋಡಿ ನೀವು. ಮಳೆನ ಹೋಗು ಅನ್ನೋದು ಆ ಭಾಷೆ, ಮಳೆನ ಬಾ ಅನ್ನೋದು ನಮ್ಮ. ಯಾಕೆ ನಮ್ಮ ಕೃಷಿ ಪ್ರಧಾನಂಥ ದೇಶ ಸ್ನೇಹಿತರೆ. ಅದಕ್ಕೆ ಮಕ್ಕಳನ್ನು ತಿದ್ದುವಂಥ ಕೆಲಸ ತಂದೆಂದ್ರ ಕೈಲಿ ಇಲ್ಲ, ತಾಯಂದ್ರ ಕೈಲಿ. ಅದಕ್ಕೆ ದಯವಿಟ್ಟು ನೀವು ಸಾಹಿತ್ಯ, ಸಂಗೀತ, ಕಲೆ, ರಾಮಾಯಣ ಮಹಾಭಾರತ. ರಾಮಾಯಣ ಗೊತ್ತಾ ಅಂತ ಕೇಳಿದ್ರು ಮೇಡಮ್. ಗೊತ್ತಾ ಸರ್, ಟಿ ವಿಲಿ ನೋಡಿದ್ದೀನಿ. ಟಿ ವಿಲಿ ನೋಡೋದಕ್ಕೂ ಪುಸ್ತಕ ಓದೋದಕ್ಕೂ ವ್ಯತ್ಯಾಸ ಇದೆ. ಪೂರ್ಣ ಪ್ರಮಾಣದ ರಾಮಾಯಣ ಮಹಾಭಾರತಗಳನ್ನ ಭಾಗವತಗಳನ್ನು ಓದಿ ನೀವು ನಿಜವಾದ ಕತೆ ಏನು ಅನ್ನೋದು ಗೊತ್ತಾಗುತ್ತೆ. ಸೀರಿಯಲಲ್ಲಿ ಅವರು ಆಕರ್ಷಕವಾಗಿ ಎಷ್ಟು ಬೇಕೋ ಅಷ್ಟು ತೋರಿಸ್ತಾರೆ. ಓದಬೇಕು ನಾವು. ಓದೇ ನಿಮ್ಮನ್ನು ಬಹಳ ಮೇಲಕ್ಕೆ ಕೊಯ್ಯೋದು. ಈಗಿನ ತಾಯಿಯಂದ್ರೆ ರಾಮಾಯಣ ಮಹಾಭಾರತ ಓದಲ್ಲ. ಅಯ್ಯೋ ಬೆಳಗ್ಗೆ ಬರ್ತೆ ನೋಡು, ಹಾಕೋ ಚಾನೆಲ್ ಹಾಕೋ, ಗೊತ್ತಾ ರಾಮಾಯಣ ತೋರಿಸ್ತಾರೆ. ನಿನಗೇನು ಗೊತ್ತಮ್ಮ? ಯಾವುದೋ ಮಗು ತಾಯಿನ ಕೇಳ್ತಿತ್ತು, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 ಇಯರ್ಸ್ ಯಾಕೆ ಫಾರೆಸ್ಟಿಗೆ ಕರ್ಕೊಂಡೋದ? ಬಾಬು, ಶ್ರೀರಾಮಚಂದ್ರ ಇಲ್ಲ, ಸೀತಾ ಮಾತೆ ಇಲ್ಲ, ವನವಾಸ ಅನ್ನೋ ಶಬ್ದ ಗೊತ್ತಿಲ್ಲ, ಅದು ಇಂಗ್ಲೀಷಲ್ಲೇ. ರಾಮ ತನ್ನ ವೈಫ್, ಗುಣ ಇನ್ನು ಗರ್ಲ್ಫ್ರೆಂಡನ್ನು ಅಂದಿಲ್ಲ. ರಾಮ ತನ್ನ ವೈಫ್ ಸೀತೆನ ಯಾಕೆ 14 ಇಯರ್ಸ್ ಫಾರೆಸ್ಟಿಗೆ ಕರ್ಕೊಂಡೋದ? ಅವ್ರ ಅಮ್ಮನೂ ಕಾನ್ವೆಂಟೇ, ಅವಳಿಗೆ ಉತ್ತರ ಗೊತ್ತಿರಲಿಲ್ಲ, ಬಿಡಲಿಲ್ಲ. ಮೋಸ್ಟ್ಲಿ ಅವಾಗ ಲಾಡ್ಜಸ್ ಇರಲಿಲ್ಲ ಅನಿಸುತ್ತೆ ಕಂದ. ಮುಗಿತೋ ಕತೆ ಅಲ್ಲಿಗೆ ರಾಮಾಯಣ. ದಶರಥ ಕಟ್ಸಿದ್ರೆ ಒಳ್ಳೇದಿತ್ತು ಏನೋ ಪಾಪ ಲಾಡ್ಜ್ಗಳು. ಅವನು ಕಟ್ಸಲಿಲ್ಲ. ಅವಾಗ ರಿಸಾರ್ಟ್ಗಳು ಲಾಡ್ಜ್ಗಳು ಮಾಡಿದರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ ರಾಮ. ಹಾಂ ಸ್ನೇಹಿತರೆ, ಹೇಗಾಗಿದೆ ಪರಿಸ್ಥಿತಿ ನಮ್ಮದು ಅಂದರೆ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಸ್ವಲ್ಪ ಸಂಸ್ಕೃತಿ, ಸ್ವಲ್ಪ ಮನೇಲಿ ಕನ್ನಡ ಮಾತಾಡಿ. ಅವ್ರು ಶಾಲೆಯಲ್ಲಿ ಇಂಗ್ಲೀಷ್ ಮಾತಾಡ್ಕೊಳ್ಳಿಬೇಕಾರೆ ಮನೇಲಿ ಕನ್ನಡ ಮಾತಾಡೋದು ಕಚ್ಚಿ ಆ ಮಕ್ಕಳು. ನಮ್ಮ ಕೃಷ್ಣೇಗೌಡರು ಯಾವಾಗ ಹೇಳ್ತಾರೆ, ಕೆಲವು ಶಬ್ದಕ್ಕೆ ಇಂಗ್ಲೀಷಲ್ಲಿ ಕನ್ನಡ ತರ್ಜುಮೆ ಮಾಡೋಕ್ಕಾಗಲ್ಲ. ಓಡಿ ಹೊರಟಿದ್ದೆ, ತೊಡರ್ಗಾಲು ಹಾಕಿ ನನ್ನ ಕೆಡವಿದ್ರು. ತೊಡರ್ಗಾಲು ಅನ್ನೋದಕ್ಕೆ ಇಂಗ್ಲೀಷ್ನಾಗ ಏನಂತೀರಿ ಹೇಳ್ರಿ ನಾವು? ಅದು ಕನ್ನಡದಲ್ಲೇ ಚೆಂದ ಅಲ್ವಾ? ತೊಡರ್ಗಾಲು ಇಂಗ್ಲೀಷಲ್ಲಿ ಇಲ್ಲವೇ ಇಲ್ಲ. ಯಾಕೆ ಹೇಳಿ? ಇಂಗ್ಲೀಷ್ ಯಾರಿಗೂ ತೊಡರ್ಗಾಲು ಹಾಕ್ತಿರ್ಲಿಲ್ಲ. ಅದು ನಮ್ಮಲ್ಲೇ ಜಾಸ್ತಿ. ಯಾಕಂದ್ರೆ ಓಡ್ತಿನ್ನೊಬ್ಬ ಹಾಕಿ ಟಂಗ್ ಅದಕ್ಕೆ ಇಲ್ಲಿ ಬಂದಿದೆ. ಆ ಪ್ರಾದೇಶಿಕ ಭಾಷೆ ಯಾಕೆ ಬಂದಿರ್ತದೆ? ಅದಕ್ಕೆ ಆ ಪ್ರಾದೇಶಿಕ ಭಾಷೆಗಳನ್ನ ಯಾಕೆ ನಾವು ಮಮ್ಮಿ, ಡ್ಯಾಡಿ, ಅಪ್ಪ, ಅಮ್ಮ ಅನ್ನೋದು ಒಳ್ಳೆ. ಈಗಂತೂ ಮಮ್ಮಿ ಹೋಗಿದ್ದಾರೆ ಮ್ಯಾಮ್, ಮಾಮ್. ಮೇ ಕಮಿನ್ ಮೇಡಮ್ ಅಂತಿದ್ವಿ ನಾವು ಶಾಲೆ ಹೊರಗಡೆ ನಿಂತ್ಕೊಂಡು. ಮೇ ಕಮಿನ್ ಮೇಡಮ್ ಅಂತ ನೋಡಿ ಎಷ್ಟು ಚೆನ್ನಾಗಿ. ಇವಾಗ ಅದು ಹೋಗಿದರೆ ಮೇನ್ ಕಮಿನ್ ಮ್ಯಾಮ್ ಅಂತ, ಮೇನ್ ಕಮಿನ್ ಮ್ಯಾಮ್ ಅಂತವೆ. ಪಾಪ ಮೇಡಮ್ ಮ್ಯಾವ್, ಎಲ್ಲ ಶಾರ್ಟು. ಅದಕ್ಕೆ ಬರ್ತಾ ಭಾಷೆ ಸಂಕುಚಿತ ಆಗ್ತಾ ಇದೆ ವಿನಃ ವಿಸ್ತಾರ ಆಗ್ತಾ ಇದೆ. ಕನ್ನಡ ಇಂಗ್ಲೀಷಲ್ಲಿ ಚೆನ್ನಾಗಿದೆ ಸರ್, ಶಾಯರಿ ಹಿಂದಿಲೇ ಭಾಳ ಚೆನ್ನಾಗಿದೆ ಸರ್. ಇಂಗ್ಲೀಷು ಹಿಂದಿಲಿ ಸಿಂಗಲ್ ಲೈನರ್ಸ್ ಅಂತ ಬರುತ್ತೆ ಗೊತ್ತಾ ಸರ್ ಇಂಗ್ಲೀಷಲ್ಲಿ? ಕನ್ನಡದಲ್ಲಿ ಆ ಥರದ್ದು ಇಲ್ಲವೇ ಇಲ್ಲ ಸರ್ ಅಂದ್ಲು ಯಾರೋ ಬಳ್ಳೇಡಿ ಮೊನ್ನೆ. ಕನ್ನಡದಲ್ಲೂ ಇದೆಯಮ್ಮ, ಓದಿಲ್ಲ ನೀನು. ಕನ್ನಡದಲ್ಲೂ BR ಲಕ್ಷ್ಮಣರಾವು, ಜರಗನಹಳ್ಳಿ ಶಿವಶಂಕರು, ಡುಂಡಿರಾಜು, ಚಂದ್ರಶೇಖರ್ ಪಾಟೀಲ್ರು, ಇವರು ತುಂಬ ಒಂದೊಂದೇ ಲೈನಲ್ಲಿ ಬರೆದಾರೆ ಬೇಕಾದಷ್ಟು. ನಮ್ಮ ಡುಂಡಿರಾಜರು ಭಾಳ ಚೆನ್ನಾಗಿ ಬರೀತಾರೆ. ಮದುವೆಗೆ ಮುಂಚೆ ಎಲ್ಲ ಗಂಡಸರು ಮಾತಾಡ್ತಾರ ನರೇಂದ್ರ ಮೋದಿ ಹಂಗೆ. ಮದುವೆಗೆ ಮುಂಚೆ ಎಲ್ಲ ಗಂಡಸರು ಮಾತಾಡ್ತಾರ ನರೇಂದ್ರ ಮೋದಿ ಹಂಗೆ. ಮದುವೆ ಆತಂದ್ರೆ ಸಾಕು ಎಲ್ಲರೂ ಮನಮೋಹನ್ ಸಿಂಗ್. ಇದಕ್ಕಿಂತ ಸಿಂಗಲ್ ಲೈನರ್ ಬೇಕಾ ನಿಮಗೆ? ಶಾಯರಿಗಳಿರ್ತವೆ. ಪಕ್ಕದ ಮನೆಯ ಮಗು ಅತ್ತರೆ ನಮ್ಮ ತಲೆ ನೋಯುತ್ತದೆ.
ಪಕ್ಕದ ಮನೆಯ ಮಗು ಅತ್ತರೆ ನಮ್ಮ ತಲೆ ನೋಯುತ್ತದೆ, ನಮ್ಮದೇ ಮಗು ಅತ್ತರೆ ಹೃದಯ ನೋಯುತ್ತದೆ, ಹೃದಯ ನೋಯುತ್ತದೆ. ಹೌದಲ್ಲ? ಪಕ್ಕದ ಮನೆಯ ಮಗು ಅತ್ತರೆ ತಲೆ ನೋಯುತ್ತದೆ, ನಮ್ಮದೇ ಮಗು ಅತ್ತರೆ ಹೃದಯ ನೋಯುತ್ತದೆ. ಇದನ್ನು ಒಬ್ಬ ರಸಿಕ ಬೇರೆ ಮಾಡಿಬಿಟ್ಟ. ನಮ್ಮ ಹೆಂಡತಿ ಅತ್ತರೆ ತಲೆ ನೋಯುತ್ತದೆ, ನಮ್ಮ ಹೆಂಡತಿ ಅತ್ತರೆ ತಲೆ ನೋಯುತ್ತದೆ, ಪಕ್ಕದ ಮನೆಯವನ ಹೆಂಡತಿ ಅತ್ತರೆ ಹೃದಯ ಮಿಡಿಯುತ್ತದೆ, ಹೃದಯ ಮಿಡಿಯುತ್ತದೆ. ರಸಿಕತೆ, ಕಾವ್ಯ, ಭಾಷೆ ಎಲ್ಲ. ಅದಕ್ಕೆ ಕನ್ನಡ ಏನೂ ಇಲ್ಲ ಅನ್ಕೋಬೇಡಿ, ಕನ್ನಡದಲ್ಲಿ ಎಲ್ಲ ಇದೆ. ಓದೋದನ್ನು ಕಲಿಬೇಕಷ್ಟೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಬರ್ತ್ಡೇ, ಆ್ಯನಿವರ್ಸರೀಸು, ರಿಸೆಪ್ಷನ್ಗಳು, ಮ್ಯಾರೇಜ್ಗಳು, ಗೆಟ್ ಟುಗೆದರ್ ಪಾರ್ಟಿಗಳಲ್ಲಿ ಬುಕ್ಸನ್ನು ಕೊಡೋದು ಕಲೀರಿ, ಕನ್ನಡ ಪುಸ್ತಕಗಳನ್ನು. ಇದನ್ನು ಓದೋದು ಚೆನ್ನಾಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಆಗ ಕನ್ನಡ ಬೆಳೀತದೆ. ಅದೇನೋ ಗೊತ್ತಾಗುತ್ತೆ ಸರ್, ಇದು ಶಬ್ದ ಇದೆಯಲ್ಲ ನಿಮ್ಮ ಕನ್ನಡದಲ್ಲಿ, ಅದೆಲ್ಲ ಕಲಿಬೇಕು. ನಿಂತರೆ ಹಾಗೆ ಬರ್ತಾ ಇರಬೇಕು ಶಬ್ದಗಳು. ಆವಾಗ ಕನ್ನಡ ಭಾಷೆಗೆ ನಾವು ಸಲ್ಲಿಸುವಂಥ ಗೌರವ ಹುಟ್ಟಿದ್ದಕ್ಕೂ ಸಾರ್ಥಕ. ಆ ಭಾಷೆಯನ್ನು ಬೆಳೆಸಬೇಕು. ಭಾಷೆ ನಮ್ಮ ಕೈಯಲ್ಲಿ ಮಗುವಾಗಬೇಕು. ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಹಾಗೆ ನಾವು ಭಾಷೆನೂ ಬೆಳೆಸಬೇಕು. ಆವಾಗಲೇ ಅದು ನಮಗೆ ಮಗ ಅಂತ್ಯಕಾಲದಲ್ಲಿ ಸಹಾಯ ಮಾಡಿದಾಗೆ ಭಾಷೆ ಕೂಡ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಸು ಇದೆಯಲ್ಲ ಸರ್, ಹಸು ಇದು ನೀರು ಕುಡಿದು ಹಾಲು ಕೊಡುತ್ತದೆ. ಇದು ಮಗು ಇದೆಯಲ್ಲ ಸರ್, ಇದು ಡೇಂಜರ್. ಇದು ಏನು ಡೇಂಜರು? ಇದು ಹಾಲು ಕುಡಿದು ನೀರು ಬಿಡುತ್ತದೆ. ಸರ್ ಅದು ನೀರು ಅಲ್ಲ ರೀ ಅಂದವ. ನೀರು ಅಂತ ಅನ್ಕೋ, ನಿಮ್ಮಪ್ಪರ ಮನೆ ಗಂಟೆನ ಹೋಗ್ತದಂದ್ರೆ ಮೇಷ್ಟ್ರು. ನಾನು ಅನ್ಕೊಂಡ್ರೆ ನೀವು ಕುಡಿತೀರಾ? ಹಾಸ್ಯ ಹಬ್ಬ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಪ್ರೊಫೆಸರ್ ಕೃಷ್ಣೇಗೌಡರು ಹೇಳೋ ಜೋಕ್ಸ್ ಕೇಳ್ತಿದ್ರೆ ಅದರ ಮಜಾನೇ ಬೇರೆ. ಅವರ ಪ್ರತಿ ಮಾತಲ್ಲೂ ಮಜಾ ಇರುತ್ತೆ, ನಿಮ್ಮನ್ನೆಲ್ಲ ಕಚಕುಳಿ ಇಟ್ಟು ನಗು ತರಿಸುತ್ತೆ. ಇತ್ತೀಚೆಗೆ ನಾವು ನಮ್ಮ ಸ್ಟೂಡೆಂಟ್ಸ್ ರಿಸಲ್ಟ್ ಕೇಳಲ್ಲ, ಅವಾಗೆಲ್ಲ ಕೇಳ್ತಿದ್ದೆ, ತಿಳುವಳಿಕೆ ಇರಲಿಲ್ಲ. ಇತ್ತೀಚೆಗೆ ಯಾವನ್ನೊಬ್ಬನ ತಲೆ ಕೆಟ್ಟು ಕೇಳ್ಬಿಟ್ಟೆ, ಏಯ್ ಬಾರೋ ಇಲ್ಲಿ ಬಂದ, ಏನು ರಿಸಲ್ಟು ಅಂದೆ. ಯಾವ ಪೇಪರು ಸರ್ ಅಂದ ಅವನು. ನಾನು ಕನ್ನಡ ಮೇಷ್ಟ್ರು. ಕನ್ನಡದಲ್ಲಿ ಎಷ್ಟೋ ಅಂದೆ. ಕನ್ನಡದಲ್ಲಿ ಕೇಳ್ತೀರಾ? 9 ಅಂದ. 9 ಸರ್ ಅಂದ. ನೀವು ಗಮನಿಸಿ, 94 ತಗೊಂಡವನು ಬೇಜಾರು ಮಾಡ್ಕೊಂಡು ಹೇಳ್ತಾನೆ 94 ಅಂಕಲ್, 94 ಅಂತ. ಅಂದ್ರೆ 98 ಬರ್ಬೇಕಾಗಿತ್ತು ಅಂತ ಒಂದು. ಈ 9 ತಗೊಂಡವನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಎಷ್ಟು? 9 ಸರ್. ಅದೇ 9 ಅಂದ. ನಾ ಬರೀ 9 ಅಂದೆ. ಏನ್ ಸರ್ ಒಳ್ಳೆ ಪೆದ್ರ ತರ ಕೇಳ್ತೀರಾ? 100ಕ್ಕೆ 109 ಕೊಡ್ತಾರ ಯಾರು? ಬರೀ 9. ಬರೀ 9 ಅಂದೆ ನಾನು. ಅದೇ ಸರ್ ಹಂಗರ್ಚ್ಕೊಂತೀರಾ? ನೀವು ಮಾಡೋ ಪಾಠಕ್ಕೆ ಇನ್ನೆಷ್ಟು ಬರ್ತದೆ ಅಂದ. ಬೇಕಿತ್ತ ನನಗಿದು ಅಂತ. ಟೋಟಲ್ ಎಷ್ಟಪ್ಪ ಅಂದೆ. ಹಂಗಂದ್ರೆ ಎಲ್ಲಾ ಸಬ್ಜೆಕ್ಟು ಸೇರಿ ಎಷ್ಟು? 39 ಸರ್. 40 ಬೇಕು ಪಾಸ್ ಆಗಕ್ಕೆ, ಎಲ್ಲ ಒಂದಕ್ಕೆ ತುಂಬಿದ್ರು ಪಾಸ್ ಆಗಲ್ಲ ನೀನು. ಏನ್ ಮಾಡಕ್ಕಾಯ್ತದೆ ಬಿಡಿ, ಹಣೆ ಬರ ಹಂಗದ್ ನಮ್ದು ಅಂದ. ಇದೀಗೆ ಪಾಸ್ ಆದ್ರೆ ನಾನೇ ಪಾಸ್ ಮಾಡಿದೆ ಅಂತಾನೆ, ಫೇಲ್ ಆದ್ರೆ ಹಣೆ ಬರ ಅಂತಾನೆ. ಇವ್ನು ಮಾನ ತೆಗಿಬೇಕು ಅಂತ ಕಾಯ್ತಿದ್ದೆ. ಕ್ಲಾಸಿಗೆ ಬಂದಿದ್ದ ಒಂದ್ ದಿವಸ, ಎಳ ಮೇಲೆ ರಾಜೇಶ್ ಅಂದೆ. ಎದ್ದ. ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಂದೆ. ಸರ್ ಅವತ್ತೇ ಹೇಳಿದ್ನಲ್ಲ ಸರ್, ಮರ್ತು ಬಿಟ್ರ? ಇಲ್ಲೊಂದ್ಸಲ ಹೇಳು, ಎಷ್ಟು ತಗೊಂಡಿದ್ಯಾ ಅಂದೆ. ಸರ್ ಎಲ್ಲ ಸೇರಿ 39 ಸರ್. ತಗೊಂಡೋಗಿ ತೋರ್ಸು ಮಾರ್ಕ್ಸ್ ಕಾರ್ಡು ನಿಮ್ಮ ಅಪ್ಪನಿಗೆ. ಕ್ಯಾಕರ್ಸ್ ಮಕ್ಕುಗಿತಾನೆ ಅಂದೆ. ಸರ್ ನಮ್ಮಪ್ಪ ಆಗ್ಲೇ ಉಗ್ದ ಸರ್. ಆಗ್ಲೇ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ? ಇಲ್ಲ ಸರ್. ಮತ್ತೆ ಆಗ್ಲೇ ಯಾಕೆ ಉಗ್ದ? ಅವ್ನು ಮೊದ್ಲೇ ಗೊತ್ತು ಸರ್ ನಾನು ಯೋಗ್ಯತೆ ಏನು ಅಂತ. ಬರುವಾಗಲೇ ಊದ್ ಕಳಿಸವನೆ ಸರ್. ಈಗ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ತೋರಿಸು, ನೋಡ್ಬಿಟ್ಟು ಉಗಿತಾನೆ ನಿಮ್ಮಪ್ಪ ಅಂದೆ. ಉಗ್ದ ಸರ್. ಏನಂತ ಉಗ್ದ ಅಂದೆ. ಅಲ್ಲ ಕಣೋ, 600 ಮಾರ್ಕ್ಸ್ಗೆ 39 ನಂಬರ್ ತಗೊಂಡಿದ್ಯಲ್ಲ, ಯಾವ ಕಳ್ಳನ ಮಕ್ಕಳು ನಿನಗೆ ಪಾಠ ಮಾಡು. ಒಟ್ಟಿಗೆ ಅನ್ನ ತಿಂತಾರ ಮಣ್ಣು ತಿಂತಾರ ಅವರು? ಅಲ್ಲ ಬಿಟ್ಟಿ ಪಾಠ ಮಾಡ್ತಾರ? ಸರ್ಕಾರ ದುಡ್ಡು ಕೊಡಲ್ವ, ಸಂಬಳ ಕೊಡಲ್ವ ಅವ್ರಿಗೆ? ಅಯೋಗ್ಯರು.
ಮಾಡೋ ಕೆಲ್ಸಕ್ಕೆ ಮರ್ಯಾದೆ ಬೇಡ. ನಾನು ನೋಡಿದೆ, ಅವತ್ತು ಬಂದಿದ್ದೆ ಕಾಲೇಜಿಗೆ, ಎಂತೆಂಥ ಪಾಪಿ ನನ್ನ ಮಕ್ಕಳೆಲ್ಲ ಮೇಷ್ಟ್ರಾಗ್ಬಿಟ್ರು. ನಾನು ಸಾಕು ಬಿಡು ಅಂದೆ. ಏನ್ ಸಾಕು ಬಿಡು ಸರ್, ಇನ್ನು ಕನ್ನಡದ ಹೇಳ್ತಾ ಇದ್ದೀನಿ, ಸಂಸ್ಕೃತಕ್ಕೆ ಬಂದೇ ಇಲ್ಲ ಅಂತ. ನಾವು ನನಗೆ ಬಹಳ ನಾಚಿಕೆ ಆಗ್ಬಿಡ್ತು. ಆದ್ರೂ ಮರ್ಯಾದೆ ಮುಚ್ಕೋಬೇಕು. ನಾನು ಹೇಳಿದೆ, ಇವೆಲ್ಲ ಬುದ್ಧಿವಂತಿಕೆ ಬಿಟ್ಬಿಡಪ್ಪ ನೀನು. ನಾನು ಎಲ್ಲಾ ಕ್ಲಾಸಲ್ಲೂ ಫಸ್ಟ್ ಕ್ಲಾಸ್ ತಗೊಂಡಿದ್ದೀನಿ ತಿಳ್ಕೊ, ಎಲ್ಲಾ ಕ್ಲಾಸಲ್ಲೂ ಫಸ್ಟ್ ಕ್ಲಾಸ್ ತಗೊಂಡಿದ್ದೀನಿ ಅಂದೆ. ಅವನಂತ ತಗೊಂಡಿದ್ದೀರಿ ಸರ್, ನಾವೇನಿಲ್ಲ ಅಂತೀವ ಸರ್, ತಗೊಂಡಿದ್ದೀರಿ. ಹಾಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಮೇಷ್ಟ್ರು ಇದ್ರು, ನಾವೇನು ಅಂತ ಹಂಗದ್ರೆ. ಇದು ಒಂದು ಸಣ್ಣ ಸ್ಯಾಂಪಲ್. ನಾನು ಯಾಕಿದ್ರಿಂದ ಶುರು ಮಾಡಿದೆ ಅಂದ್ರೆ, ನಮ್ಮ ಸ್ನೇಹಿತರೆಲ್ಲ ಅದನ್ನು ಹೇಳ್ತಿದ್ರು, ಪ್ರಪಂಚದ ಬಹಳ ಭಾಷೆಗಳಲ್ಲಿ ನಗಿಸೋದಕ್ಕಾಗೋದಿಲ್ಲ. 4,500 ಭಾಷೆಗಳು ಜೀವಂತವಾಗಿವೆ. ಸಾವಿರಾರು ಭಾಷೆಗಳಲ್ಲಿ ಹಾಸ್ಯವೇ ಇಲ್ಲ, ನಗ್ಸಕ್ಕಾಗಲ್ಲ. ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ. ನನಗೆ ಬಹಳ ಅಚ್ಚರಿ, ಸಂಗೀತ ಕಲ್ತವ್ರಲ್ಲ ಅವ್ರು ಹಾಡ್ತಾರಪ್ಪ, ಓದು ಬರಹ ಕಲ್ತವ್ರಲ್ಲ ಅವ್ರು ಬರೀತಾರೆ, ಅವ್ರು ಮಾತಾಡ್ತಾರೆ. ಆದ್ರೆ ಓದು ಬರಹ ಬರದೇ ಇರೋರು ಹಾಡೋದು ಮಾತಾಡೋದಿದೆಯಲ್ಲ, ನನಗೆ ಬಹಳ ದೊಡ್ಡ ವಿಸ್ಮಯ, ಬಹಳ ದೊಡ್ಡ ವಿಸ್ಮಯ. ಎಂತೆಂಥ ಅದ್ಭುತ ರಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಎಂತ ಅದ್ಭುತವಾಗ್ತೀವಿ ನೋಡಿ ಅದು. ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ ಕಣ್ಣೀರು 11 ಹರಿದವೋ, 11 ಹರಿದವೋ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಯಾವ ಯೂನಿವರ್ಸಿಟಿನೂ ಡಿಗ್ರಿ ಕೊಟ್ಟಿಲ್ಲ ಅವ್ರಿಗೆ. ಹೆಬ್ಬೆಟ್ನವರು ಎಷ್ಟು ಚೆನ್ನಾಗಿ ಹಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನಾವು ಯಾವ ಸ್ಥಿತಿಗೆ ಬಂದಿದೀವಿ ಅಂದ್ರೆ, ಇಷ್ಟೆಲ್ಲ ಓದ್ಕೊಂಡ್ ಬಂದಿರ್ತೀವಿ, ಯಾರೋ ಒಬ್ರಿಗೆ ಸಮಾಧಾನ ಹೇಳಕ್ ಬರಲ್ಲ. ಯಾರೋ ತೊಂದರೆ ಅಂತ ಬರ್ತಾರಪ್ಪ, ನೋವು ಕಷ್ಟ ಸಂಕಟ ಸಾವು, ಮನೇಲಿ ಏನೋ ತೊಂದರೆ ಬಂದು ಹೇಳ್ಕೊತಾರೆ. ನಮ್ಗೆ ಎಷ್ಟೋ ಸಲ ಸಮಾಧಾನ ಹೇಳೋದು ಹೆಂಗೆ ಗೊತ್ತಾಗಲ್ಲ. ಹೋಗು, ಏನಾಗಲ್ಲ, ಹೋಗು, ಏನಾಗಲ್ಲ, ಹೋಗು, ಡೋಂಟ್ ವರಿ ಹೋಗು, ಇಷ್ಟೇ. ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಿದ್ರು, ಯಜಮಾನ್ರ ಹತ್ರ ಹೋಗಿ, ಅಯ್ಯೋ ಭಾಳ ಬೇಜಾರಾಗ್ಬಿಟ್ಟದೆ, ಯಾಕೆ ಬದುಕಿರ್ಬೇಕು ಅಂತ ಅನಿಸ್ತದೆ, ಹೋಗೋಣ ಸಾಕಾಗ್ಬಿಟ್ಟದೆ ಅಂತನ್ನಿ. ಅವ್ನು ಕೂತ್ಕೊಂಡು, ಬೈಲಿ ಎಂತ ವಂಶಸ್ಥನ ಮಗ, ಭಾಳ ಮನೇಲಿ ಸಹಾಯ ಮಾತಾಡ್ತೀನಿ ನೀನು, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಮನ್ಸನಿಗೆ ಕಷ್ಟ ಸುಖ ಅಂತ ಬರ್ತವೆ. ಹಗಲು ರಾತ್ರಿ ಅಂತ ಇರೋದಿಲ್ವಾ, ಉಣ್ಮೆ ಅಮಾವಾಸ್ಯೆ ಇರೋದಿಲ್ವಾ, 5 ಬೆಳ್ಳು ಒಂದೇ ಸಮಯ ಇರ್ತಾವ, ಇವತ್ತು ಬರ್ತದೆ ನಾಳೆಗೆ ಹೋಯ್ತದೆ, ಅದಕ್ಕೆ ಎದ್ಕೊಂಡ್ರೆ ಆಯ್ತದ, ಹಂಗೆಲ್ಲ ಯೋಚನೆ ಮಾಡಬಾರ್ದು. ಸುಮ್ಮನೆ ಕೂತ್ಕೊಂಡ್ರೆ ನೋಡು ನೀ ಹೇಳ್ತೀನಿ, ತೂಕದ ಗುಂಡಿದ್ದಂಗೆ ನೀನು. ತೂಕದ ಗುಂಡ ಮೇಲೆ ನಾಯಿ ಹುಚ್ಚ ಉದ್ಬಿಟ್ರೆ ತೂಕ ಕಮ್ಮಿ ಆಗೋದಿಲ್ಲ. ಹಂಗೆ ನೀನು ಹೀರಾಕಣೆಯ ಶೂರ, ನೀನು ಅರಿಯ ನೀರಲ್ಲಿ ಹರ್ಕೊಂಡು ಹೋಗೋದು ಎಲ್ರಿಗೂ ಆಯ್ತದೆ, ಹಿಂದಿರಿಕೊಂಡು ಬದುಕಬೇಕು, ಅದು ಜೀವ. ಹಂಗೆ ಕೂತ್ಕೊಂಡು ಹೇಳೋರು. ನಮ್ಮಲ್ಲಿ ಭಾಳ ಜನಕ್ಕೆ ಹಿಂಗೆ ಹೇಳೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಇದು ಹೆಂಗಾದ್ರೂ ಹೋಗ್ಲಿ, ಎಷ್ಟೋ ಜನಕ್ಕೆ ಬೈಯಕ್ಕೆ ಬರಲ್ಲ. ಅಂದ್ಬಿಡ್ತೀನಿ ಅಷ್ಟೇ, ಅದೇ ಅಂದ್ಬಿಡ್ತೀನಿ ನಾನು, ಅದೇ ಅವ್ನಿಗೆ ಅನ್ನಕ್ಕೆ ಬರಲ್ಲ, ಅಂದ್ರೆ ತಾನು ಬಂದಿರ್ತಾನೆ. ಬರೀ ಅಶ್ಲೀಲ ಅಸಭ್ಯ ಅಂತಲ್ಲ, ಚೆನ್ನಾಗೂ ಬೈತಾರೆ, ಕೆಲವು ಪ್ರೀತಿಗೂ ಬೈತಾರೆ. ನಮ್ಮೂರಲ್ಲಿ ಯಾರೋ ಒಬ್ಳು ಬೈತಾ ಇದ್ವಿ, ಬೈಲಿ ನಿನ್ನ ಹೊಟ್ಟೆ ಮೇಲೆ ನಾಳೆ ಬಟ್ಟೆ ಒಗೆಯ, ನಿನ್ನ ಹೆಗಲ ಮೇಲೆ ಎಡಗಾಲ್ ತೊಳೆಯ, ನಿನ್ನ ಬೆನ್ನ ಮೇಲೆ ನಾನು ಬಲಗಾಲ್ ತೊಳೆಯ, ಬೈಲಿ ನೀರು ಮುಳುಗದ ನಾಯಿ ಕೂತಂಗೆ ಕೂತಿದ್ಯಾ ನೀನು ಒಬ್ಬ. ಎಷ್ಟು ಚೆನ್ನಾಗಿದೆ ಮಾತುಗಳು ನೋಡಿ. ಭಾಷೆನ ಎಷ್ಟು ಚೆನ್ನಾಗಿ ಕಟ್ತಾರ ಅವರು ಅಂತ. ಕನ್ನಡ ಭಾಷೆ ಇವತ್ತೂ ಜೀವಂತವಾಗಿರೋದು ಅವ್ರ ಬಾಯಲ್ಲೇ. ನಾನು ಬಹಳ ಸಲ ಹೇಳ್ತೀನಿ, ಎಷ್ಟೋ ಜನಕ್ಕೆ ಮಕ್ಕಳಾಡ್ಸಕ್ ಬರಲ್ಲ. ಬಹಳ ಜನ ವಿದ್ಯಾವಂತರು 2-3 ಡಿಗ್ರಿ ತಗೊಂಡಿರ್ತಾರೆ, PhD ತಗೊಂಡಿರ್ತಾರೆ, ಮಗು ತಂದು ಕೊಡಿ ಅವ್ರ ಕೈಲಿ. ಮಕ್ಕಳಾಡ್ಸಕ್ ಬರಲ್ಲ. ಏನಯ್ಯ ಏನು ನಾನು ಹೇಳಿದೆ, ಮಗು ಆಡ್ಸೋ ತೀರಾ ಇದು. ನಮ್ಮ ಹಳ್ಳಿ ತಾಯಿಂದ್ರೆ ಕರ್ಕೊಂಡೋಗಿ ಆ ಮಗುನ ಕರ್ಕೊಂಡು ಬಂದು ತೊಡೆ ಮೇಲೆ ಇಟ್ಕೊಂಡು, ಅಯ್ಯೋ ಬಾರೋ ನನ್ನ ಕಂದ, ಅಪ್ಪ ಬಂಗಾರದ ತಗಡಿದ್ದಂಗಿದೀಯ, ಯಾವ ಪುಣ್ಯಾತ್ಕಿತಿ ಎತ್ಲು ನಿನ್ನ, ಬಾರೋ ಚಿನ್ನ, ಬಾಪ ನನ್ನ ಅಪ್ಪ, ಅಯ್ಯೋ ಭಗವಂತೆ ಕಳಿಸ್ಕೊಟ್ಲೇನೋ ನಿನ್ನ ಆಗಲಿ, ನಿನ್ನ ಪಾದದ ಧೂಳು ನನ್ನ ಹಣೆ ಮೇಲೆ ಇರಲಿ, ಬಾರೋ ಕಂದ, ಅಪ್ಪ ನಿನ್ನ ಕಣ್ಣೊಂದು ಚಂದ, ನಿನ್ನ ಮೂಗೊಂದು ಚಂದ, ನಿನ್ನ ಬಾಯೊಂದು ಚಂದ, ನೀನು ನಡೀತಾ ಇದ್ರು ಒಂದು ಚಂದ, ಬದುಕಿದ್ರೆ ಇಂಥ ಮಕ್ಕಳಿದ್ರೆ ಬದುಕ್ಬೇಕು, ಹಿಂಗೆಲ್ಲ ಮಾತಾಡ್ತಾರೆ ವಿದ್ಯಾವಂತರು. ಏನು ಮಗು ನಡ್ಸೋ ತರವೇ ಇದು.
ಯಾರೋ ಒಬ್ಬಳು ತಾಯಿ ಮಕ್ಕಳು ಹೆಂಗ್ ಅಳ್ತವೆ ಅಂತ ಬರೀತಾಳೆ, ಹೆಂಗ್ ಹಾಡ್ತಾಳೆ. ಜೋಗಳದ ಹಾಡು. ಬೆಳ್ಳಾನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಬೆಳ್ಳಾನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ್ಕೆ ಅಳುತ್ತಾನ ಜೋ ಜೋ. ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ ಅಳುತ್ತಾನ ಜೋ ಜೋ. ಕಂಚಿನ ಬಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು, ಮಕ್ಕಳಿಗೆ ಎಣ್ಣೆ ತಿಕ್ತಾರಲ್ಲ ಅದು ಮಿಂಚೆಣ್ಣೆ ಅಂತೆ. ಎಣ್ಣೆನ ಕಾಯಿಸ್ಬಿಟ್ರೆ ತೆಳುವಾಗ್ಬಿಡುತ್ತೆ, ಮಿಂಚ್ತಾ ಇರುತ್ತೆ, ಅದಕ್ಕೆ ಮಿಂಚೆಣ್ಣೆ ಅಂತ ಒಂದು ಶಬ್ದ ಕಟ್ಬಿಡ್ತಾಳ ಅವಳು. ಕಂಚಿನ ಬಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು, ತೀಡಿ ತೀಡಿ ತಿಕ್ಕುವಾಗ ಆಡಿ ಆಡಿ ಅಳುತ್ತಾನ ಜೋ ಜೋ. ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ, ಬೆಳ್ಳಿಯ ಹಂಡೆಗೆ ಬಂಗಾರ ಗಿಂಡಿಯ ಹಾಕಿ, ಬಾಗಿ ಬಾಗಿ ಎರಿವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ ಜೋ. ಬಾಗಿ ಬಾಗಿ ಎರೆವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋ ಜೋ. ಮಗುನ್ ತೊಟ್ಲಿಟ್ಕೊಂಡ್ರೆ ಏನ್ ಚಂದ ಹಾಡ್ತಾರೆ ಈ ತಾಯಿಂದಿರು. ನಮ್ಮಲ್ಲಿ ಬಹಳ ಜನ ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳಲ್ಲ. ಈಗ ಕತೆ ಹೇಳಕ್ಕೆಲ್ಲಾಗತ್ತೆ ಹೇಳಿ, ಅದು ಯಾರೋ ಟಿವಿಲಿ ಕತೆ ಹೇಳ್ತಾ ಇರ್ತಾರೆ, ಆ ಕತೆ ಕೇಳ್ತಾ ಕೂತಿರ್ತಾರ ಅವ್ರು. ಮನೆಯೊಂದು 3 ಬಾಗಿಲು, ಗಂಡ ನೋಡ್ತಾನೆ, ಅಶ್ವಿನಿ ನಕ್ಷತ್ರ ಹೆಂಡತಿ ನೋಡ್ತಾಳೆ, ಇನ್ಯಾವುದೋ ಅಗ್ನಿ ಸಾಕ್ಷಿ ಅಪ್ಪ ನೋಡ್ತಾ ಕೂತಿರ್ತಾನೆ. ಮಗುಗೊಂದು ವಾಕರಲ್ಲಿ ಹಾಕ್ಬಿಟ್ರೆ ಅದ್ರ ಮುಂಚೆ ಒಂದು ಕುರ್ಕುರೆ ಗುಡ್ಡೆ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ತಿಂತ ಕೂತಿರ್ತದೆ. ಕತೆ ಹೇಳೋರು ಯಾರಲ್ಲಿ? ಒಬ್ಬ ತಾಯಿ ಕತೆ ಹೇಳೋಳು. ನಾನು ಇವತ್ತು ಪಾಠ ಮಾಡ್ತಿರೋದು, ಇವತ್ತು ಬದುಕಿರೋದು ಆ ಭಾಷೆ ಕಲ್ತ್ಕೊಂಡು, ಯೂನಿವರ್ಸಿಟಿಗಳು ಕೊಟ್ಟ ಡಿಗ್ರಿಯಿಂದಲ್ಲ. ಅವು ಕೆಲಸ ಕೊಡಿಸಿದ್ವು ಅಷ್ಟೇ, ಆದ್ರೆ ಮಕ್ಕಳೆದ್ರೆ ನಿಂತ್ಕೊಳ್ಳೋದಕ್ಕೆ ನನಗೆ ಬಹಳ ದೊಡ್ಡ ಆಧಾರ ಅದು. ಆ ತಾಯಿ ಕತೆ ಹೇಳೋಳು. ಆ ಕಥೆಯಲ್ಲಿ ಒಂದು ವೈಭವವಾದ ಮದುವೆ ನಡೀತಪ್ಪ, ಅದ್ಭುತವಾದ ಮದುವೆ ನಡೀತದೆ. ಆ ಮದುವೆ ಅನ್ನೋದನ್ನ ತನ್ನ ತನ್ನ ಭಾಷೆಯಲ್ಲಿ ಕಟ್ತಾಳೆ ನೋಡಿ. ನಮ್ಮಲ್ಲಿ ಒಂದು ಚಂದದ ಮದುವೆ ನೋಡ್ಕೊಂಡು ಬನ್ನಿ, ಅಥವಾ ನಾದ ಮಂಟಪ ನೋಡ್ಕೊಂಡು ಬನ್ನಿ. ಹೆಂಗಿದೆ ನಾದ ಮಂಟಪ? ಸಖತ್ತಾಗಿದೆ ಅಷ್ಟೇ. ಹಂಗನ್ನಕ್ಕ ನಾದ ಮಂಟಪ ಕಟ್ಸಿದ್ದು ಅಲ್ಲಪ್ಪ, ನನಗೆ ಅದರ ಭಾಗ 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 ವರ್ಣನೆ ಮಾಡಿ ಹೇಳ್ಬೇಕು. ಅದೇ ಒಂಥರ ಎಲ್ಲ ಚೆನ್ನಾಗದೆ ಅಷ್ಟೇ. ಒಂದ್ ದೊಡ್ಡ ಮದುವೆ ನೋಡ್ಕೊಂಡು ಒಂದು ಮದುವೆ ಹೆಂಗಾಯ್ತು? ಸಖತ್ತಾಗಾಯ್ತು. ಅಲ್ಲಪ್ಪ, ಹೆಂಗ್ ಡೀಟೇಲ್ ಆಗಿ ಹೇಳು. ಡೀಟೇಲ್ ಆಗಿ ಹೇಳಕ್ ಬರಲ್ಲ ನಮ್ಗೆ, ಅಂತ ಭಾಷೆ ಇಲ್ಲ ನಮ್ಮ ಹತ್ರ. ಅದ್ರ ತಾಯಿ ಕತೆ ಹೇಳೋಳು, ಮಗುನ್ ಕೂರಿಸ್ಕೊಂಡು ಏನ್ ಚೆನ್ನಾಗಿ ಕತೆ ಹೇಳೋಳು. ಆಗಲೇ ಈಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ವಜ್ರಕುಮಾರ ಮಾಣಿಕ್ಯ ಮಂಜರಿ ಹೆಣ್ಣುಗಂಡು. ಎಂಥ ಮದುವೆ ಅಪ್ಪ ಅಂದ್ರೆ, ಈ ಭೂಮಿಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಆಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒಂದ್ ಕೆಲ್ ಭತ್ತ ಕುಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆ ಮನೆಗೆಲ್ಲ ಮುತ್ತೊಂದು ತೋರಣ ಕಟ್ಟಿಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ, ಬೀದಿ ಬೀದಿಗೆಲ್ಲ ಬೆಳ್ಳಿ ನಡುಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರದ ರಂಗೋಲೆ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರ್ದೇ ಇದ್ದವ್ರು ಕಾಗದ ಬರೆಸಿ, ಮುತ್ತೈದರ ಕೆಲ್ ಮುತ್ತಿನಾರ್ತಿ ಬೆಳಗಿಸಿ, ಸುಮಂಗಲಿರ ಕೆಲ್ ಸೋಬಾನೆ ಹಾಡಿಸಿ, ಕನ್ನೇರ ಕೆಲ್ ಕಳಸ ಕನ್ನಡಿ ಕೊಟ್ಟು, ಮೇಳದವ್ರ ಕೆಲ್ ನಾಟ್ಯ ನಾಡಿಸಿ, ದೇವಲೋಕದಿಂದ ಕಾಮಧೇನು ಕರೆದು ಕ್ಷೀರ ತಂದು ಕೈದಾರೆ ಹೂದು, ನವರತ್ನದ ಹಸೆಮಣೆ ಮೇಲೆ ಭೂಮಿ ತಾಯಿ ಅಂತ ಹೆಣ್ಣು ಭೂಮಿ ತುಕ್ಕದ ಗಣ್ಣಿಲ್ಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಮಂಡಲವೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ಬ ಅನ್ನೋ ಮದುವೆ ಮಾಡಿದ್ರು. ಆ ಎಮ್ಮ ದೊಡ್ಡ ವಿದ್ಯಾವಂತೆ ಅಲ್ಲ, ಭಾಷೆಯಲ್ಲಿ ಒಂದು ಅನುಭವ ಕಟ್ಟೋದು ಅಂತ ಅದು. ಕನ್ನಡಕ್ಕೆ ಆ ಥರದೊಂದು ಶಕ್ತಿ ಇದೆ. ಬೇಂದ್ರೆ ಎಲ್ಲಿಯೋ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪದ್ಯ ಹಾಡಿದ್ರು. ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳಕ ತಂತ್ಯಕ ರಾಗದ ಚಿಂತ್ಯಕ ಹೆಜ್ಜಕ ಗೆಜ್ಜಕ ಕುಣಿಯೋಣು ಬಾ, ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ ತಕ ತಕ ತಗಿ ತೈ ತೈ ಕುಣಿಯೋಣು ಬಾ, ಅಕ್ಷೀರ ಸಾಗರದ ಆನಂದದಾಗರ ತೆರೆ ತೆರೆ ತೆರೆದರ ಕುಣಿಯೋಣು ಬಾ, 14 ಲೋಕಕ್ಕೆ ಚಿಮ್ಮಲಿ ಈ ಸುಖ ಹಿಗ್ಗಲಿ ಸಿರುಮುಖ ಕುಣಿಯೋಣು ಬಾ. ಅವ್ನು ಯಾರು ಹೇಳ್ದ? ಬೇಂದ್ರೆಯವರೇ, ಕನ್ನಡದಾಗ ಅದು ಏನ್ ಚಲೋ ಪದ್ಯ ಬರೀತಿರ್ರಿ ನೀವು ಅಂತ. ಬೇಂದ್ರೆ ಹೇಳಿದ್ರು, ಕನ್ನಡದಾಗ ನಾನು ಚಲೋ ಪದ್ಯ ಬರೆದಿಲ್ಲ ತಮ್ಮ, ಪದ್ಯ ಬರೆಯಕ ಕನ್ನಡನ ಚಲೋ ಅದ. ಹಾಸ್ಯ ಹಬ್ಬ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ. ರಿಚರ್ಡ್ ಯಾವುದೇ ಜೋಕ್ಸ್ ಹೇಳಿ ನೀವು ಅವರ ಸಖತ್ ಮಾತಿಗೆ ಶರಣಾಗಿ ನಗೋಕೆ ಶುರು ಮಾಡ್ತೀರಾ? ನಾವು ಪ್ರತಿ ವರ್ಷ ಕುರುಕ್ಷೇತ್ರ ಮಾಡ್ತಿದ್ವಿ. ತಿಮ್ಮರಾಯಪ್ಪ ಅಂತಿದ್ರು, ಅವರು 500 ರೂಪಾಯಿ ಕೊಡೋರು. ಪ್ರತಿ ವರ್ಷ ಒಂದೇ ನಾಟಕ ಕುರುಕ್ಷೇತ್ರ. ನಾನೇ ಭೀಮಸೇನ, ಇನ್ನೊಬ್ಬ ಸಣ್ಣಗಿದ್ದ ಅವನು ಧರ್ಮರಾಯ, ಇನ್ನೊಬ್ಬ ಉದ್ದಕ್ಕಿದ್ದ ಅರ್ಜುನ, ಇನ್ನಿಬ್ಬರು ಟ್ವಿನ್ಸ್ ಇರೋರು, ಅವ್ರಿಗೆ ನಕುಲ ಸಹದೇವ, ಇನ್ನೊಬ್ಬ ಸತೀಶ ಅಂತಿದ್ದ, ಸ್ವಲ್ಪ ಹೆಣ್ಣು ಹುಡುಗ, ಏನೋ ರಿಚರ್ಡು ಅನ್ನೋನು, ಅವನು ದ್ರೌಪದಿ. ಪ್ರತಿ ವರ್ಷ ಹಿಂಗೆ ನಡ್ಕೊಂಡು ಹೋಗೋದು. ಆ ವರ್ಷವೂ ನಾಟಕ ನಡಿಬೇಕು. ಹೋಗಿ ತಿಮ್ಮರಾಯಪ್ಪನ ಕೇಳಿದೆ, ಸ್ಪಾನ್ಸರ್ ಅವರು, ಮೇಯ್ನ್ ಅವರು, ಸರ್ ಈ ಸಲ ನಾಟಕ ಮಾಡ್ತೀವಿ. ಯಾವ ನಾಟಕ ಮಾಡ್ತೀರಾ? ಅದೇ ಕುರುಕ್ಷೇತ್ರ. ಭೀಮಾ ನಾನೇ. ದ್ರೌಪದಿ ಯಾರು ಮಾಡ್ತಾರೆ? 90 ವರ್ಷ
ಕಣ್ಣು ಕಾಣಲ್ಲ ಮುದುಕನಿಗೆ, ಒಂದು ಅಲ್ಲಿಲ್ಲ. ಯಾರು ಮಾಡಿದ್ರಿ ಏನು ಇವನಿಗೆ? ಅದೇ ಸತೀಶ ಮಾಡ್ತಾನೆ. ಅವಾಗ ಲೈ ಸತೀಶ ಮಾಡಿದ್ರೆ ದುಡ್ಡು ಕೊಡೋಕ್ಕಿಲ್ಲ ಅಂದ. ಯಾಕಜ್ಜ ಅಂದೆ. ಅವಾಗ ಯಾರು ಲೇಡೀಸ್ ಕೈಯಲ್ಲಿ ಮಾಡಿಸು, 1000 ರೂಪಾಯಿ ಕೊಡ್ತೀನಿ ಅನ್ನೋ. 90 ವರ್ಷದ ಮುದುಕ. ನಾನು ಹೇಳಿದೆ, ಅಜ್ಜ ಲೇಡೀಸು ನಾಟಕ ನೋಡೋಕ್ಕೆ ಬರಲ್ಲ, ಇನ್ನು ಮಾಡೋಕ್ಕೆ ಬರ್ತಾರಾ ಅಂದೆ. ಒಂದು ಕೆಲಸ ಮಾಡು, ಮಳವಳ್ಳಿಗೆ ಹೋಗಿ ಅಲ್ಲೊಬ್ಳು ರೂಪಶ್ರೀ ಅಂತವಳೆ, ನಾನು ಹೇಳ್ದೆ ಅಂತೇಳಿ ಕರ್ಕಮ್ಮ ಅಂದ. ಯಾರ್ಯಾರು ಫ್ಲ್ಯಾಶ್ ಬ್ಯಾಕ್ ಎಲ್ಲೆಲ್ಲಿರ್ತೈತೆ ನೋಡಿ ಸರ್. 92 ವಯಸ್ಸು ಅವನಿಗೆ. ನಾನು ಅವನ ಮಾತು ಕೇಳ್ಕೊಂಡು ಮಳವಳ್ಳಿಯೆಲ್ಲ ಹುಡುಕ್ಬಿಟ್ಟೆ, ಇಲ್ಲ ಅಲ್ಲಿ ಯಾರು. ಕೊನೆಗೆ ಯಾರೋ ಒಬ್ಬ 90 ವರ್ಷದ ಮುದುಕ ಬಿಡಿ ಸತ್ತಿದ್ದ. ಅವ್ನು ಕೇಳಿದೆ, ಅಜ್ಜ ಇಲ್ಲಿ ಯಾರೋ ಮಳವಳ್ಳಿ ಅಂತ ದ್ರೌಪದಿ ಪಾಠ ಮಾಡ್ತಾರೆ ಅಂತ. ಲೇ ಅವಳೆಲ್ಲಿ ದ್ರೌಪದಿ ಪಾಠ ಮಾಡ್ತಾಳೆ, ಆಗೋಯ್ತು. ಅವಳು ಆ ಕಾಲದ ಹೀರೋಯಿನ್ನು. ಯಾಕೆ ಅಂದ. ಹಿಂಗೆ ದ್ರೌಪದಿ ಪಾಠ ಮಾಡಬೇಕು ನೋಡು, ಅವಳ ಹೆಸರು ಕೆಂಚಮ್ಮ ಅಂತ. ಮಾರ್ಕೆಟ್ ಕಡಿಮೆ ಆಯಿತು ಅಂತ ರೂಪಶ್ರೀ ಅಂತ ಮಡಿಕೊಂಡು ಅವಳ ಹೆಸರು. ಆ ಮುಂದಿನ ಮನೆಗೆ ಹೋಗಿ ಕೇಳು. ಹೋಗಿ ಬಾಗಿಲು ತಟ್ಟಿದೆ ಸರ್. ಯಾರು? ಭೀಮನ್ ಪಾಠ ಮಾಡಬೇಕಾದವಳು ದ್ರೌಪದಿ ಪಾಠ ಮಾಡಿದವಳು. ವಾಯ್ಸೇ ಹಂಗಿದೆ. ಬಾಗಿಲು ತಳ್ಳಿದ್ರೆ ಒಂದು ಚಿಕ್ಕ ಪರ್ವತ ಇದ್ದಂಗೆ ಎದ್ಲು. ಏನಾಗಬೇಕಾಗಿತ್ತು ಅಂದ್ಲು. ರೂಪಶ್ರೀ ನೀವೇ? ನಾನು ದ್ರೌಪದಿ ಪಾಠ ಮಾಡಬೇಕು ಅಂತ. ಎಲ್ಲಿ? ಗುಟ್ಟಳ್ಳಿಲಿ ಅಂದೆ. ಅವಮ್ಮನ ಹಿಂಗೆ ನೋಡ್ತಾ ಇದ್ದೀನಿ. ನಾನು ಭೀಮ, ಅವಳು ದ್ರೌಪದಿ ಆದರೆ ನನ್ನ ಗತಿ ಏನಾಗ್ಬೋದು ನೋಡಿ. ನನಗಾಗಲೇ ಗಡಗಡ ನಡ್ಗೋಯ್ತು. ಯಾರು ಕಳಿಸಿದ್ದು? ಅದು ತಿಮ್ರಾಯಪ್ಪ ಕಳಿಸಿದ್ದು ಅಂದೆ. ಸತ್ತಿಲ್ವ ಅವನು ಇನ್ನೂ ಅಂದ್ಲು. ಅವನೇ ಅಡ್ವಾನ್ಸ್ ಕೊಟ್ಟರು ನೋಡಿ ಹೆಂಗಾಗಿ. ನಾನಿಲ್ಲ ಅವರೇ ಕಳಿಸಿದ್ದು ಅಂದೆ. ಅವ್ನಿಗೆ ಹೇಳೋ, ದಿವಸ ಗೋವಿಂದ್ರ ಹೋಟ್ಲಿಂದ ಯಲಂಕದಿಂದ ಬಿರಿಯಾನಿ ತಂದು ಕೊಡ್ಬೇಕು ನನಗೆ. 3000 ರೂಪಾಯಿ ಕೊಟ್ಟರೆ ಬರ್ತೀನಿ, ಇಲ್ದಿರು ಬರಲ್ಲ, ಹೋಗು ಅಂದು. ನಾನು ಹೋಗಿ ತಿಮ್ರಾಯಪ್ಪನಿಗೆ ಹೇಳಿದೆ. ಹಂಗಂದ್ಲು ಅವಳು. ನನ್ನ ಹೆಸರು ಹೇಳ್ದ ಅಂದೆ. ಇವನಿಗೆ ನಿಜ ಹೇಳಿದರೆ ಶಾಕ್, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡೋನು ಇವನು. ಹೌದು ನಿಮ್ಮ ಹೆಸರು ಹೇಳಿದ್ದಕ್ಕೆ 3000, ಇಲ್ದಿರೋ 5000 ಅಂತಂದೆ. ಹೌದಾ, ಒಂದು ಕೆಲಸ ಮಾಡು, ಇನ್ನು 9 ಜನ ಮುದುಕರವರಲ್ಲ, ಅವ್ರ ಹತ್ರ ಎಲ್ಲ 500 ತಗೋ ಅಂದೆ. ಆ 9 ಜನ ಇನ್ನೊಬ್ಬ ಇವನು ಫ್ರೆಂಡ್ಸ್ ಇದ್ರು. ಅವ್ರು ಕೇಳಿದೆ, ಅವನ ಕಾಲದ ಡವ್ ನಾವ್ಯಾಕೆ ದುಡ್ಡು ಕೊಡೋಣ ಅವಾಗ ಲೈ ಅಂದ್ಬಿಟ್ರು. ಸರಿ, ನಾಟಕ ಗವಿ ಗಂಗಾಧರನ ದೇವಸ್ಥಾನ ಅಂತಿದೆ. ಅಲ್ಲಿ ಎಲ್ಲರೂ ಕೂತಿದ್ವಿ. ನಮ್ಮ ಮ್ಯಾನೇಜರ್ ರಂಗಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೊಂಡು, ಏನು ಮಾಡೋದು ದ್ರೌಪದಿ ಇಲ್ಲ ಅಂದರೆ. ನಮ್ಮ ಸಲೀಂ ಬಂದ್ಬಿಟ್ಟ. ಏನಪ್ಪ ನಾಟಕಗೆ ಮಾಡೋಕ್ಕಿಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟಿದ್ದೀರಾ ಅಂದಲೇ. ಬಾಯಿ ಮುಚ್ಕೊಂಡಿರೋ, ನಾವು ಟೆನ್ಷನಲ್ಲಿದ್ದೀವಿ ಅಂದೆ. ಯಾಕೆ ಟೆನ್ಷನ್ನು? ದ್ರೌಪದಿ ಸಿಗಲಿಲ್ಲ ಅಂದ. ಅಷ್ಟೊತ್ತಿಗೆ ರಂಗಪ್ಪ ನೋಡಿದ್ರು. ಬೆಳ್ಳಗಿದ್ದ ಸಲೀಮ, ಮೂಗು ಬೇರೆ ಉದ್ದಕ್ಕಿತ್ತು. ಕಣ್ಕಂಪು ಹಚ್ತಾರೆ ಈ ಸಾಬ್ರು ಹುಡುಗರು, ಕಣ್ಕಂಪು ಹಚ್ತಾರೆ. ಅದು ಬೇರೆ ಬಿರಿಯಾನಿ ತಿಂದ್ಕೊಂಡು ಎಲ್ಲೆಲ್ಲಿ ದಪ್ಪಗಿರ್ಬೇಕೋ ಅಲ್ಲೆಲ್ಲಿ ದಪ್ಪಗಿದ್ದ. ರಂಗಪ್ಪ ನೋಡ್ಬಿಟ್ಟು, ರಿಚರ್ಡು ಇವನ್ನೇ ದ್ರೌಪದಿ ಮಾಡಿಬಿಡೋಣ ಅಂದರೆ. ಸಾರ್ ಆಗಲ್ಲ ಸಾರ್, ಅವ್ನು ಮಾತಾಡೋದು ಅದೆಲ್ಲ ಪರವಾಗಿಲ್ಲ, ನೀನು ಸೈಡಿಂದ ಪ್ರಾಂಪ್ಟ್ ಮಾಡು, ಈ ಹುಡುಗನ್ನೇ ನಾಟಕ ಮಾಡಿಸ್ಬಿಡೋಣ ದ್ರೌಪದಿ ಅಂದು. ಅರೇ ಸಲೀಂ, ದ್ರೌಪದಿ ಮಾಡ್ತೇನೋ? ಮಾಡ್ತೀನಿ, ದ್ರೌಪದಿ ಕತ್ತೋಕ್ಯಾ ಅಂದ. ಇವನಿಗೆ ದ್ರೌಪದಿನೇ ಗೊತ್ತಿಲ್ಲ, ಇವನ ಕೈಯಲ್ಲಿ ಏನು ಮಾಡಿಸೋದು. ಆಯಿತು ಸರಿ, ಅನೌನ್ಸ್ ಮಾಡಿಬಿಟ್ಟು ಗುಟ್ಟಳಿಲ್ಲ. ಈ ಸಲ ನಾಟಕ ಕುರುಕ್ಷೇತ್ರ. ದ್ರೌಪದಿಯ ಪಾತ್ರದಲ್ಲಿ ಮಳವಳ್ಳಿಯ ರೂಪಶ್ರೀ. ಎಲ್ಲ 90 ದಾಟಿದ ಮುದುಕರೆಲ್ಲ ಬಂದರು. ರೂಪಶ್ರೀ ಹೊಸ್ತಾಳ ಅಂದ ಒಬ್ಬ ಶೆಟ್ಟಿ. ಹ್ಞೂ ಅಂದೆ. 10 ರೂಪಾಯಿ ತೀಸ್ಕೊ, ನಾ ಪೆಂಡ್ಲಮ್ ಚೆಪ್ಪೋದು ಅಂದ. ಆ ಕಾಲದ ಜ್ಯೋತಿಲಕ್ಷ್ಮಿ ಅಂತೆ ಅವಳು. ನೋಡ್ರಿ, ಎಲ್ಲ ಮುದುಕರು 80 ದಾಟಿದವರೆಲ್ಲ ದುಡ್ಡು ಕೊಟ್ಟರು. ಭಾರಿ ಕರೆಕ್ಷನ್ನು. ನಾಟಕದ ದಿವಸ ಆ ಸಾಬ್ರು ಹುಡುಗ ಬೆಳ್ಳಗೆ ಬೇರೆ ಇದ್ದ. ಕೂದಲು ಬಿಡಿಸ್ಬಿಟ್ಟಿದ್ವಿ. ಜಿಗಿ ಅಂತ ಸೀರೆ ಉಡಿಸ್ಬಿಟ್ಟು ಬಸವರಾಜ ಮೇಕಪ್ ಮಾಡಿಬಿಟ್ಟಿದ್ದ. ಭೈರಪ್ಪನ ಆಟೋ ರಿಕ್ಷಾದಲ್ಲಿ ಟಾಪ್ ಓಪನ್ ಮಾಡಿ ನಿಲ್ಲಿಸ್ಬಿಟ್ಟು. ಈ ದಿನ ನಾಟಕ ಕುರುಕ್ಷೇತ್ರ, ದ್ರೌಪದಿಯ ಪತ್ರದಲ್ಲಿ ರೂಪಶ್ರೀ. ಹುಡುಗರೆಲ್ಲ ಬಂದರು. ಸಖತ್ತಾಗವಳಗರು, ಎಲ್ಲಿಂದ ಎತ್ತಕ್ಕಂಬಂದೆ ಅಂದ್ರ. ಅವ್ರ ಅಮ್ಮ ಸಲೀಮನ ಅಮ್ಮ ಬಂದ್ಬಿಟ್ಟು, ಕೌನ್ರೆ ಲಡ್ಕಿ ಬಹುತ್ ಅಚ್ಚಾಯಿ ಅಂದರು. ಹಂಗೆ ಮಾಡಿಬಿಟ್ಟಿದ್ದ ನಮ್ಮ ಬಸವರಾಜ್ ಬೇಕಪ್ಪ. ಅವ್ರ ಅಮ್ಮನಿಗೆ ಗುರ್ತು ಸಿಗಲಿಲ್ಲ. ಸರಿ, ನಾಟಕ ಶುರು ಆಯಿತು. ಇದೇ ಥರ ಜನ ಸೇರಿಬಿಟ್ಟಿದ್ದಾರೆ. ಇನ್ನೇನು ನಾಟಕ ಶುರು ಮಾಡಬೇಕು. ಆ 9 ಜನ ಸ್ಪಾನ್ಸರರ್ಗಳಿದ್ದರು, 90 ದಾಟಿದವರು. ಆ ಬಡ್ಡಿ ಮಕ್ಕಳು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ. ಸ್ವಾಮಿ ಅಲ್ಲಿ ಕೂತ್ಕೊಳ್ಳಿದೆ. ನಾಟಕ ಶುರು ಮಾಡಲೇ ಅಂದರು. ಅಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ನೀವು ಇಲ್ಲಿ ಕೂತ್ಕೊಂಡ್ರೆ ನಾವು ಹೆಂಗೆ ಗದೆ ತಿರುಗಿಸೋದು? ಗದೆ ತಿರುಗಿಸ್ಬೇಡ, ದ್ರೌಪದಿನ ಕಳಿಸು ಅಂದ. ಫಸ್ಟಿನಲ್ಲಿ ಯಾವ ದ್ರೌಪದಿನ ಕರ್ಕೊಂಬರೋದು ನಾವು? ನಾನು ರಂಗಪ್ಪನಿಗೆ ಹೇಳಿದೆ ಮ್ಯಾನೇಜರ್ಗೆ, ಸಾರ್ ಅವ್ರು ಮುಂದೆ ಕೂತ್ಬಿಟ್ಟವ್ರು ಸಾರ್, ನಾಟಕ ಶುರು ಮಾಡೋಕ್ಕಾಗಲ್ಲ.
ಶುರು ಮಾಡಬೇಡ. ಹಿಂದ್ಗಡೆಯಿಂದ ಹುಡುಗರೆಲ್ಲ ವಿಸಿಲ್ ಹೊಡಿತಾರೆ, ಏಯ್ ಶುರು ಮಾಡ್ರು ಅಂತ. ಟೆನ್ಷನ್ ನನಗೆ. ರಂಗಪ್ಪ ಕಾಮಾಗಿದ್ದ. ಡೋಂಟ್ ವರಿ, ಏನು ಮಾಡೋದು ಸರ್ ಅದು, ಶುರು ಮಾಡಿಬಿಡೋಣ ಸರ್ ನಾವು ಹಿಂದೆ ಹೋಗ್ಬಿಟ್ಟು. ಬೇಡ ಕಣ, ಆ ಮುದುಕರ ಕೈಯಲ್ಲಿ ಏನೈತೆ ನೋಡು ಅಂದ. ಎಲ್ಲರ ಕೈಯಲ್ಲೂ 10 ರೂಪಾಯಿ ನೋಟು ಒಂದು ಪಿನ್ ಮಡಿಕೊಂಡವ್ರು. ಯಾಕೆ ಹೇಳಿ? ಚುಚ್ಚಕ್ಕೆ. ಈ ಹಳ್ಳಿ ಕಡೆ ನಾಟಕ ಮಾಡಿದಾಗ ಯಾರಾದ್ರೂ ಒಳ್ಳೆ ಡೈಲಾಗ್ ಹೊಡೆದ್ರೆ 10 ರೂಪಾಯಿ 20 ರೂಪಾಯಿ ಚುಚ್ತಾರೆ. ಈಗಲೂ ಇದೆ ಅದನ್ನು. ನಾನು ಚುಚ್ಚಲಿ ಬಿಡಿ ರಂಗಣ್ಣವ್ರೆ, ನಮಗೊಂದು ಅರ್ಥ ಸಿಗುತ್ತೆ. ಅಯ್ಯೋ ಗೂಬೆ, ನಿನಗೆ ಚುಚ್ಚಿದ್ರೆ ಪರವಾಗಿಲ್ಲ, ಅವ್ರು ನಿನಗೆ ಚುಚ್ಚಕ್ಕೆ ಬಂದಿಲ್ಲ, ಅವ್ರು ಚುಚ್ಚಕ್ಕೆ ಬಂದಿರೋದು ದ್ರೌಪದಿಗೆ, ಚುಚ್ಚಲಿ ಬಿಡಿ ಅಂತ. ಅಯ್ಯೋ ದ್ರೌಪದಿ ಯಾರು ಮಾಡ್ತಾ ಇರೋದು? ಸಲೀಮಾ. ನಾವು ಇಟ್ಟಿರೋದೇನು? ತೆಂಗಿನ ಚಿಪ್ಪು. ಇವರೇನಾರು ಚುಚ್ಚಿದ್ರು ಪಿನ್ ಪಟಾಕ್ ಅಂದ್ಬಿಡ್ತದೆ. ತೆಂಗಿನ ಚಿಪ್ ಬಿದ್ದಾಗ್ಬಿಟ್ಟು ದ್ರೌಪದಿ ಶೂರ್ಪನಕ್ಕೆ ಆಗೋಗ್ಬಿಡ್ತಾರೆ. ನಾವು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟಿದ್ದೀವಿ, ಮಳವಳ್ಳಿಂದ ರೂಪಶ್ರೀ ಬಂದವಳೆ ಅಂತ. ಗೊತ್ತಾದರೆ ಬಿಡ್ತಾರೇನೋ? ಹೌದಲ್ಲ ಸಾರ್, ನನಗಿದು ಗೊತ್ತಾಗಲೇ ಇಲ್ಲ ಅಂತ. ಅದಕ್ಕೆ ಬಂದರು. ಹಿರಿಯರಲ್ಲಿ ವಿನಂತಿ, ದಯವಿಟ್ಟು ಹಿಂದೆ ಕೂತ್ಕೋಬೇಕು. ಅವೆಲ್ಲ ಇಲ್ಲ, ದ್ರೌಪದಿನ ಕಳಿಸು ಅಂದರು. ಕಳಿಸ್ತೀವಿ, ಹಿಂದೆ ಕೂತ್ಕೊಳ್ಳಿ ಅಂದರು. ಅಷ್ಟೊತ್ತಿಗೆ ಹಿರಿಯರು ಗೌಡ್ರಿದ್ರು. ನೋಡಿ, ನೀವು ದಯವಿಟ್ಟು ಮೇಲೆ ಬಂದು ಕಲಾವಿದರಿಗೆ ಹಣ ಚುಚ್ಚೋದು ಮಾಡಬಾರ್ದು. ನಾವು ರಸಿಕರು ಹಾಕ್ಬಿಟ್ಟಿದ್ರು ಅವಲ್ಲೇ. ನಾವು ದ್ರೌಪದಿಗೆ ಚುಚ್ಚಕ್ಕೆ ನಾನು ಬಂದಿರೋದು ನಾಗಮಂಗಲದಿಂದ. ಸರಿ, ಅದಕ್ಕೆ ಒಂದು ಕೆಲಸ ಮಾಡಿ, ಒಂದು ತಟ್ಟೆ ಇಟ್ಬಿಟ್ರು. ಪೂಜಾರಪ್ಪ ತಟ್ಟೆ ತಂದಿಡು. ಯಾರಿಗಾದರೂ ಕಲಾವಿದರಿಗೆ ದುಡ್ಡು ಕೊಡಬೇಕು ಅಂದರೆ ಅವ್ರ ಹೆಸ್ರು ಹೇಳಿ ಆ ತಟ್ಟೆಗೆ ಹಾಕಬೇಕು. ಅದು ಸಮಾಧಾನ ಆಯಿತು. ಹಿಂದೆ ಕೂತ್ಕೊಂಡ್ರು. ಫಸ್ಟ್ ಎಂಟ್ರಿ ನಂದು, ಭೀಮಸೇನ. ನನಗೆ ಯಾರು 10 ರೂಪಾಯಿ ಚುಚ್ತಾರೇನೋ ಅಂತ ಬಂದೆ. ಎಲ್ಲವೋ ಯಮಸ್ಸೂನು ರಣ ಹೇಳಿ 99 ಜನ ಅಣ್ಣ ತಮ್ಮಂದಿರನ್ನು ಬಲಿ ಕೊಟ್ಟು ಈ ಕೊಳದಲ್ಲಿ ಅವತ್ತಿಟ್ಕೊಂಡಿದ್ಯಾ, ಬಾ ಹೊರಗೆ ಅಂದ್ಬಿಟ್ಟು ಹಿಂಗೆ ಅಂದೆ. ಚುಚ್ತಾನೇನೋ ಅಂತ. ಹೋಗಲೇ ದ್ರೌಪದಿನ ಕಳ್ಸ ನನ್ನ ಮಗನೇ. ಚುತ್ತೇರಿ ಒಂದು 5 ರೂಪಾಯಿ ಆದರೂ ಚುಚ್ಚದೇ ಇದ್ರಿ ಹೆಂಗೆ ಇಷ್ಟೆಲ್ಲ ಮಾಡಿ. ಇರಲಿ, ಒಂದು ಪದ ಹೇಳೋಣ ಆಡ್ತಾರೆ ಅಂದ್ಬಿಟ್ಟು ಮೇಷ್ಟ್ರೆ ಶುರು ಮಾಡ್ಕೊಳ್ಳಿ ಅಂದೆ. ದುರಾತ್ಮನ ಹನರಾಧಮ ದುರಾಗ್ರದಲ್ಲಿ ಕೊಲ್ಲುವ, ದುರಾತ್ಮನ ಹನರಾಧಮನ ದುರಾಗ್ರದಲ್ಲಿ ಕೊಲ್ಲುವ, ವಿರಾದಿಯೊಳು ಕರಾದಿಗ ದುರಂತ ಬಲವ ತೋರುವ, ಸಕಲ ಭುವನ ನಿಖರರೊಳಗೆ ಪ್ರಕಟವೆಂಬ ಪೌರುಷಂ, ಸಕಲ ಭುವನ ನಿಖರರೊಳಗೆ ಪ್ರಕಟವೆಂಬ ಪೌರುಷಂ, ವಿಕಳನಾಗೆ ಸಕಲ ನೀವ, ವಿಕಳನಾಗೆ ಸಕಳ ನೀವ, ಲಕಟ ಕೆಣಗೆ ಬಂದ, ಲಕಟ ಕೆಣಗೆ ಬಂದ, ಲಕಟ ಕೆಣಗೆ ಬಂದ ಅಂದ್ಬಿಟ್ಟು ಹಿಂಗೆ ಅಂದೆ. ತಟ್ಬಿಡ್ತೀನಿ ನೋಡು ಬಡ್ಡಿ ಮಗನೇ, ಪದ ಬೇರೆ ಆಡ್ತೀಯ. ಅವಾಗ ದ್ರೌಪದಿನ ಕಳ್ಸೋ ಅಂದ. ಇಷ್ಟೆಲ್ಲ ಆಡಿದ್ದೀನಿ, ಒಂದು ಮರ್ಯಾದೆ ಬೇಡವಾ? ಆಯಿತು, ಒಳಗೋದೆ. ಸಲೀಂ ಜಾವ್ರೆ ಅಂದೆ. ಕ್ಯಾಕರ್ನ ಅಂದ. ಇಲ್ಲಿ ಜನ ಗಲಾಟೆ ವಿಸಿಲ್ ಹೊಡಿತವ್ರೆ. ಕ್ಯಾಕರ್ನ ಜಾವ್ರೆ, ಕುಚ್ ಡೈಲಾಗ್ಗೆ ಬರೋಕ್ಕಿಲ್ಲಪ್ಪ, ನಿನಗೆ ಹೇಳಿದರೆ ನಮಗೆ ಹೇಳ್ಬಿಡ್ತೀವಿ ಅಂದ. ಇದೊಳ್ಳೆ ಗ್ರಾಚಾರ ಆಗೋಯ್ತಲ್ಲ. ಒಂದು ಕೆಲಸ ಮಾಡು, ನಾನೊಂದು ಹಾಡು ಹೇಳ್ತೀನಿ, ಅದಕ್ಕೆ ಆ್ಯಕ್ಷನ್ ಮಾಡು ಅಂದೆ. ಹಾಂ ಓ ಕರ್ಸಕ್ತಾಯ್ ಅಂದ. ಬಂದ ಸರ್, ಫಸ್ಟ್ ಟೈಮ್ ಜನನ ನೋಡ್ತಾ ಇದ್ದಾನೆ. ಕೈಕಾಲು ನಡ್ಗಕ್ಕೆ ಶುರು ಆಗ್ಬಿಡ್ತು. ಆದರೂ ಬಲ್ ಖಿಲಾಡಿ ಬಡ್ಡಿ ಮಗ. ಹಿಂಗೆ ಜನ ನೋಡ್ದ. ಹಳೇ ಹಿಂದಿ ಸಿನಿಮಾಗಳು ನೋಡ್ತಾ ಇದ್ದ, ಮೀನಾ ಕುಮಾರಿ, ವೈದಾರಮೆಂದೆಲ್ಲ. ಅಲ್ಲೇ ಹಿಂಗೆ ಹಿಂಗೆ ನಿಂತ್ಕೊಂಡ್ಬಿಟ್ಟ ಅಂದ. ನಾನು ಅಲ್ಲಿದ್ದೀನಿ ಕರೆಕ್ಟನ್ನು, ಅಲ್ಲಿಂದ ನಾನು ಹಾಡು ಹೇಳಬೇಕು. ಇವನು ಹಿಂಗೆ ನಿಂತ್ಕೊಂಡ್ಬಿಟ್ಟು ಅವ್ನು ಹಿಂಗೆ ಅಂತಾಗೆಲ್ಲ ಜನ ಚಪ್ಪಾಳೆ ಹೊಡಿತಾರೆ. ಅವ್ನು ಕೇಳ್ತಾ ಇರೋದು ಹಾಡನ್ನ ನನಗೆ ಅಂದ. ಪ್ರಿಯ ಮಧುವನದಲ್ಲಿ ಓಲಾಡುವ ಬಾ, ಪ್ರಿಯ ಮಧುವನದಲ್ಲಿ, ಪ್ರಿಯ ಮಧುವನದಲ್ಲಿ ಓಲಾಡುವ ಬಾ, ಪ್ರಿಯ ಮಧುವನದಲ್ಲಿ ಅಂತ ಹಿಂಗೆ ನಿಂತ್ಕೊಂಡ. ಮುದ್ಕ ಎದ್ದ. ದ್ರೌಪದಿ 10 ರೂಪೀಸ್ ಅಂದ. ಇನ್ನೊಬ್ಬ ಮುದ್ಕ ದ್ರೌಪದಿ 20 ರೂಪೀಸ್, ದ್ರೌಪದಿ 30 ರೂಪೀಸ್ ಅಂತ. ತಟ್ಟೆಗೆ ಬಿದ್ದಿದ ತಕ್ಷಣ ದ್ರೌಪದಿ ಎಲ್ಲ ಮರ್ತ್ಕೊಂಬಿಟ್ಟ. ತಟ್ಟೆ ನೋಡ್ಕೊಂಬಿಟ್ಟು 10, 20, 30, 40,
25 ಅಂದ್ಬಿಟ್ಟು. ಜೋಶಿ ಜೋಕ್ಸ್ ಹೇಳ್ತಾರೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ದಿನನಿತ್ಯ ನಮ್ಮ ಮಧ್ಯೆ ನಡೆಯುವ ಘಟನೆಗಳನ್ನೇ ಹಾಸ್ಯ ರೂಪದಲ್ಲಿ ನರಸಿಂಹ ಜೋಶಿ ಹೇಳಿದ್ರೆ ಹೇಗಿರುತ್ತೆ? ಮಸ್ತ್ ಮಜವಾಗಿರುತ್ತೆ ಅಲ್ವಾ? ಹಾಗಿದ್ರೆ ಜೋಶಿ ಇವಾಗ ಯಾವ ಜೋಕ್ಸ್ ಹೇಳ್ತಾರೆ ಅಂತ ಕೇಳಿ ಆನಂದಿಸಿ. ನಾನು ಎಲ್ಲಿ ಹಾಡೀನಿ ಅಂದೆ. ಮೈಬೂಬಾ ಭಾರಿ ಚೆನ್ನಾಗಿ ಹಾಡ್ತೀರಿ ನೀವು ಅಂದ. ಅದು ಅವನಿಗೆ ತನಗೇನು ಬೇಕಾಗಿದೆ ಅದು ಅಡ್ಜಸ್ಟ್ ಮಾಡಿ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಹಾಡ್ತೀರಿ ಸರ್, ಇನ್ನೊಂದ್ಸಲ ಹಾಡ್ರಿ ಅಂತ ಹಾಡಿದೆ. ಮೈಬೂಬಾ ಮೆಹಬೂಬಾ 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 ಅಂದ. ಏನು ಸರ್ ನಮಗೇನು ಮರ್ಯಾದಿಲ್ವಾ ಅಂತ. ಹಂಗೇನಿಲ್ಲ ರೀ ಸರ್, ನಾವು ನಿಮ್ಮ ಅಭಿಮಾನಿಗಳು ಸರ್, ಏನೋ ಸ್ವಲ್ಪ ಜೋರು ಹಾಡ್ರಿ ಅಂತ ಮತ್ತೆ ಹಾಡಿದೆ. ಮೆಹಬೂಬಾ 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 ಮೆಹಬೂಬಾ. ಏನು ಸರ್ ನಮಗೇನು ಮಾನ ಮರ್ಯಾದಿಲ್ವಾ ಅಂತ. ನಿನಗೆ ಮಾನ ಮರ್ಯಾದಿರಲಿ, ನನಗಿಲ್ಲ ನಂದೆ. ಬಸ್ ಸ್ಟ್ಯಾಂಡಿಗೆ ನಿಂದ್ರಿಸಿ ಮೈಬೂಬಾ ಆಡಿಸ್ಲಿಕತ್ತಿದ್ದಿ, ಯಾವನಾರು ಬಂದು ₹1 ಕೈಯಾಗಿಟ್ರ? ಇಲ್ಲ ಸರ್ ಇನ್ನೊಂದ್ಸಲ ಹಾಡ್ರಿ ಅಂದ. ಸ್ವಲ್ಪ ಜೋರು ಹಾಡ್ರಿ ಅಂದ. ನನಗೂ ತಲೆ ಕಟ್ಟೋತ್ತೆ. ಒಂದು ಸಲ ಜೋರು ಚೀರಿಬಿಟ್ಟೆ. ಮೈಬೂಬಾ ಮೆಹಬೂಬಾ ಮೆಹಬೂಬಾ ಮೆಹಬೂಬಾ. ಥ್ಯಾಂಕ್ಸ್ ರೀ ಸರ್, ಈ ನಿಮ್ಮ ಉಪಕಾರ ಎಂದೂ ಮರ್ಯಾದಿಲ್ಲ ಅಂದವ. ಯಾಕೆ ಹೇಳು? ಏನಿಲ್ಲ, ನಮ್ಮ ಕಾರ್ ಡ್ರೈವರ್ ಮೈಬೂಬಾ ನೋ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಟೆಲ್ಗೆ ಹೋಗ್ಯಾನ ಸರ್. ನಾನು ಕೂಗಿದೆ ಬರಲೇ ಇಲ್ಲ. ಯಾವನಾದರೂ ಸಿಕ್ಕರೆ ಒದರಿಸ್ಬೇಕಂದೇವು ಸರ್, ನೀವೇ ಪ್ರತ್ಯಕ್ಷ ಆಗಿಬಿಟ್ರಿ ನೋಡ್ರಿ. ನಾವು ಹಿಂಗೂ ಯೂಸ್ ಆಗ್ತೀವಿ. ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಧಾರವಾಡಕ್ಕೆ ಹೋಗಿದ್ವಿ. ಧಾರವಾಡ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ವೇದಿಕೆ ಮುಂಭಾಗ ನಿಂತ್ಕೊಂಡಿದ್ವಿ. ನಮ್ಮ ಕಡೆ ಮಾತು ಸ್ವಲ್ಪ ಹೊರಟದ್ರಿ, ಮನಸ್ಸು ಮಾತ್ರ ಭಾಳ ಒಳ್ಳೆಯದು. ಒಂದು 20 ಜನ ಹಿಂಗೆ ನಿಂತ್ಕೊಂಡಿದ್ವಿ. ನಮ್ಮ ಗೆಳೆಯ 10 ವರ್ಷದಿಂದ ಭೇಟಿ ಅದಾವ, 10-15 ವರ್ಷದಿಂದ ಭೇಟಿ ಅದಾವ. ಅಲ್ಲಿ ಭೇಟಿ ಆಗಿಬಿಟ್ಟ. ನನಗೆ ಕೇಳಿದ, ಹಲೋ ದೋಸ್ತ, ಹಲೋ ಅಂದೆ. ಭಾಳ ಖುಷಿ ಆಯ್ತಪ್ಪ, ಟಿ ವಿಯಾಗೆಲ್ಲ ನೋಡ್ತಿದ್ದೆ, ಇವತ್ತು ನಿನ್ನ ಪ್ರತ್ಯಕ್ಷ ನೋಡಿಬಿಟ್ಟೆ ಅಂದ. ನಾನು ಸುಮ್ಮನೆ ಇರಬೇಕಿಲ್ಲ, ಟಿ ವಿಯಾಗ ಚಂದ ಕಾಣ್ತಿದ್ದೆ, ಇಲ್ಲಿ ಚಂದ ಕಾಣ್ತಿದ್ದೆ. ನಿನ್ನ ಟಿ ವಿಯಾಗ ನೋಡಿದ್ರೆ ಚಲೋ ಅಂದ. ಯಾಕಂದ್ರೆ ಇಲ್ಲಿ ಇಷ್ಟು ಅನಾಹುತಿದ್ದಿಲ್ಲ ಅಂದ, ಇಷ್ಟು ಅಗಲ ನಿಂತಿದೆ ಅಂದ. ಹೋಗ್ಲಿ ಬಿಡು ಸುಮ್ಮನೆ. ನಾನೇನೋ ಸುಮ್ಮನೆ ಬಿಟ್ಟೆ. ಏನಪ್ಪ ಆರಾಮಿದ್ದಲ್ಲ? ಆರಾಮಿದ್ದೇನೆ. ಅವನು ನನಗೆ ಕೇಳಿದ, ಮದುವೆ ಆಯ್ತಾ ಅಂದ. ಆಗ್ಯದಪ್ಪ ಅಂದೆ. ನಾನು ಅವ್ನಿಗೆ ಕೇಳ್ಬೇಕಲ್ಲ, ಮದುವೆ ಆಯ್ತಲ್ಲ ಅಂದೆ. ಆಗ್ಯದ ಅಂದ. ಮಕ್ಕಳು ಅಂದೆ ನಾನು. ಅವನೇನು ಅನ್ಬೇಕ್ರಿ, ನೀನಿದ್ದಾಗ ಒಂದಾಗಿತ್ತಲ್ಲ ಮಗು, ಅದೇ ನೀನು ಹೋದ್ಮೇಲೆ ತಿರುಗಿ ಮಕ್ಕಳೇ ಆಗಲಿಲ್ಲ. ಅಲ್ಲ ಇದು ಏನು ಸುತ್ತ ನಿಂತವ್ರು ಏನು ಅನ್ಕೊಂಡ್ರು? ನಾನು ಅಂದೆ, ಇಲ್ಲರಿ ನಮ್ಮ ಭಾಷೆನ ಹಂಗದ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ಟು ನಾನು ಏನು ಮಾತಾಡ್ಲಿಕ್ಕಾಗಲ್ಲ ರೀ. ಇನ್ನು ಬೆಂಗಳೂರಾಗ ನೋಡ್ರಿ ಮನುಷ್ಯರಿಗೆ ಬೆಲೆ ಅದ, ನಾಯಿಗಿಂತ ಮನುಷ್ಯರಿಗಿಂತ ನಾಯಿಗೆ ಭಾಳ ಬೆಲೆ ಅದ. ಮನೆ ಬೆಂಗಳೂರಾಗ ವಾಕಿಂಗ್ ಕರ್ಕೊಂಡು ಹೋಗ್ತಿರ್ತಾರೆ, ಒಂದೊಂದು ನಾಯಿ ನನ್ನಂಗೆ ಇರ್ತಾವೆ. ನಾಯಿನ ಇವ್ರು ಕರ್ಕೊಂಡು ಹೋಗ್ತಿರ್ತಾರೋ, ಇವರೇ ನಾಯಿ ನಳ್ಕೊಂಡು ಹೋಗ್ತಿದ್ದು ಗೊತ್ತಾಗೋದಿಲ್ಲ. ಅವ್ರ ಮನೆಗೆ ಹೋಗಿದ್ದೆ, ಒಂದು ಮಕ್ಕಳು ಆಟ ಆಡ್ತಿದ್ದು. ಅಂಕಲ್ ನಾಯಿ ಮರಿ ನೋಡ್ರಿ ಅಂದು. ನನಗೆ ನಾಯಿ ಮರಿ ನೋಡಿ ಖುಷಿ ಆಗಿಬಿಟ್ಟಿತ್ತು. ನಾಯಿ ಮರಿ ತೊಗೊಂಡು ಎತ್ಕೊಂಡು ಮತ್ತೆ ಕಟ್ಬಿಟ್ಟೆ. ಇವು ಮಕ್ಕಳದವಲ್ಲ ಭಾಳ ಡೇಂಜರ್, ಇವು ಎಲ್ಲಿ ಮರಿ ತೆಗಿಬಿಡೋದು ಅಲ್ಲೇ ತೆಗಿತಾವೆ. ನಿಮ್ಗೆ ಗೊತ್ತಾಗಲ್ಲ, ಭಾಳ ಜನ ಅಕ್ಕಂದ್ರೆ ಬಂದ್ರೆ ಅವ್ರಿಗೆ ಗೊತ್ತಿರ್ತದೆ. ನೀವು ಯಾರ ಮನೆಗೆ ಹೋಗಿರ್ತೀರಮ್ಮ, ನಿಮ್ಗೆ ತಂದು ಟೀ ಕೊಡ್ತಾರೆ, ನೀವು ಕುಡಿತಿರ್ತೀರಿ. ನಿಮ್ಮ ಮಗುಗೆ ಅಂತ ಕೇಳ್ತಾರೆ, ಇವರು ನಮ್ಮ ಮಗು ಟೀ ಕುಡಿಯಲ್ಲ ಅಂತಾರೆ. ಇವರು ಅವನು ಅಲ್ಲೇ ಮರಿ ತೆಗಿತಾನೆ. ಆಂಟಿ ನಾ ಕುಡಿತೀನಿ ಕೊಡ್ರಿ ಅಂತ ಶುರು. ಅವ ಅಂಕಲ್ ನಾಯಿ ಮರಿ ನೋಡ್ರಿ ಅಂದ. ನಾನು ನಾಯಿ ಮರಿ ನೋಡಿದೆ, ಖುಷಿ ಆಯಿತು, ಮುತ್ತು ಕೊಟ್ಬಿಟ್ಟೆ. ಅಂಕಲ್ ನೀವು ನಾಯಿ ಮರಿಗೆ ಮುತ್ತು ಕೊಟ್ರಿ? ಹೌದು ಪುಟ್ಟ, ಅದ್ರ ಮುಖ ಈ ಕಡೆ ಇಲ್ಲ, ಈ ಕಡೆ ಇದೆ ಅಂತ. ಈ ನಾಯಿ ಮಾರ್ತಿದ್ದಾರೆ ಮಾರ್ಕೆಟ್ನೊಳಗೆ. ಬೆಂಗಳೂರು ಭಾಳ ರೇಟ್ ಅವು ನಾಯಿಗೆ. ಒಂದು ನಾಯಿ ಮರಿ ಇತ್ತು, ಸಣ್ಣ ನಾಯಿ ಮರಿ ಇತ್ತು. ಇದಕ್ಕೆ ಎಷ್ಟು ಸರ್ ರೇಟ್ ಅಂದೆ? 50,000 ರೀ ಅಂದ. ಯಪ್ಪ 50,000 ಇಷ್ಟು ನಾಯಿ ಮರಿಗೆ? ಇನ್ನೊಂದು ದೊಡ್ಡದಿತ್ತು, ಇಷ್ಟು ಹತ್ರ ಇತ್ತು, ಅದು ನನ್ನ ಸೈಜ್ ಇತ್ತು, ಅದನ್ನು ತೊಗೋಬೇಕಂಡು ನಾನು. ಅದಕ್ಕೆ ಎಷ್ಟು ರೀ ಅಂದ? ಅದು 7,000 ರೀ ಅಂದ. ಮತ್ತು ಅಷ್ಟು ದೊಡ್ಡದಲ್ಲ ರೀ 7,000 ಯಾಕೆ? ಇದಕ್ಕೆ ಯಾಕೆ 50,000 ಸಣ್ಣದು? ಇದು ಭಾಳ ನಿಯತ್ತಿನ ನಾಯಿ ಸರ್, ಅದಕ್ಕೆ ಇದಕ್ಕೆ ನಾನು 50,000 ಮಾಡ್ತಾಯಿದ್ದೇನೆ. 50,000 ರೂಪಾಯಿಗೆ ಇಷ್ಟು ನಿಯತ್ತು? ಏನು ನಿಯತ್ತು ರೀ ಅಂದೆ. ಸರ್ ನಾನೀಗ 10 ಸಾರಿ ಮಾರಿದ್ದೀನಿ ಇದನ್ನು, ತಿರ್ಗಾ ನನ್ನ ಹತ್ರನೇ ಬಂದಿದೆ, ಅಷ್ಟು ನಿಯತ್ತಿದೆ ಸರ್ ಇದು. ಅದಕ್ಕೆ ನೀವು ತಗೊಳ್ರಿ ಅಂದವ. ಮತ್ತು ನಾನು ಮಾರಿ ತೊಗೊಂಡ್ರು. ಅದನ್ನು ಇಲ್ಲಿಗೆ ಬರೋದಲ್ಲ ನಾಯಿನ. ನಮ್ಮ ಬಸವರಾಜ ಮಾಮನಿಯವ್ರು ನಾಯಿ ಸಾಕ್ಯಾರ, ಭಾಳ ಚಂದ ಅದ ರೀ. ನಾಯಿ ಸಾಕಿದ್ರು. ನಾನು ಅವ್ರ ಮನೆಗೆ ಹೋಗಿದ್ದೆ, ನಾಯಿ ಬಂತು, ಹಚ್ಚೆ ಅಂದೆ, ಹೋಗಲಿಲ್ಲ. ಅವ್ರು ಹೇಳಿದ್ರು ಹಚ್ಚೆ ಅಂದ್ರೆ ಹೋಗೋದಲ್ಲ, ಹಡಿ ಅನ್ನು. ಹಡಿ ಅಂದರೆ ಹೋಗ್ತು. ಹಡಿ ಅಂದು ಹೋಗ್ಬಿಡ್ತು. ನಾಯಿ ಹಡಿ ಅಂದ್ರೆ ಜನ್ಮ ಕೊಡೋದಂಗಲ್ಲ ಅಂದೆ. ನಾಯಿಗೇನು ಗೊತ್ತು ನೀ ಅನ್ನಂದ.
ಮತ್ತೊಂದು ಸಲ ಬಂತು, ಹಡಿ ಅಂದೆ, ಹೋಗ್ಬಿಡ್ತು. 20 ಸಾರಿ ಬಂತು. 20 ಸಾರಿ ಬಂದಂಗೆಲ್ಲ ಹಡಿ ಅಂತಿದ್ದೆ, ಹೋಗ್ತಿತ್ತು. ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಗಂಗಾವತಿಗೆ ಹೋದೆ. ನಾನು ನನ್ನ ಹೆಂಡತಿ ವಾಕಿಂಗ್ ಹೊಂಟಿದ್ವಿ. ಹೊರಟಾಗ ಒಂದು ನಾಯಿ ಅಡ್ಡ ಬಂತು. ನಾನು ನಾಯಿ ನೋಡಿ ಹಡಿ ಅಂದೆ. ನನ್ನ ಹೆಂಡತಿ ತಲೆ ಕಟ್ಟದ ನಿಮಗಂದ್ಲು. ಎದಕ್ಕೆ ಅಂದೆ? ಅದು ಗಂಡು ನಾಯಿ ಅಡಿ ಅಂದರೆ ಎಲ್ಲಿ ಹಿಡಿಬೇಕಂದು. ಈಗ ಗಂಡ ಹೆಂಡತಿ ಮಧ್ಯದಲ್ಲಿ ಭಾಳಷ್ಟು ಹಾಸ್ಯ ಪ್ರಸಂಗ ಆಗ್ತವ. ದಿವಸ ಗಂಡ ಕುಡಿದು ಬರ್ತಿದ್ದ. ಫೋನ್ ಮಾಡಿದ ತಕ್ಷಣ ಹೆಂಡತಿ ಬಾಯಿಗೆ ಬಂದಂಗೆ ಬೈತಿದ್ಲು. ನಿನ್ನ ಹಣ ಎಲ್ಲಿದ್ದಿದೆ ಅಂತ ಕೇಳ್ತಿದ್ಲು ಗಂಡಗ. ಅವ ಏನು ಮಾಡ್ಬಿಡ್ದ, ಕುಡಿದು ಬಂದ್ಬಿಡು, ಜಗಿ ಕುಡಿದ್ದ ಪಾಪ. ತಿರುಗಿ ಒಂದಿನ ಫೋನ್ ಮಾಡಿದ, ಹಲೋ ಎಲ್ಲಿದ್ದೀರಿ? ನಿನ್ನ ಹಣೆ ಬಾರಿ ಇಷ್ಟ ಆಯ್ತು, ಎಲ್ಲಿದ್ದೀರಿ ಹೇಳ್ರಿ. ಹೋದ ತಿಂಗಳು ನಾನು ನೀನು ಎಲ್ಲಿ ಕರ್ಕೊಂಡೋಗಿದ್ದೆ? ಎಲ್ಲಿ ಕರ್ಕೊಂಡೋಗಿದ್ದೀರಿ? ಜಯಲಿಕಾಸ್ ಬಂಗಾರದ ಅಂಗಡಿ. ಹಾಂ, ಅಲ್ಲೊಂದು ನೆಕ್ಲೆಸ್ ನೋಡಿದ್ದಿಲ್ಲ ನೀನು? ಹೌದು ನನಗೆ ಗೊತ್ತಿರಿ, ನೀವು ತುಂಬ ಪ್ರೀತಿರಿ ನನ್ನ ಮೇಲೆ, ಐ ಲವ್ ಯು ಅಂದು. ಹಾಂ, ಐ ಟು ಲವ್ ಯು. ಅದರ ಪಕ್ಕಕ್ಕೆ ಬಾರದೇ ಅಲ್ಲ, ಅಲ್ಲೇ ಕೂತ್ಕೊಂಡಿದ್ದೀನಿ, ಬರ್ತೀನಿ ಅಂದ. ಇವು ಭಾಳ ಡೇಂಜರ್. ಮಾತಾಡ್ತಾ ನಾನು ಎಲ್ಲೆಲ್ಲಿ ಹೋದಾಗ ಕಾರ್ಯಕ್ರಮಕ್ಕೆ ಹೋದಾಗ ಮನೆಗೆ ಫೋನ್ ಮಾಡ್ತಿರ್ತೀವಿ. ಧಾರವಾಡಕ್ಕೆ ಹೋದ್ರೆ ಪೇಡ ತೊಗೊಂಬರ್ರಿ ಅಂತಾರೆ, ಬೆಳಗಾವಿಗೆ ಹೋದ್ರೆ ಕುಂದ ತೊಗೊಂಬರ್ರಿ ಅಂತಾರೆ, ಬ್ಯಾಡಿಗೆಗೆ ಹೋದ್ರೆ ಮೆಣಸಿನ್ಕಾಯಿ ತೊಗೊಂಬರ್ರಿ ಅಂತಾರೆ. ಮೊನ್ನೆ ಮುದೋಳಕ್ಕೆ ಹೋಗಿದ್ದೆ, ನಾಯಿ ಭಾಳ ಫೇಮಸ್, ನಾಯಿ ತೊಗೊಂಬರ್ರಿ ನಾ ಅಂದೆ. ಮುದೋಳಕ್ಕೆ ಬಂದಿನಿ, ನಾಯಿ ತರಲೇನ ಅಂದೆ. ನಾನು ಹೇಳ್ತಿ, ಇಲ್ಲ ನಮ್ಗೆ 2 ನಾಯಿ ಸಾಕೋದಾಗೋದಲ್ಲ ಅಂದರು. 2 ನಾಯಿ? ನಮ್ಮ ಮನೆಗೆ ನಾಯಿನೇ ಇಲ್ಲಲ್ಲ ಅಂದೆ. ನೀವು ಇದ್ದೀರಲ್ಲ ಮತ್ತೆ ಹಾಕ್ಬೇಕು ನಾಯಿ ಅಂದು. ನೋಡ್ರಿ, ಅಲೆಕ್ಸಾಂಡ್ರು ಇಡೀ ಜಗತ್ತಿಗೆದ್ದ. ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ಬಾಯಾರಿಗೆ ಎಲ್ಲ ಸೈನಿಕರು, ಈ ಕಡೆ ಸೈನಿಕರು ಹೋಗ್ಬಿಟ್ರು, ಈ ಕಡೆ ಒಂದು ಸೈನಿಕರು ಹೋಗ್ಬಿಟ್ರು. ಅಲೆಕ್ಸಾಂಡ್ರ್ ಒಬ್ಬರೇ ಇದ್ದಾಗ ತುಂಬ ಬಾಯಾರಿಗೆ ಆಗಿಬಿಡ್ತು. ಏನು ಮಾಡಬೇಕು? ಒಂದು ಗ್ಲಾಸ್ ನೀರು ಸಿಕ್ಕಿಲ್ಲ ಅಂದರೆ ಸತ್ತೋಗ್ಬಿಡ್ತೀನಿ ನಾನು ಅನ್ನೋಷ್ಟು ಮಟ್ಟಿಗೆ. ಇನ್ನೊಂದು ಅರ್ಧ ಗಂಟೆ ನೀರು ಸಿಕ್ಕಿಲ್ಲ ಅಂದರೆ ಸತ್ತೋಗ್ತೀನಿ ನನ್ನ ಲೆಕ್ಕಕ್ಕಿದ್ದ. ಒಬ್ಬ ಯಜಮಾನ್ರ ಮನುಷ್ಯ ಒಂದು ತಂಬಿಯಲ್ಲಿ ನೀರು ತೊಗೊಂಡು ಬರ್ತಿದ್ದ. ಹಾಂ ಸ್ವಾಮಿ ಸ್ವಲ್ಪ ನೀರು ಕೊಡ್ರಿ ಅಂದು. ಹಾಂ, ನಾನು ನೀರು ಕೊಡ್ತೀನಿ, ನೀನು ನನಗೇನು ಕೊಡ್ತೀನಿ? ನಾನು ಅರ್ಧ ಜಗತ್ತು ಗೆದ್ದುಬಿಟ್ಟಿದ್ದೀನಿ, ಅರ್ಧ ಜಗತ್ತನ್ನು, ಅದರಲ್ಲಿ ಅರ್ಧ ನಿನಗೆ ಕೊಡ್ತೀನಿ ಅಂದ. ಹಾಗಲ್ಲ, ಅರ್ಧ ಜಗತ್ತು ನಾ ಏನು ಮಾಡಲಿ, ನನಗೆ ಬೇಕಾಗಿದ್ದು ನೀರು. ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಮಾಡಿರಿ ಅಂದವ ಅಜ್ಜ. ಇವೇನು ಮಾಡಿದ, ಇಷ್ಟು ಜಗತ್ತಿಗೆ ಇದೀನಲ್ಲ ಅಷ್ಟು ನಾನು ನೀರಡಿಕಾಗಿದೆ, ಭಾಳ ನೀರಿನ ದಾಹ, ಸತ್ತೋಗ್ತೀನಿ, ನಾನು ನೀರು ಕೊಡು. ಅವನು ಆಲೋಚನೆ ಮಾಡಿದ ಅಲೆಕ್ಸಾಂಡರ್, ನನ್ನಲ್ಲಿ ನೀರೇ ಇಲ್ಲ, ಕುಡಿಲಿಕ್ಕೆ ನೀರೇ ಇಲ್ಲ, ನೀರು ಕುಡಿದ್ರೆ ಉಳಿತೀನಿ, ಉಳಿದ್ರೆ ನಾ ಎಲ್ಲ ಆಳ್ಬೋದಲ್ಲ ತಿಳ್ಕೊಂಡು ಏನು ಮಾಡಿದ, ಸರಿ ನಾನು ಗೆದ್ದಿರ್ತಕ್ಕಂಥ ಅರ್ಧ ಪುಡಿ ರಾಜ್ಯವನ್ನು ನಿನಗೆ ಕೊಟ್ಬಿಡ್ತೀನಿ, ನೀರು ಕೊಡು ಅಂದ. ಆವಾಗ ಯಜಮಾನ ಹೇಳ್ದ, ಸ್ವಾಮಿ ಎಷ್ಟು ಜನರನ್ನ ಕೊಲ್ಲಿ ಹೊಡೆದು ಯುದ್ಧ ಮಾಡಿ ಅರ್ಧ ಜಗತ್ತಿನ ಗೆದ್ದಿ, ಅರ್ಧ ಜಗತ್ತಿನ ಬೆಲೆ ಎಷ್ಟಕ್ಕೆ ಇವತ್ತು ಮಾರಿದಿ? ಅರ್ಧ ಗ್ಲಾಸ್ ನೀರಿಗೆ. ಹೀಗೆಲ್ಲ ಉಪಕಥೆಗಳು ಹೇಳ್ತಾ ಅಂದಾಗ ತಲೆ ಕೂತ್ಕೊಂಡ್ಬಿಡ್ತು ಒಬ್ಬರು ತಲೆಗೆ. ಒಬ್ಬರು ಏನು ಮಾಡಿಬಿಟ್ರು, ತಲೆಯೊಳಗೆ ನನ್ನಂತವ ನಾನು ದಾನ ಧರ್ಮ ಮಾಡಬೇಕು. ಸ್ವಾಮಿಗಳು ಹೇಳಿದ್ದಾರೆ, ಆಯಿತು. ಬೆಳಗಿನ ಜಾವ ಹೋದ ಒಬ್ಬನು, ಪಾಪ ಆ ಭಿಕ್ಷೆ ಬೇಡ್ಕಂತ ಬರ್ತಾಯಿದ್ದ. ಇವನು ತಮ್ಮ ಬಾ ಇಲ್ಲಿ. ಏನು ಸ್ವಾಮಿ, ಈ ಊರಲ್ಲಿ ಭಿಕ್ಷೆ ಬೇಡಿದ್ರೆ ಎಷ್ಟು ಸಿಗುತ್ತೆ? ಒಂದು 10-20 ರೂಪಾಯಿ ಸಿಗುತ್ತೆ ಸ್ವಾಮಿ. 500 ರೂಪಾಯಿ ಕೊಡ್ತೀನಿ ತಗೋ. ನೀ ಏನು ಮಾಡ್ಬೇಕು? ಏನೂ ಮಾಡಬೇಡ, ನಾನು ಇಲ್ಲಿ ಎತ್ತರ ಕಟ್ಟಿ ಮೇಲೆ ಕೂತ್ಕೊಂಡಿರ್ತೀನಿ, ನೀ ಕೆಳಗಡೆ ಕೂತ್ಕೋ. ಬಂದವರಿಗೆಲ್ಲ ಹೇಳಬೇಕು ಇಷ್ಟೇ, 500 ರೂಪಾಯಿ ಕೊಟ್ಟಿದ್ದಾರೆ ಪುಣ್ಯಾತ್ಮರು, ಇಂಥ ದಾನ ಧರ್ಮ ಮಾಡೋ ಇರಬೇಕು ಅಂತ. ಆಯ್ತು ಸ್ವಾಮಿ, ಆಯಿತು. ಹೋಟ್ಲಿಗೆ ಕರ್ಕೊಂಡು ಹೋಗಿದ, ಟಿಫಿನ್ ಮಾಡಿಸಿದ, ಕರ್ಕೊಂಡು ಬಂದು ಕಾಫಿ ಕುಡಿಸಿ ಕರ್ಕೊಂಡ್ಬಂದು ಕೂಡಿಸ್ಬಿಟ್ಟು ಇಷ್ಟು ಹತ್ರ ಕಟ್ಟಿ ಮೇಲೆ ಇವನು ಏನು ಮಾಡಬೇಕು, ಕಟ್ಟಿ ಮೇಲಿಂದ ಇಳಿಬೇಕು. ಬಂದವರಿಗೆಲ್ಲ ಹೇಳ್ತಾನೆ, ಮೇಸ್ಟ್ರೆ ಬರ್ರಿ ಬೆಳಿಗ್ಗೆ ಏನು ಮಾಡಿದ್ದೀನಿ ಕೇಳಿ. ಇವನು ಕಟ್ಟಿ ಮೇಲಿಂದ ಮತ್ತೆ ಇಳಿದು, ಸ್ವಾಮಿ ಬೆಳಗಿನ ಜಾವ ಬಂದೆ, 500 ರೂಪಾಯಿ ಕೊಟ್ಟು ಟಿಫಿನ್ ಮಾಡಿಸಿ ಪುಣ್ಯಾತ್ಮರು ನನಗೆ ಇಲ್ಲೇ ಇಟ್ಕೊಂಡಿದ್ದಾರೆ ಸ್ವಾಮಿ. ಆಯಿತು. ಇನ್ನೊಬ್ಬರು ಬಂದರು, ಬರೀ ಸ್ವಾಮಿ ಇಲ್ಲಿ ಬೆಳಿಗ್ಗೆ ಏನು ಮಾಡಿದ್ದೀನಿ ಕೇಳ್ರಿ. ಕಟ್ಟೆ ಕೆಳಗಿಂದ ಮತ್ತೆ ಇಳಿಯೋದು. ಸಾಯಂಕಾಲ 5 ಗಂಟೆ ಆಯಿತು. ಅವನು ಏನಾಗ್ಬಿಟ್ರು, ಕೈಕಾಲು ಬೇನಾಗ್ಬಿಟ್ರು. ಮೇಸ್ಟ್ರು ಬಂದು, ಮೇಸ್ಟ್ರೆ ಏನು ಮಾಡಿದ್ದೀನಿ ಕೇಳ್ರಿ ಅಂದ್ರೆ. ಅವನು ಹೇಳಿದ, ಸ್ವಾಮಿ ಕೂತ್ಕೊಂಡಲ್ಲಿ ಹೇಳ್ತೀನಿ ಸ್ವಾಮಿ, ಹೇಳೋಕ್ಕಾಗಲ್ಲ ಅಂದ. ಯಾಕೆ? ಕೈಕಾಲು ಬೇನಾಗಿಬಿಟ್ಟಿದ್ದೇವೆ, ಕಟ್ಟಿ ಮೇಲೆ ಇಳಿದು ಸತ್ತೋಗೋದಾಗಿದೆ ಅಂದ. ಆಯಿತು. ಇನ್ನೊಬ್ಬನು ಬಂದ, ಅವನಿಗೆ ಹೇಳ್ದ, ಸ್ವಾಮಿ ಏನು ಮಾಡಿದ್ದೀನಿ ಕೇಳಿ ಬೆಳಿಗ್ಗೆ ಅಂದಾಗ. ಅವನು ಹೇಳ್ದ, ಸರ್ ಬೆಳಿಗ್ಗೆ ಬಂದೆ, ಈ ಸೊಳೆಮಗನ ಕೈಗೆ ಸಿಕ್ಕಿಬಿಟ್ಟೆ, 500 ರೂಪಾಯಿ ಕೊಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕಟ್ಟೆ ಕೆಳಗಿಂದ ಇಳಿಸ್ತಾನೆ, ಬಂದರಿಗೆಲ್ಲ ಹೇಳ್ತಾನೆ. ಇಂಥ ದಾನ ಧರ್ಮ ಮಾಡೋಣ ಬೇಕಾ ಸರ್? ಅದಕ್ಕೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಇಬ್ಬರು ಗೆಳೆಯರಿದ್ದರು. ಒಬ್ಬ ರ್ಯಾಂಕ್ ಸ್ಟೂಡೆಂಟು, ಇನ್ನೊಬ್ಬನು ಭಾಳ ದಡ್ಡ. ರ್ಯಾಂಕ್ ಸ್ಟೂಡೆಂಟ್ ಇದ್ದವನು ದಡ್ಡನಿಗೆ ಹೇಳಿ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದ. ಈಗ ಒಂದು ಕಂಪ್ನಿಗೆ ಇಂಟರ್ವ್ಯೂ ಬಂದಿದ್ದಾರೆ. ಇಂಟರ್ವ್ಯೂ ಒಳಗಡೆ ಕೇಳಿದರು, ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಯಾರು? ಇಂಟೆಲಿಜೆಂಟ್ ಇದ್ದು ಹೇಳಿದ, ಮಹಾತ್ಮ ಗಾಂಧೀಜಿಯವರು. ಎಷ್ಟೇ ಇಸ್ವಿ? 1947. ಭಾರತ
ವರ್ಲ್ಡ್ ಕಪ್ ಮ್ಯಾಚ್ ಗೆಲ್ತು. ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಮ್ಯಾಚ್ ಗೆಲ್ತು ಮೊನ್ನೆ. 11 ಜನ ಆಟಗಾರರಿದ್ದರು. ಯಾರು ಚೆನ್ನಾಗಿ ಆಡಿದ್ರು? ಅವನು ಒಂದೇ ಮಾತಾಡಿದ, 11 ಜನ ಆಟಗಾರರು ಇರ್ತಾರೆ ಸರ್, ಒಬ್ಬರು ಹೆಸರು ಹೇಳಿದ್ರೆ ಒಬ್ಬರು ಸಿಟ್ಟಾಗ್ತಾರೆ, ಎಲ್ಲರೂ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೆ. 11 ಜನ ಇರ್ತಾರೆ, ಯಾರು ಹೆಸರು ಹೇಳ್ಬೇಕು ಸರ್? ಒಬ್ಬರು ಹೆಸರು ಹೇಳಿದ್ರೆ ಒಬ್ಬರು ಬೇಜಾರಾಗ್ತಾರೆ. ವೆರಿ ಗುಡ್, ಹೋಗಂದ. ಕಾಯ್ತಾ ಇದ್ದ. ಅವನು ಕೇಳಿದ, ಏನು ಕೇಳಿದ್ರು ಒಳಗಡೆ ಅನ್ನು? ಏನಿಲ್ಲ. ಮೊದಲೇ ಪ್ರಶ್ನೆಗೆ ಉತ್ತರ ಏನೇ ಕೇಳಲಿ, ಮಹಾತ್ಮ ಗಾಂಧೀಜಿ ಅನ್ನು. ಎರಡನೇ ಪ್ರಶ್ನೆಗೆ ಉತ್ತರ ಅವ್ರು ಏನೇ ಕೇಳಿದ್ರು, 1947 ಅನ್ನು. ಮೂರನೇ ಪ್ರಶ್ನೆಗೆ ಉತ್ತರ ಅವ್ರಿಗೆ ಏನು ಕೇಳಿದ್ರು, 11 ಜನ ಇರ್ತಾರೆ ಸರ್, ಒಬ್ಬರು ಹೆಸರು ಹೇಳಿದ್ರೆ ಒಬ್ಬರು ಬೇಜಾರಾಗ್ತಾರೆ ಅಂತ. ಆಯಿತು, ಇವನು ಹೇಳಿದ, ಅದಕ್ಕೆ ಹೇಳಿದ್ರು, ಅವ್ನು ಹೇಳಿಕೊಟ್ಟ ಮಾತು ಇವನು ಹೇಳಿಕೊಟ್ಟ. ಇವನು ಸಂದರ್ಭಕ್ಕೆ ಬಳಸ್ಕೊಳ್ತಾ ಹೋಗ್ತಾನೀಗ. ಇವನು 10 ಸಾರಿ ಅಂದ್ಕೊಂಡ ಮನಸ್ಸಿನಲ್ಲಿ. ಮೊದಲೇ ಪ್ರಶ್ನೆಗೆ ಉತ್ತರ ಮಹಾತ್ಮ ಗಾಂಧೀಜಿ, ಎರಡನೇ ಪ್ರಶ್ನೆಗೆ ಉತ್ತರ 1947, ಮೂರನೇ ಪ್ರಶ್ನೆಗೆ ಉತ್ತರ 11 ಜನ ಇರ್ತಾರೆ, ಒಬ್ಬರು ಹೆಸರು ಹೇಳಿದ್ರೆ ಒಬ್ಬರು ಬೇಜಾರಾಗ್ತಾರೆ. ನಿಮಗೂ ಸ್ವಲ್ಪ ನೆನಪಿರಲಿ, ಮೊದಲೇ ಪ್ರಶ್ನೆಗೆ ಉತ್ತರ, ಎರಡನೇ ಪ್ರಶ್ನೆಗೆ ಉತ್ತರ 47, ಮೂರನೇ ಪ್ರಶ್ನೆಗೆ ಉತ್ತರ 11 ಜನ ಇರ್ತಾರೆ. ನೋಡಿರಿ, ಅದೃಷ್ಟ ಅದು ಅದರಿಷ್ಟ. ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಹೋಗ್ಬೋದು. ಅದೃಷ್ಟ ಏನಾಯಿತು, ಇವನು ಬಂದು ಇಂಟ್ರ್ಯೂ ಒಳಗಡೆ ಕೂತ್ಕೊಂಡ. ಇಂಟ್ರ್ಯೂ ತೊಗೊಂಡವ್ರು ಚೇಂಜ್ ಆಗಿಬಿಟ್ರು. ಇಂಟ್ರ್ಯೂ ತೊಗೊಂಡವ್ರು ಚೇಂಜ್ ಆದರು. ಅವರು ಮೊದಲೇ ಪ್ರಶ್ನೆ ಕೇಳಿದರು, ತಮ್ಮ ನಿನ್ನ ಹೆಸರೇನು? ಇವನು ಮಹಾತ್ಮ ಗಾಂಧೀಜಿ ಸರ್. ಇಂಟ್ರ್ಯೂ ತೊಗೊಂಡ್ರೆ ಖುಷಿ ಆಗಿಬಿಡುತ್ತೆ. ಎಂಥ ವ್ಯಕ್ತಿತ್ವ ನಿಂದು, ಎಂಥ ದೇಶ ಪ್ರೇಮ ನಿಂದು, ವೆರಿ ಗುಡ್, ತುಂಬ ಒಳ್ಳೆಯ ಹೆಸರು ಇಟ್ಕೊಂಡಿದೆಯಪ್ಪ. ಎಷ್ಟನೇ ಇಸ್ವಿಗೆ ಹುಟ್ಟಿದೆ ಸರ್? 1947. ಇಂಟ್ರ್ಯೂ ತೊಗೊಂಡವನು ಮಾನಸಿಕ ಆಗಿಬಿಟ್ಟ. 1947 ಹುಟ್ಟಿದೆಯಾ? ನಿಮ್ಮ ತಂದೆ ಹೆಸರು ಏನು ಅಂದ. ಅವನು ಏನು ಅನ್ಬೇಕು ಸರ್? ಅವನು 11 ಜನ ಇರ್ತಾರೆ ಸರ್, ಯಾರು ಹೆಸರು ಹೇಳಬೇಕು, ಒಬ್ಬರು ಹೆಸರು ಹೇಳಿದ್ರೆ ಬೇಜಾರಾಗ್ತಾರೆ. ನರಸಿಂಹ ಜೋಶಿ ಜೋಕ್ಸ್ ಕೇಳಿದ್ರಿ. ಈಗ ಮಹಾಮನಿ ಜೋಕ್ಸ್ ಹೇಳೋಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ಮಹಾಮನಿ ತಮ್ಮ ವಿಶಿಷ್ಟ ಮಾತಿನ ದಾಟಿಯಿಂದಲೇ ನಿಮ್ಮೆಲ್ಲರನ್ನೂ ನಗಿಸ್ತಾರೆ. ಮಾತಿಗೆ ಮಾತು ಸೇರಿಸಿ ಮಾತಾಡಿ ನಿಮ್ಮೆಲ್ಲರನ್ನೂ ಖುಷಿ ಪಡಿಸ್ತಾರೆ. ಜೀವನ ಯಾವಾಗ ಕೊನೆ ಆಗ್ತದೆ ಬಂಧುಗಳೇ? ಉಸಿರಾಟ ನಿಂತಾಗ ಕೊನೆ ಆಗ್ತದೆ. ಉಸಿರಾಟದ ಒಂದು ಕೋಟ ಅದ. ಆ ಕೋಟ ನಿಂತು ಹೋಯ್ತು ಅಂತ ತಿಳ್ಕೊಳ್ರಿ, ಮನುಷ್ಯ ಸತ್ತಂಗೆ ಅಂತ ತಿಳ್ಕೊತಾರೆ. ಅದರಂಗೆ ಜೀವನದಲ್ಲಿ ಮನುಷ್ಯ ಜೀವನ ಹುಟ್ಟಿದ ಮೇಲೆ ಚಪ್ಪಾಳೆ ತಟ್ಟೋದು ಕೂಡ ಒಂದು ಕೋಟ ಐತಿ. ಆ ಕೋಟ ನೀ ಈ ಜನ್ಮದಾಗಿನ ಮುಗಿಸ್ಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದಾಗ ಸ್ವಲ್ಪ ಕ್ರಾಸ್ ಚಪ್ಪಾಳೆ ತಟ್ಟಿ ಜೀವನ ನಡೆಸ್ಬೇಕಾಗ್ತದೆ. ಅದಕ್ಕೆ ಅದು ಉತ್ತಮನೋ ಇದು ಉತ್ತಮನೋ ನೀವೇ ಡಿಸೈಡ್ ಮಾಡಿಕೊಡ್ರಿ. ನಾವು ಹೆಣ್ಣು ಮಕ್ಕಳಿಗೆ ಯಾವುದೋ ವಿಷಯದ ಬಗ್ಗೆ ಕೇಳ್ರಿ ಕರೆಕ್ಟಾಗಿ ಹೇಳ್ತಾರೆ, ಒಂದು ವಿಷಯದ ಬಗ್ಗೆ ಕೇಳ್ರಿ ಕರೆಕ್ಟಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವುದಂದ್ರೆ ವಯಸ್ಸು. ವಯಸ್ಸಿನ ಬಗ್ಗೆ ಕೇಳಿದ್ರೆ ಆದಷ್ಟು ಕಡಿಮೆ ಮಾಡ್ಕೊತ ಹೇಳ್ಕೊತ ಬರ್ತಾರೆ. 3 ಜನ ಹೆಣ್ಮಕ್ಳು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತಮ್ಮ ತಮ್ಮ ವಯಸ್ಸಿನ ಬಗ್ಗೆ ಡಿಸ್ಕಸ್ ಮಾಡಕತ್ತಿರ. ಫಸ್ಟ್ ಅದಕ್ಕೆ ಸೆಕೆಂಡ್ ಅದಕ್ಕೆ ಕೇಳಿದ್ಲು, ನಿಮ್ಮ ವಯಸ್ಸು ಎಷ್ಟು ಅಂತಂದು. ಆಕೆಗೆ 40 ಇದ್ದು, ನನಗೀಗ ಜಸ್ಟ್ 30 ಅಂದ್ಲು. 10 ಕಡಿಮೆ ಮಾಡಿದ್ಲು, ಪುಣ್ಯಾತಿಗಿತ್ತಿ. ನಡುವುದಕ್ಕೆ ಲಾಸ್ಟ್ ಅದಕ್ಕೆ ಕೇಳಿದ್ಲು, ನಿಮ್ಮ ವಯಸ್ಸು ಎಷ್ಟು ಅಂತಂದು. ಆಕೆಗೆ 30 ಇದ್ದು, ನನಗೀಗ ಜಸ್ಟ್ 20 ಅಂದ್ಲು. ಆ ಕಡೆ ಲಾಸ್ಟ್ ಅದಕ್ಕೆ ಈ ಕಡೆ ಲಾಸ್ಟ್ ಅದಕ್ಕೆ ಕೇಳಿದ್ಲು, ನಿಮ್ಮ ವಯಸ್ಸು ಎಷ್ಟು ಅಂತಂದು. ಆಕೆಗೆ 20 ಇದ್ದು, ನನಗೀಗ ಜಸ್ಟ್ 10 ಅಂದ್ಲು. ಅಷ್ಟೊತ್ತಿಗೆ ಮೇಲೊಬ್ಬ ಮಲ್ಕೊಂಡಿದ್ದ, ದಪ್ಪ ಅಂತೇಳಿ ಕೆಳಗೆ ಬಿದ್ದ. ಇವ ಯಾರಂದ್ರು, ನಾನಾ ಈಗ ಹುಟ್ಟಿನಂದ. ಇವೆಲ್ಲ ಕೇಳಿಕೆಂತ ನೋಡ್ಕೊಂತ ಅವನಿಗೆ ತಲೆ ಕಟ್ಟಂಗೆ ಆಗಿಬಿಟ್ಟಿರ್ತಾರೆ ಅವನಿಗೆ. ಈ ಟ್ರೈನ್ನಾಗ ಹೋಗೋ ಮುಂದಾಗ ಭಾಳ ಚಂದ ಘಟನೆಗಳು ಆಗ್ತಾವ್ರಿ. ಒಂದ್ಸಲ ಮೈಸೂರು ರೈಲ್ವೆ ಸ್ಟೇಷನ್ಗೆ 3 ಜನ ಬಂದರು. 3 ಜನ ಬಂದರು. ಮೈಸೂರು ಧಾರವಾಡ ಎಕ್ಸ್ಪ್ರೆಸ್ ಗಾಡಿ ಮೂವ್ ಆಗಿತ್ತು. ನಮ್ಮ ಕಡೆ ಜನ ಇದ್ರು. ಅವರು ಗಾಡಿ ಹೊಂಟದ್ರಲ್ಲೇ ಹತ್ರ ಅಂದ ತಕ್ಷಣ 3 ಜನರಲ್ಲಿ 2 ಹತ್ತಿಬಿಟ್ರು. ಒಬ್ಬ ಮುಂದಿನ ಬಾಗಿಲಿಂದ ಹತ್ತ, ಒಬ್ಬ ಹಿಂದಿನ ಬಾಗಿಲಿಂದ ಹತ್ತ. ಇಬ್ಬರು ಒಳಗಡೆ ಭೇಟಿ ಆದರು. ಟಿಕೆಟ್ ಕೇಳಿದ. ಟಿಕೆಟ್ ಕೇಳಿದ ತಕ್ಷಣ ಅಣಿ ಬಡ್ಕೊಂಡು ನಗ್ಲಕತ್ತಿದ್ರು. ಯಾಕೆ ನಗ್ಲಕತ್ತಿರ ಅಂದ್ರೆ, ಇವ್ರು ಕಳಿಸ್ಲಾಕ ಬಂದವ್ರು. ಇವ್ರು ಅವ ಯಾವನ ಊರಿಗೆ ಹೋಗ್ಬೇಕಾದ ಸ್ಟೇಷನ್ದಾಗ ಉಳ್ಕೊಂಡ್ರ. ಇವ್ದು ಯಾವುದೋ ಒಂದು ಗುಂಗನೆಗೆ ಹತ್ತಿಬಿಟ್ಟಾಗ ಹತ್ತಿರ ಅಂದ ತಕ್ಷಣ. ಟ್ರೈನ್ನಾಗ ರೈಲ್ವೆ ಸ್ಟೇಷನ್ದಾಗ ಭಾಳ ಚಂದ ಕೆಲವೊಂದು ಘಟನೆಗಳಾಗ್ತಾವೆ ಬಂಧುಗಳೇ. ಭಾಳ ಸಂತೋಷ, ಭಾಳ ಚೆನ್ನಾಗಿ ನಗ್ತಾ ಇದ್ರು ಬಂಧುಗಳೇ. ಮನುಷ್ಯ ಇದ್ದಾಗ ನಗಬೇಕಂತ. ಸತ್ತ ಮೇಲೆ ಏನದ? ಸತ್ತ ಮೇಲೆ ಈ ದೇಹ ಮಣ್ಣು ಪಾಲು, ಅಸ್ಥಿಗಳು ಗಂಗೆ ಪಾಲು, ವಸ್ತ್ರಗಳು ಇನ್ಯಾರದು ಪಾಲು. ಆಸ್ತಿಗಳು ಮುಂದೆ ಕೂತು ಅಳವವರ ಪಾಲು, ಮಗನ ಹಾಕುವ ಪಿಂಡ ಕಾಗಿಯ ಪಾಲು, ಏನು ಅರಿಯದು ಈ ಜೀವ ಯಮ್ಮನ ಪಾಲು, ನೀನು ಮಾಡಿದಂಥ ಸೇವೆ ದಾನ ಧರ್ಮ ಮಾತ್ರ ನಿನ್ನ ಪಾಲು ಅಂತ ಹೇಳ್ತಾರೆ ಬಂಧುಗಳೇ.
ನಗಬೇಕು ಮನುಷ್ಯ. ಅದಕ್ಕೆ ಇಟಗಿ ಇರೋಣವರು ಒಂದು ಶಾಯರಿಯಲ್ಲಿ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ಆದರೆ ನಿಮಗೇನು ಗೊತ್ತೈತಿ ಆ ಬಳ್ಳಿ ಬೆಳೆಸಾಕ ನಾನೆಷ್ಟು ಕಣ್ಣೀರು ಸುರಿಸೀನಿ ಅಂತೇಳಿ. ಭಾಳ ಅದ್ಭುತವಾದಂಥ ಶಾಯರಿ ಅದ ಬಂಧುಗಳೇ. ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣೀರು ಹೊಳೆಯಾಗ ನನಗೆ ಈಜು ಬರಂಗಿಲ್ಲ, ಮುಖದಾಗಿನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ, ನಗಿ ಹೊಳೆಯಾಗ ನನಗೆ ಈಜು ಬರ್ತೈತಿ, ನಾನು ತೇಲಿಕೊಂಡು ಹೋಗ್ತೀನಿ ಅಂತೇಳಿ ಬರ್ತಾರೆ ಬಂಧುಗಳೇ. ಭಾಳ ಅದ್ಭುತವಾದಂಥ ಶಾಯರಿಗಳು ಅದಾವ, ಅಧ್ಯಯನ ಮಾಡ್ಬೇಕು ಕಷ್ಟ ಮತ್ತೇನಿಲ್ಲ. ಹಿಂದಿಯಲ್ಲಿ ಕೂಡ ಭಾಳ ಚೆನ್ನಾಗ್ಯದ್ರಿ. ಜೀವನದಲ್ಲಿ ಯಾವಾಗಲೂ ಸದಾ ಉತ್ಸಾಹದಿಂದ ಇರ್ಬೇಕಲ್ಲಕ ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ ಶಾಯರಿಗಳ ಮೂಲಕ. मत पेक पानी में उसे भी मत पेक पानी में पत्थर उसे भी कोई पीता है, मत पेक पानी में पत्थर उसे भी कोई पीता है, मत रहो जिंदगी में यूं उदास तुम्हें देखकर भी कोई जीता है ಅಂತ. ನಿಮ್ಮನ್ನು ನೋಡಿ ಇನ್ನೊಬ್ಬರು ಜೀವನ ಮಾಡ್ತಾರೆ, ಜೀವನದಲ್ಲಿ ಉದಾಸ ಆಗಿರಬಾರ್ದು ಅಂತಲ್ಲಕ ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ ಬಂಧುಗಳೇ. ಇವೆಲ್ಲ ಗಂಭೀರವಾದವು, ಅದು ಶಾಯರಿಗಳಾಯಿತು ಚುಟುಕುಗಳಾಯಿತು. ಒಂದು ನಗುವಿನ ಒಂದು ಶಾಯರಿ ಹೇಳ್ತೀನಿ ನಿಮಗೆ ಹಿಂದಿಯಲ್ಲಿ. ಶಾಯರಿ ಕರ್ಮ ಕೋಯಿ ಸಸ್ತಿ ನಹಿ, शायरी करना कोई सस्ती नहीं, शायरी लिखना कोई मस्ती नहीं, शायरी करना कोई सस्ती नहीं, शायरी लिखना कोई मस्ती नहीं, जो लड़की तुम्हें देखकर हंसती नहीं समझो कि वो डेली ब्रश करती नहीं ಅಂತ. ಎಷ್ಟು ಚೆನ್ನಾಗದಾವ ಬಂಧುಗಳೇ. ನಮ್ಮ ಕಡೆ ಒಬ್ಬ ಕವಿ ಅದಾರ, ಚುಟುಕು ಕವಿ, ದೇವಂತ ಗುರುಬಸಯ್ಯ ಅಮ್ಮಾಪುರ ಅಂತಂದು ಭಾಳ ಅದ್ಭುತವಾದಂಥ ಚುಟುಕು ಬರ್ತಾನೆ ಬಂಧುಗಳೇ. ನಿಮಗೆ ಇಷ್ಟ ಆದಲ್ಲಿ ಕೊನೆಯಲ್ಲಿ ಚಪ್ಪಾಳೆ ತಟ್ಟೆ ಅಷ್ಟೆ. ಕೊನೆಯಲ್ಲಿ ಸಗರ್ನಾಡಿನ ಕವಿ ದಿವಂಗತ ಗುರುಬಸಯ್ಯ ಅಮ್ಮಾಪುರ್, ಸುರ್ಪುರ ಹತ್ರ ರಂಗಪೇಟೆ ಅಂತೇಳಿ ಬರ್ತದೆ, ಅಲ್ಲಿನ ಕವಿ. ಚಹಾವನ್ನು ಏಕೆ ಕುಡಿಯುತ್ತಾರೆ, ಒಂದು ಹುಡುಗ ಎದ್ದು ನಿಂತಂದ, ಅದು ತಿನ್ನಲು ಬರುವುದಿಲ್ಲ ಅದಕ್ಕಂದ. ಚಹಾವನ್ನು ಏಕೆ ಕುಡಿಯುತ್ತಾರೆ, ಅದು ತಿನ್ನಲು ಬರುವುದಿಲ್ಲ ಅದಕ್ಕೆ. ಚಹಾವನ್ನು ಕುಡಿಯದೆ ಉಂಡವನೆಂದರೆ, ಚಹಾವನ್ನು ಕುಡಿಯದೆ ಉಂಡವನೆಂದರೆ ಅವನೇ ಏಕೈಕ ವ್ಯಕ್ತಿ, ಅವನೇ ನಮ್ಮ ಶ್ರವಣ ಬೆಳಗೊಳ್ಳದ ಚಹಾ ಉಂಡರಾಯ, ಚ ಉಂಡರಾಯ. ಭಾಳ ಅದ್ಭುತವಾದಂಥ ಚುಟುಕುಗಳದಾವ ಬಂಧುಗಳೇ. ನಾವು ಅಧ್ಯಯನ ಮಾಡೋಕೆ ಮತ್ತೇನಿಲ್ಲ. ನಾನು ಈ ಹಾಸ್ಯ ಕ್ಷೇತ್ರ ಬಂದದ್ದು ಭಾಳ ಆಕಸ್ಮಿಕ ಬಂಧುಗಳೇ. 2000 ಇಸ್ವಿಯಲ್ಲಿ ನಮ್ಮ ಸ್ನೇಹಿತ ಬಂದಪ್ಪ ಅರಳಿಯವರು JC ಅಧ್ಯಕ್ಷರಾಗಿದ್ದಾಗ ಇವರು ಪರಿಚಯ ಭಾಷಣ ಮಾಡಿದಂಥ ವ್ಯಕ್ತಿ ಯಾದಗಿರಿಯಲ್ಲಿ. ನಾನು ಇಷ್ಟೆಲ್ಲ ಫೇಮಸ್ ಆಗ್ತೀವಿ, ಟಿವಿಯಾಗಿ ಬರ್ತೀವಿ, ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಿಲ್ಲ ಬಂಧುಗಳೇ. ನಾವು ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಭಾಳ ದೊಡ್ಡ ಸ್ಥಾನ ಕೊಟ್ಟಿದ್ದೇನೆ ಬಂಧುಗಳೇ. ಒಂದು ನನ್ನ ಹೆತ್ತ ತಾಯಿ, ಇನ್ನೊಬ್ಬರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳೇ. ಒಂದು ಪುಟ್ಟ ಬ್ರೇಕ್ನ ನಂತರ ಹಾಸ್ಯ ಹಬ್ಬ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಸ್ಯರತ್ನ ಗೋಪಿ ಇವಾಗ ನಿಮ್ಮನ್ನೆಲ್ಲ ನಗ್ಸೋಕೆ ಬರ್ತಿದ್ದಾರೆ. ಅವರು ಹೇಳೋ ಹೊಸ ಹೊಸ ಜೋಕ್ಸ್ಗಳನ್ನ ಕೇಳಿ ಎಂಜಾಯ್ ಮಾಡಿ. ಎಲ್ಲಾ ಸ್ಟಾರ್ಗಳ ಧ್ವನಿಗಳನ್ನ ಮಾಡಿದ್ದೆ, ಎಲ್ಲಾ ನಟರ ಧ್ವನಿಗಳನ್ನ ಮಾಡಿದ್ದೆ, ಸಿನಿಮಾ ರಾಜಕೀಯ ಧ್ವನಿಗಳನ್ನ ಎಲ್ಲ ಮಾಡಿದ್ದೆ. ಮೊನ್ನೆ ತಿಥಿ ಅಂತ ಒಂದು ಸಿನಿಮಾ ಬಂತು. ಆಕ್ಟ್ರೇ ಅಲ್ಲದವರು ಆಕ್ಟ್ ಮಾಡಿರುವಂತ ಸಿನಿಮಾನ ನೀವೆಲ್ಲರೂ ಗೆಲ್ಸಿದಿರಿ, ಎಲ್ಲಾ ದೇಶಗಳಿಗೆ ಹೋಗಿ ಬಂದಿದೆ. ಆ ಸೆಂಚುರಿ ಗೌಡ, ಗಡ್ಡಪ್ಪ ತಮ್ಮಣ್ಣಗೌಡರನ್ನ ಧ್ವನಿಗೆ ನೀವೆಷ್ಟು ಚಪ್ಪಾಳೆ ಕೊಡ್ತೀರಾ ನೋಡೋಣ. ನಮ್ಮ ಮೊದಲಿಗೆ, ಯಾಕಂದ್ರೆ ಈಗ ಕಬಾಲಿ ಅಂದ ತಕ್ಷಣನೇ ಹೇಳ್ತೀರಾ, ಕಬಾಲಿ ಅಂದ ತಕ್ಷಣನೇ ಎಷ್ಟು ಚಪ್ಪಾಳೆ ಕೊಡ್ತೀರಾ. ನಮ್ಮ ಕೃಷ್ಣೇಗೌಡ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೇಳಿದ್ರು, ಅಷ್ಟು ದೊಡ್ಡ ಡೈಲಾಗ್ನ ಹೇಳಿಲ್ಲ, ಚಿಕ್ಕ ಡೈಲಾಗ್ಗೆ ಎಷ್ಟೆಲ್ಲ ಚಪ್ಪಾಳೆ ಕೊಟ್ಟಿದ್ದೀರಾ. ಈಗ ನಮ್ಮ ಸೆಂಚುರಿ ಗೌಡ ಅವರ ಧ್ವನಿಯನ್ನು ಎಷ್ಟು ಜನ ರೆಕಗ್ನೈಸ್ ಮಾಡ್ತೀರ ನೋಡೋಣ. ಹೊಸ ಪ್ರಯತ್ನ ನಮ್ಮ ಸೆಂಚುರಿ ಗೌಡ. ಕಸ ಎಷ್ಟಿಷ್ಟಿಂದ ಒತ್ಕೊಂಡು ಹೋಗ್ತಾ ಇದೆಯಲ್ಲ, ಬಟ್ಗೆ ಅಡ್ಡೆ ಮಡ್ಗಂಗಿಲ್ಲ, ಏನಿಲ್ಲ. ಸೊಂಟ ಹಂಗುಡ್ಸೋದು, ಕಾಲು ಹಿಂಗಾಕೋದು. ತಮ್ಮಣ್ಣ ಏನು ಕೊಡ್ಲೆ ಬಳ್ಳಿ ಹೊಡ್ಕೊಂಡು ಹೋಗ್ಬಿಟ್ಟೆ. ಏನವ್ವಾ ಮನೇಲಿ ಗಂಡಸ್ರು ಯಾರು ಇಲ್ವಾ? ದನಗಳು ಹೊಡ್ಕೊ ಹೋಯ್ತೀರ ಹೆಂಗಸರು? ಏನು ಬಂದಿರೋದು ನಿಮಗೆ? ಹೋಗಿ ಮನೇಲಿ ಮಲ್ಕೊಳ್ಳಿ. ಓಹ್ ಒಟ್ಬಿಟ್ರಪ್ಪ, ನಿಂತ್ಕೊಳ್ಳಿ. ಓ ಸರಿಯಾಗಿ ಓದೋ ಅಷ್ಟಿಲ್ಲ, ದನ ಕರೆ ಮೇಯಿಸೋ ಅಷ್ಟಿಲ್ಲ, ನಿಂತ್ಕೊಳ್ಳಿ. ಮುಟ್ಟಾಳ. ಓಹ್ ಏನಪ್ಪ, ಏನೋ ಎಟ್ಲಾಗ್ಬಿಟ್ಬಿಟ್ಟೆ, ಇನ್ನೊಬ್ಬರು ಕೈ ಕೊಟ್ಬಿಟ್ಟ.
ನಿನ್ಗತಿ ಏನೋ ಮನೆ ಮನೆ ಗುಡ್ಡೆ ಮಾರಿ ಗುಡಿ ನಿದ್ದೆ ಹೋಗಪ್ಪ ಹೋಗು ಊರು ಬಿಟ್ಟು ಹೋಗೋದೆ ಸರಿ ಹೋಗು ಹೋಗೋ ಏ ತಮ್ಮಣ್ಣ ಏ ಸ್ವಾಮಿ ಕಾಪಿ ಗಿಪಿ ಕೊಟ್ಟಿ ಥೂ ಕುಲ್ಗಟ್ ಮುಖ ನೀನು ಕಾಪಿನೂ ಇಲ್ಲ ಎಂಥದ್ದು ಇಲ್ಲ ಮುಂದಕ್ಕೆ ಬೇಡ, ಬಹಳ ನೈಜವಾಗಿ ಬಂದೆ. ಥ್ಯಾಂಕ್ ಯು ಸ್ನೇಹಿತರೆ. ಏನಾದ್ರೂ ನಮ್ಮ ಗಡ್ಡಪ್ಪ ಅವ್ರು ಬರ್ತಾರೆ ಈಗ. ಆ ಗಡ್ಡಪ್ಪ ಅವ್ರನ್ನ ನಾವು ಕೇಳ್ತೀವ್ರಲ್ಲಿ, ಮಾವ ಅವ್ರು ಕೇಳ್ತಾರೆ ಕಬಾಲಿ ಸಿನಿಮಾಕ್ಕೆ ಹೋಗೋಣ ಬಾ ಅಂತ. ನಿನ್ನೆ ಹೇಗೆ ಮಾತನಾಡ್ತಾರೆ ನೋಡಿ ನಮ್ಮ ಗಡ್ಡಪ್ಪ. ಓ ಮಾವಯ್ ಏನ್ಲ ಕಬಾಲಿ ಸಿನಿಮಾಕ್ಕೆ ಹೋಗೋಣ ಬಾ. ಬ್ಯಾಡ ಕಣೋ, ನಂಗೆ ಅರ್ಥ ಆಗೋದಿಲ್ಲ ಅದು. 2 ಟಿಕೆಟ್ ತಂದಿನಿ ಬಾ. ಅಲ್ಲಿ ತುಂಬ ಗಲಾಟೆ ಕಣೋ, ನಂಗೆ ಆಗೋದಿಲ್ಲ, ನೀವು ಹೋಗಿ ಬಾ. ಗಡಪ್ಪ ಅಲ್ಲೆಲ್ಲ ಹಾಲು ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ತಾವ್ರೆ. ಮನುಷ್ಯನೇ ಇಲ್ದೇ ಮೇಲೆ ಕಟೌಟ್ಗೆ ಪೂಜೆ ಮಾಡಿದ್ರೆ ಏನೋ ಬಂತು. ಆ ರಜನಿಕಾಂತ್ ಏನಾರು ಬಂದು ನಿಮ್ಮ ಜೊತೆ ಮಾತಾಡ್ದನ್ನ. ಗಡ್ಡಪ್ಪ ಇಂಟರ್ವಲ್ ಸಿಕ್ಬಿಟ್ರು, ಯಾರೋ ಸಿನಿಮಾ ಕರ್ಕೊಂಡು ಹೋಗಿದ್ರು. ತಕ್ಷಣ ಕೇಳಿದ್ವಿ, ಗಡ್ಡಪ್ಪ ಏನ್ ಸಿನಿಮಾಗೆ ಬಂದ್ಬಿಟ್ಟಿದ್ದೀರಾ? ನಾನು ಬರಲಿಲ್ಲ, ಅವರೇ ಉತ್ಕೊಂಡು ಬಂದರು. ಇಂಟರ್ವಲ್ ಆಗ್ಬಿಡ್ತಾ ಹೋಗ್ಬಿಡ್ತೀನಿ. ಇನ್ನು ಸಾಲ ಕೇಳೋದಕ್ಕೆ ಅಲ್ಲಿ ತಮ್ಮಣ್ಣಗೌಡ ಹೋಗ್ತಾನೆ. ಆ ತಮ್ಮಣ್ಣಗೌಡ ಸಾಲ ಕೇಳೋದಕ್ಕೆ ತಿಥಿ ಮಾಡಕ್ ಹೋಗಿದ್ದೆ. ಈಗ ಕಬಾಲಿ ಸಿನಿಮಾ ಫ್ಲೈಟಲ್ಲಿ ಹೋದ್ರೆ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರು. ಆ ಫ್ಲೈಟಲ್ಲಿ ಹೋಗೋದಕ್ಕೆ 1 ಲಕ್ಷ ಚಾರ್ಜ್ ಮಾಡಿದ್ರು. 1 ಲಕ್ಷ ಕೇಳೋದಕ್ಕೆ ಹೋಗ್ತಾರೆ. ಅವ್ರು ಹೋದ್ರೆ ಹೇಗಿರುತ್ತೆ ನೋಡಿ. ಲಕ್ಷ್ಮಕ್ಕ 1 ಲಕ್ಷ ಬೇಕಾಯಿತು. ಯಾಕ ತಮ್ಮಣ್ಣ ನಿಂಗೆ ಎತ್ತಿಗೆ 1 ಲಕ್ಷ? ಕಬಾಲಿ ಸಿನಿಮಾ ಬಂದಿದೆ ಕಣಕ, ಅದಾ ಫ್ಲೈಟಲ್ಲಿ ಕರ್ಕೊಂಡೋದಾರಂತೆ, ಅದು ನೋಡ್ಕೊ ಬರ್ತೀನಿ ಕೊಡುವಂತ. ನೀ ಬೇಡ ಕಣದ್ಯಾಕ ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ವ ನೀನು? ಇಲ್ಲ ಕಣಕ, ಶಾನ್ ಭೋಗ ಕಾಯ್ತವನೆ, ಅವ ಕರ್ಕೊಂಡೋಗಿ ಸಿನಿಮಾ ತೋರಿಸ್ಕೊಂಬಂದನಂತೆ, ಬೇಗ ಕೊಡಕ. ನೋಡು 20% ಬಡ್ಡಿ ಆಯ್ತದೆ, ಕೊಟ್ಬಿಡು. ಆಯ್ತು ಕೊಡಕ. ಅಷ್ಟರಲ್ಲಿ ಫ್ಲೈಟ್ ಹೊಟ್ಟೋಗ್ಬಿಟ್ಟಿತ್ತು. ನಮ್ಮ ಶಾನ್ ಭೋಗ ಬಂದ, ತಮ್ಮಣ್ಣ ಫ್ಲೈಟ್ ಹೊಟ್ಟೋಯ್ತು, ಸಾಲ ಎತ್ಕಿಸ್ಕೊಂಬಿಟ್ಟು 20% ಕೊಡ್ಬೇಕು. ಹೋಗೋ ಮನೆ ಅಳ ಕುಡಿಕ ಮನೆಗಾರ ನೀನು, ಹೋಗ ಕಡೆ. 1 ಲಕ್ಷ ಸಾಲ ಮಾಡಿಸ್ಬಿಟ್ಟು ಅದೇನೋ ಬಂದು ಹೇಳ್ತಾನೆ, ಇದೇನೋ ಕಪ್ಪೆ ಒಟ್ಕೊಟ್ಕೊಂಡ್ಬಿಟ್ರೆ ಬಾಯಿ ಮಚ್ಕೊಂಡು ಗೊತ್ತಾಗಲ್ಲ, ಅದೇನು ಹೇಳ್ತಾನೆ, ಹೋಗು ಹೋಗು. ಇವ್ರು ಹೇಳಿ ಕಳಿಸಿದ್ರು. ಇದು ನಮ್ಮ ತಿಥಿಯ ಎಲ್ಲ ಅವ್ರ ಆಕ್ಟ್ರೇ ಇಲ್ಲದೆ ಇರೋಂಥ ಆಕ್ಟ್ ಮಾಡಿರೋಂಥ ಆ 3 ಪಾತ್ರಗಳ ಧ್ವನಿಗಳನ್ನು ನಿಮ್ಮ ಮುಂದೆ ನೀಡಿದ್ದೇನೆ. ಥ್ಯಾಂಕ್ ಯು ಸ್ನೇಹಿತರೆ. ಹಾಸ್ಯಕ್ಕೋಸ್ಕರ ಅಷ್ಟೇ ನಮಗೆ ಹಾಸ್ಯ ಬೇಕು, ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಲಾಜಿಕ್ ಇಲ್ಲ ಅಂತ ಮೊದಲೇ ಎಲ್ಲರೂ ಹೇಳಿದ್ದಾರೆ. ಈಗ ಚುರ್ಬೇಸಿರ್ಲಿ ಒಂದು ನಾವು ಕೇಳಿದ್ವಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದರು ಮೊನ್ನೆ ತಾನೇ ಸ್ಟೇಜ್ ಮೇಲೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರೆ ಬಹಳ ಸಂತೋಷ. ಈಗ ನಮ್ಮ ಮೈಸೂರಿನ ಸಿದ್ದರಾಮಣ್ಣವರು ಅವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡೋಣ. ನಮ್ಮ ಸಿದ್ದರಾಮಯ್ಯನವರ ಧ್ವನಿ, ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು. 1-2 ಪ್ರಶ್ನೆ ಕೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳ ಧ್ವನಿ. ಇವತ್ತು ವಿಶೇಷವಾಗಿ ಏನು ಮಾತಾಡಕ್ಕಾಗಲ್ಲ. ದಶಮಾನೋತ್ಸವ ಮೈಸೂರಿನ ಇತಿಹಾಸದಲ್ಲಿ ನಮ್ಮ ಅರಮನೆ ಇರ್ಬೋದು, ಈ ಶತಮಾನೋತ್ಸವ ಇರ್ಬೋದು, ಎಲ್ಲವೂ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮೊನ್ನೆ ದೇವೇಗೌಡರು ಬಂದಿದ್ದರು, ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ. ಅದನ್ನು ಕಂಡಾಗ ಜನ ಎಷ್ಟು ಖುಷಿ ಪಟ್ಟಿದ್ದಾರಲ್ವಾ. ಅದಕ್ಕೆ ಇವತ್ತು ವಿ.ಸಿ. ಸಾಹೇಬರು ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಸದಾ ನಗ್ತಾ ಇರಿ. ಆಮೇಲೆ ಯಾರ ಕೇಳಿದ್ರು ಇಲ್ಲಿ, ನಮ್ಮ ಮೈಸೂರನ್ನ ಕೇಳಿದ್ರು ನನ್ನ ತಮಾಷೆಗೆ, ಸಿದ್ದರಾಮಣ್ಣವರೇ 1 ರೂಪಾಯಿಗೆ 1 kg ಅಕ್ಕಿ ಯಾಕೆ ಕೊಟ್ಟಿದ್ದೀರಿ ಅಂತ. 50 ಪೈಸೆ ಚಿಲ್ಲರೆ ಇಲ್ಲ, ಅದಕ್ಕೆ 1 ರೂಪಾಯಿ ಕೊಟ್ಬಿಟ್ಟಿದ್ದೆ. ಈ ಕೋಗುಳಿ ಕೊಟ್ರೇಶು ಜನತಾ ದರ್ಶನದಲ್ಲಿ ಬಂದು ಕೇಳ್ದ, ಸಿದ್ದರಾಮಯ್ಯನವರೇ ಅನ್ನಭಾಗ್ಯ ಚೆನ್ನಾಗಿದೆ ಕೊಟ್ಟಿದ್ದೀರಿ, ಕ್ಷೀರ ಭಾಗ್ಯ ಕೊಟ್ಟಿದ್ದೀರಿ, ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ನನ್ನ ತಮ್ಮನ ಮದುವೆ ಮಾಡಿಸಿ ಅಂತ. ಆದ್ದರಿಂದ ಭಾಗ್ಯನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಹಿಂಗೆ ಮಾತನಾಡೋದ್ರೆ ನಮ್ಮ ಇನ್ನೊಬ್ರು ಈ ವೇದಿಕೆ ಮೇಲೆ ನಮ್ಮ
ದೇವೇಗೌಡರು ಬಂದಿದ್ರು, ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಿದ್ರು. ಹೇಗೆ ಮಾತನಾಡ್ತಾರೆ ನೋಡೋಣ. ನಮ್ಮ ಕುಮಾರಣ್ಣನ ಅವರ ಧ್ವನಿ ಕುಮಾರಸ್ವಾಮಿ ಅವರು. ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಮೈಸೂರಿನ ಬಂಧು ಬಾಂಧವರಿಗೆ ನಿಮ್ಮ ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡಿ ಬ್ರದರ್, ಇವತ್ತು ಬಹಳ ಉತ್ತಮವಾಗಿ ಒಂದು ಕಾರ್ಯಕ್ರಮ, ಒಂದು ಶತಮಾನೋತ್ಸವ ಏನಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಿಂದ ಓದಿರ್ತಕ್ಕಂಥ ಈ ಒಂದು ಯೂನಿವರ್ಸಿಟಿ ಏನಿದೆ, ಕುವೆಂಪು ಅವರ ಹೆಸರಿಟ್ಟುಕೊಂಡು ಇವತ್ತು ಇಲ್ಲಿ ಯಾವುದೇ ಅವರು ಏನೋ ಮಾನವತಾವಾದವನ್ನು ಹೇಳಿದರು, ಆ ಒಂದು ಮಾನವತಾವಾದವನ್ನು ನಾವು ಪಾಲನೆ ಮಾಡೋಣ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವರಿಗೂ ನಮಸ್ಕಾರಗಳು. ಏನು ಬ್ರದರ್ ಪ್ರಶ್ನೆ ಕೇಳಿದ್ರೆ ಏನು, ಅವ್ರು ನೀವು ಯಾಕೆ ನಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾವು ತಂದೆಯವ್ರನ್ನ ಕೇಳಬೇಕಷ್ಟೇ. ನೀವು ಅವರೊಂದು ಹಾಸ್ಯದ ಮಾತು ಹೇಳ್ತಾರೆ. ಸ್ನೇಹಿತರೆ, ಈಗ ನಮ್ಮ ಯಡಿಯೂರಪ್ಪನವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾರೆ ನೋಡೋಣ. ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬಿ ಎಸ್ ಯಡಿಯೂರಪ್ಪನವರು. ಬಂಧುಗಳೆಲ್ಲ ನಮಸ್ಕಾರ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾವತ್ತೂ ನಾವು ಈ ಚಿಹ್ನೆಯನ್ನು ಇಳಿಸಬಾರ್ದು. ಯಾರೇ ಆಗಲಿ, ಯಾವ ವ್ಯಕ್ತಿನೇ ಆಗಲಿ, ಇದು ವಿಜಯದ ಸಂಕೇತ. ನೀವು ಯಾವತ್ತು ಹಿಂಗಂದಾಗ ನಿಮ್ಮ ಎದುರಾಳಿಗಳಿಗೆ ಈಗೀಗಾಗುತ್ತೆ. ಭಾಳ ಸಂತೋಷ ಸ್ವಾಮಿ. ಇವತ್ತು ರಾಜ್ಯ ಸರ್ಕಾರದಿಂದ ಭಾಳ ಅದ್ದೂರಿಯಾಗಿರ್ತಕ್ಕಂಥ ಒಂದು ಶತಮಾನೋತ್ಸವ ಒಂದು ನಡೀತಾ ಇದೆ. ಭಾಳ ಸಂತೋಷ ಅಂತ ಹೇಳ್ತಾ ಇಲ್ಲಿ ಯಾರ್ಯಾರು ಸೈಡ್ನಲ್ಲಿ ಮಾತನಾಡೋದು, ತಲೆಗೆ ತೆಂಗಿನಕಾಯಿ ಹೊಡೆದು ನೀರ್ಬಿಟ್ರಿ ಅವ್ರಿಗೆ. ಏನು ಮಾತನಾಡೋದು ಗೊತ್ತಾಗಲ್ವೇನೋ, ಬಾಯಿ ಮುಚ್ಕೊಂಡಿರ್ರಿ. ಭಾಳ ಸಂತೋಷ ಸ್ವಾಮಿ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ, ಎಲ್ಲರೂ ನಮಸ್ಕಾರ. ಇವರು ಮಾತನಾಡಿ ಈ ಕಡೆ ಬಂದ ತಕ್ಷಣ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿಕ್ಕಿದ್ರು. ಅವರು ಕೂಡ ಒಂದು ವಿಷಯವನ್ನು ಹೇಳ್ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಬಂದ್ರೆ ಹೇಗಿರುತ್ತೆ ಅಂತ ಒಂದು ಸಂತೋಷದ ಒಂದು ಸಂಭ್ರಮದ ಒಂದು ಕ್ಷಣವನ್ನ ನೆನಪು ಮಾಡ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ್ಯಕ್ಚುಲಿ ನಾವೇನು ಮಾತಾಡಂಗಿಲ್ಲ, ಯಾಕಂದ್ರೆ ಇವತ್ತು ಏನೊಂದು ಶತಮಾನೋತ್ಸವ ಮಾಡಿದ್ದೀರಿ, ಭಾಳ ಚಲೋ ಐತಿ. ಅದರ ಬಗ್ಗೆ ಎರಡು ಮಾತನಾಡಂಗಿಲ್ಲ ರೀ. ಮೈಸೂರಿನಾಗ ಇವತ್ತು ಇಷ್ಟು ದಿನದ ಕಾರ್ಯಕ್ರಮಗಳು ಭಾಳ ಚಲೋ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತ ಹೇಳ್ತಾ ನನ್ನ ಮಾತು ನಿಮಗೆ ಕೇಳಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಳೆದ 50 ವರ್ಷದಿಂದ ಮಾತನಾಡಿ ನಮ್ಮ ಗಂಟ್ಲ ಬಂದಾಗೈತ. ಇನ್ನು ಯಪ್ಪ ಮೋದಿಯವ್ರ ಜೊತೆನೂ ಕೂಡ ನಾನು ಮಾತನಾಡಬೇಕು, ಅದಕ್ಕೆ ಇಷ್ಟೊಂದು ವಾಲ್ಯೂಮ್ ಕಡಿಮೆ ಆಗೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಲ್ಲ. ಹೌದಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತನಾಡಿದ್ರು. ಈಗ ಬಂದ್ರು ನಮ್ಮ ವಾಟಾಳ್ ನಾಗರಾಜ್ ಅವರು. ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ. ನಾನು ಕರ್ನಾಟಕದಲ್ಲಿ ತಮಟೆ ಮೆರವಣಿಗೆ ಮಾಡಿದ್ದೀನಿ, ಚಪ್ಪಲಿ ಚಳುವಳಿ ಮಾಡಿದ್ದೀನಿ, ಎಮ್ಮೆ ಚಳುವಳಿ ಮಾಡಿದ್ದೀನಿ, ಕತ್ತೆ ಚಳುವಳಿ ಮಾಡಿದ್ದೀನಿ, ಕುದುರೆ ಚಳುವಳಿ ಮಾಡಿದ್ದೀನಿ. ಯಾಕೆ? ಶೌಚಾಲಯ ಚಳುವಳಿ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಇಲ್ಲ ಅಂತಂದ್ರೆ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ, ಬೆಳಿಗ್ಗೆ ಎದ್ರೆ 2 ಬಂದ್ ಅಂದ್ರಲ್ಲ, ಏನು? ಪೇಪರ್ ಬಂದ್, ಹಾಲ್ ಬಂದ್ ಅಷ್ಟೇ. ಬರ್ತಾರೆ ಇವರು. ಹೋದ ತಕ್ಷಣನೇ ಮತ್ತೊಬ್ರು ನಮ್ಮ ಬಿಡದಿಯ ಸ್ವಾಮೀಜಿಗಳು ಸಿಕ್ಕಿದ್ರು. ಅವ್ರನ್ನೊಂದೆರಡು ಪ್ರಶ್ನೆ ಕೇಳ್ತೀನಿ, ನೋಡೋಣ. ಅವರನ್ನ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಒಂದೆರಡು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ತುಂಬಾ ಕಾಮಿಡಿಯಾಗಿ ಮಾತನಾಡ್ತಾರೆ ಅಂಬರೀಷ್ ಅವರು. ಅವರು ಮಾತಾಡೋದೇ ಒಂಥರ ವೈಖರಿ ಚೆನ್ನಾಗಿರುತ್ತೆ. ನೋಡೋಣ, 2 ಪ್ರಶ್ನೆಗಳನ್ನ ಕೇಳ್ತಾರೆ. ಹೇಳ್ತಾರೆ, ನಮಸ್ಕಾರ ಆನಂದ್ ಸ್ವಾಮೀಜಿ ಅವರಿಗೆ. ನೋಡಿ, ನಮ್ಮ ಮೈಸೂರು ಜನ ಕಾಯ್ತಾವ್ರೆ, ನಿಮ್ಗೆ 2 ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಹೇಳಿ. ನೋಡಿ ಹೆಂಗ್ ಕಿರಿಚ್ತಾವ್ರೆ ನಿಮ್ಮ ಹೆಸರು ಹೇಳಿದ ತಕ್ಷಣ. ಬನ್ರಿ ಇಲ್ಲಿ. See, something is happening. ಇಲ್ಲ, ಮ್ಯಾಕ್ಸಿಮಮ್ ಹ್ಯಾಪ್ನಿಂಗ್ ಆಗ್ಬಿಟ್ಟಿದೆ ಅಂತೇಳಿ. ಆಶ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ ಸ್ವಾಮೀಜಿ? Asanas, Kundalinis, ringa dances like this. ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮೊನ್ನೆ ಯಾರೋ ಒಬ್ರು ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ, ಹೆಂಗಸರಿಗೆ ಏನೋ ದೀಕ್ಷೆ ಕೊಟ್ರಂತೆ. ಆ ಲೇಡೀಸ್ ಬಗ್ಗೆ ನಮ್ಮ ಜೆಂಟ್ಸ್ಗೆ ಏನಾದ್ರು ಹೇಳಂಗಿದ್ರೆ ಹೇಳ್ಬಿಟ್ಟು ಹೊಟ್ಟೋಗ್ಬಿಡಿಯಪ್ಪ, ಹೇಳ್ಬಿಡ್ರಿ. Love the lady, but don't touch her body. Love the lady, but don't touch her body. If you touch her body, driver will make the CD.
ಇವ್ರು ಹಿಂಗೆ ಹೇಳಿದ ತಕ್ಷಣ ಎಲ್ಲಿದ್ರೆ ಏನೋ ಗೊತ್ತಿಲ್ಲ ನಮ್ಮ ಹುಚ್ಚ ವೆಂಕಟ್ ಸಿಕ್ಬಿಟ್ರು. ಅವ್ರನ್ನ ಕೇಳಿದ್ವಿ ನಾವು, ಸರ್ ಒಂದು ಡೈಲಾಗ್ ಇದೆ ತಮಿಳ್ನಲ್ಲಿ, ಈಗ ಕಬಾಲಿ ಅಂತ ಬಂದಿದೆ, ಆ ಡೈಲಾಗ್ ಹೇಳಿ ಅಂತ ಕೇಳಿದ್ವಿ. ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಕಬಾಲಿ ಡೈಲಾಗ್. ನನ್ ಮಗನ್ ಯಾವ್ದು ಡೈಲಾಗು ಹೇಳು. ಅಣ್ಣ ಏನಿಲ್ಲ, ಅದರಲ್ಲಿ ಈ ತರ ಹೇಳ್ತಾರೆ ಡೈಲಾಗ್ ಹೀಗಿದೆ. ತಮಿಳ್ ಪಡಿತಲೆ ಮರದ ವೆಚ್ಚಿಕಿಟ್ಟಿ ಮೀಸೆ ಮರದ ಕಟ್ಟಿ ಲಂಗಿ ಕಟ್ಟಿ ಕಟ್ಟಿ ನಂಬಿಯಾರೆ டே கபாலி அப்படி சொன்ன உடனே கோருஞ்சி சொல்லுங்க ஜுமா இப்ப வந்து நிப்பானே அந்த கபாலி நிறுத்திட்டா கபாலிடா. ಅದಕ್ಕೂ ಮುಂದೆ ಒಂದು ಡೈಲಾಗ್ ಇದೆ ಗೊತ್ತಾ? ಅಣ್ಣ ಗೊತ್ತಾಗಿಲ್ಲ. ಯಾವನವ ಕಬಾಲಿ ಬರ ಕೇಳೋ ನನ್ನ ಮುಂದೆ. ಹುಚ್ಚ ವೆಂಕಟ್ ಏನು ಅಂತ ಗೊತ್ತಾ? ಗೊತ್ತಿಲ್ವಾ? ಹಳೆ ಪಿಕ್ಚರ್ಲಿ ಕರಿಮಚ್ಚಿ ಹಾಕೊಂಡು ಮೀಸೆ ತಿರ್ಕೊಂಡು ಹಳೆ ಲುಂಗಿ ಉಟ್ಕೊಂಡು ತಗಡು ನಾಗಪ್ಪ ಬಂದು ವಜ್ರಮುನಿ ಮುಂದೆ ನಿಂತ್ಕೊಂಡು ಯಜಮಾನ್ರ ಹೇಳಿ ಅಂತಂದ್ಲ, ಅವನೊಂದು ತಿಳ್ಕೊಂಡ. ಇದು ಹುಚ್ಚ ವೆಂಕಟ್. ಎಕ್ಕಡ ಅಂದಿರ್ಬೋದು, ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ಅದು ಚಪ್ಪಲ್ ಅಂತ ಅರ್ಥ. ಚಪ್ಪಲ್ ಇಲ್ಲದೆ ಓಡಾಡ್ತೀರಾ? 5 ನಿಮಿಷ ಟಾಯ್ಲೆಟ್ಗೆ ಹೋಗಿದ್ದು ಬರ್ತೀರಾ? ಅದಕ್ಕೆ ಮರ್ಯಾದೆ ಕೊಡಿ. ನಮ್ಮನ್ನು ಹೊತ್ಕೊಂಡು ತಿರುಗಾಡುತ್ತೆ. ಹೆಣ್ಮಕ್ಳಿಗೆ ಫೋನ್ ಕೊಡಿಸ್ತೀರಾ, ಕೆಲವು ಹುಡುಗರು ಮೊಬೈಲ್ ಕೊಡಿಸ್ತೀರಾ, ಗಾಡಿನಲ್ಲಿ ಸುತ್ತಾಡಿಸ್ತೀರಾ. ಎತ್ತ ಅಪ್ಪ ಅಮ್ಮನಿಗೆ ಒಂದು ಜೊತೆ ಎಕ್ಕಡ ಕೊಡಿಸಿದ್ದೀರಾ? ಎಕ್ಕಡ ಕೊಡಿಸ್ಬೇಕು. ಇಲ್ಲಾಂದ್ರೆ ನಮ್ಮ ಅಪ್ಪ ಕೋಟ್ಯಾಧಿಪತಿ, ಲೋಡ್ಗಟ್ಲೆ ಎಕ್ಕಡ ಹತ್ರ ಸಾಕ್ಷಿಬಿಡ್ತೀನಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ. ಓಕೆನಾ? ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ. ಅಣ್ಣ ಸಾಕು ಹೋಗಿ. ಅವ್ರ ಈ ಕಡೆ ಹೋದ್ರು ಸ್ನೇಹಿತರೆ. ಇನ್ನು ಎಲ್ಲರೂ ಕಾರ್ಯಕ್ರಮ, ಹಾಸ್ಯ ಕಾರ್ಯಕ್ರಮ ಇರೋದ್ರಿಂದ ಕೊನೆಯದಾಗಿ ನಮ್ಮ ಕರ್ನಾಟಕ ಹೆಮ್ಮೆ ಪಡಬೇಕು, ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು. ಯಾಕಂದ್ರೆ ಇವತ್ತೊಂದು ಕಾರ್ಪೊರೇಟರ್ ನಿಂತ್ಕೊಂಡ್ರೆ 6 ತಿಂಗಳು 3 ತಿಂಗಳು ಗೊತ್ತಿಲ್ಲ, ಆದರೆ ಒಬ್ಬ ಮಣ್ಣಿನ ಮಗನಾಗಿ ಬಡ ಕುಟುಂಬದಲ್ಲಿ ಹುಟ್ಟಿ ಆ ಒಂದು ನಮ್ಮ ಇಡೀ ದೇಶವನ್ನು ಆಳದಂತ ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡರ ಒಂದು ಧ್ವನಿಯನ್ನ ಮಾಡ್ತೇನೆ. ನೋಡೋಣ ನಮ್ಮ ದೇವೇಗೌಡರ ಒಂದು ಧ್ವನಿ ಕಲ್ಪನೆಯಲ್ಲಿ. ಅವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು, ಆ ದೇವೇಗೌಡರ ಒಂದು ಧ್ವನಿ. ಏನು ಸ್ವಾಮಿ, ಇವತ್ತು ರೈತರ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಅಯ್ಯೋ ರಾಮ, ನಾನು ಯಾಕೆ ಸುಳ್ಳು ಹೇಳಿ ಸ್ವಾಮಿ? ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಏನಾದರೂ ತೊಂದರೆ ಆದರೆ ಈ ದೇವೇಗೌಡರು ಸುಮ್ಮನೆ ಇರಲ್ಲ. ಮೈಂಡ್ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಹೈ ಯಾವನೋ ನಾನ್ ಸೆನ್ಸ್ ಇಡಿಯಟ್. ಹೋಗಡೆ ಗೆಟ್ ಲಾಸ್ಟ್. ಪಿಜ್ಜಾ ಬರ್ಗರ್ ತಿನ್ಬೇಕಂತ. ಆ ಬರ್ಗರ್ ಹೇಗಿರುತ್ತೆ ಸ್ವಾಮಿ? ಪಿಜ್ಜಾ ಬರ್ಗರ್ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದಂಗೆ ಇರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ನಮ್ಮ ದೇಶಿ ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನಾನು ಹೇಳೋದೇನಪ್ಪ ಅಂದರೆ, ಕೆಲವ್ರಿಗೆ ಕೆಲಸ ಮಾಡದೇ ಇರೋರಿಗೆ ನಾನು ಹೇಳೋದೇನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆ ಇದೆ, ಕಸ್ತೂರಿ ನಿವಾಸದ, ಆಡಿಸಿ ನೋಡು, ಬೆಳೆಸಿ ನೋಡು, 83 ವರ್ಷ ವಯಸ್ಸು ಉರುಳಿ ಹೋಗದು. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.